ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನು ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆ ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆಗಳಿಂದ ಆತನ ಒಂದು ವಾಕ್ಯಗಳನ್ನ ನಿಮ್ಮದಲ್ಲಿ ಹಂಚ್ಕೊಳಕ್ಕೆ ದೇವರು ಕೊಡಂತ ಮಹಾಕೃಪೆಗಾಗಿ ದೇವರಿಗೆ ತುಂಬಾ ಕೃತಜ್ಞನಾಗಿದ್ದೀನಿ. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗಳೇ, ಇವತ್ತಿನ ದಿನ ಈ ತಿಂಗಳಿನ ಒಂದು ಕೊನೆಯ ಒಂದು ಭಾನುವಾರ ಸೊ ಇದಾಗಿದ ನಂತರ ಮುಂದಿನ ಒಂದು ವರ್ಷಕ್ಕೆ ಏನ್ ಮಾಡ್ತೀರಿ, ಹೋಗ್ತೀರಿ. ಸೊ ಕಳೆದ ವರ್ಷ ಎಲ್ಲ ದೇವ್ರು ನಮ್ಮನ್ನ ಕಾಪಾಡಿದ್ರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಇನ್ನೊಂದು ವರ್ಷ ಕೂಡ ನಮ್ಮ ಜೀವಿತದ ಸಂಖ್ಯೆಯಲ್ಲಿ ಎಣಿಸಿ ಕೊಡ್ತೀನಿ ಅಂತ ಹೇಳಿದ್ರೆ ಅದಾದ್ರೆ ದೇವರಿಗೆ ತುಂಬಾ ನಾವು ಕೃತಜ್ಞತೆ ಉಳ್ಳವರಾಗಬೇಕು. ಅದು ಮಾತ್ರ ಅಲ್ಲ, ನಾವು ಇವತ್ತಿನ ಒಂದು ಪಾಠದ ಮುಖಾಂತರ ಕಳೆದ ವರ್ಷ ನಾವು ಹೇಗಿದ್ರಿ, ಮುಂದಿನ ವರ್ಷ ಯಾವ ತರ ಇರ್ಬೇಕು, ಯಾವ ತರ ನಮ್ಮ ಚಿಂತೆಗಳಿರ್ಬೇಕು ಅಂತ ಏನ್ ಮಾಡೋಣ, ನಾವು ಓದೋಣ. ಅದರ ಸದ್ಯಕ್ಕೆ ನಾವು ಆದ್ಕೊಂತ ವೇದ ಭಾಗದ ನೋಡ್ಬೇಕಾದ್ರೆ ನಮ್ಮ ಯೋಚನೆಗಳು ಯಾವ ತರ ಇರ್ಬೇಕು ಅಂತ ಏನ್ ಮಾಡ್ತಾರೆ ವಾಕ್ಯದಲ್ಲಿ ಅಲ್ಲಿ ಹೇಳ್ತಾರೆ. ಸೊ ಇವತ್ತು ನಮ್ಮ ಒಂದು ಪಾಠನೇ ಏನಪ್ಪಾ ಅಂದ್ರೆ ನಮ್ಮ ಯೋಚನೆ, ಥಾಟ್ಸ್. ನಮ್ಮ ಥಾಟ್ಸ್ ಹೇಗಿರ್ಬೇಕು ಅಂತ ಅಂದ್ಬಿಟ್ಟು ಸತ್ಯವೇದ ಮುಖಾಂತರ ನಾವು ನೋಡೋಣ. ಸೊ ಅಂದ್ರೆ ಆಲೋಚನೆ ಅಂತ ನೋಡ್ಬೇಕಾರೆ ಲೋಕದಲ್ಲಿ ಏನ್ರಿ ಇಡೀ ಬ್ರಹ್ಮಾಂಡನ ಸೃಷ್ಟಿ ಮಾಡ್ಬೇಕಾರೆ ಆ ಪ್ರೊಸೆಸ್ ಅಂತ ಸ್ಟಾರ್ಟ್ ಆಗಿದೆ ಏನ್ ನೋಡ್ಬೇಕಾರೆ ಒಂದು ಥಾಟ್ ಅಲ್ಲಿ ಅಲ್ವರ. ಸೊ ದೇವ್ರು ಈ ಜಗತ್ನ ಸೃಷ್ಟಿ ಮಾಡ್ಬೇಕಾರೆ ಈ ಭೂಮಿನ, ಈ ಗ್ರಹಗಳನ್ನ, ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಅದು ಒಂದು ಥಾಟ್ ಅಂದ್ಬಿಟ್ಟು ಏನಾಗಿದೆ ದೇವ್ರು ಒಂದು ಮೈಂಡ್ ಅಲ್ಲಿ ಬಂದಿದೆ. ನಮ್ಗೆಲ್ಲ ಚೆನ್ನಾಗ್ ಗೊತ್ತು, ದೇವರು ಎಲ್ಲವನ್ನೂ ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಅವ್ರೊಬ್ರೇ ಇದ್ರು ಅಂತ ನೋಡ್ತೀರಿ ಅದರ. ಸೊ ಅವ್ರೊಬ್ರೇ ಇರ್ಬೇಕಾರೆ ಅವ್ರು ಮಾಡಿರೋ ಮೊದಲನೇ ಸೃಷ್ಟಿನೇ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತು. ಸೊ ಯೇಸು ಕ್ರಿಸ್ತನ ಅವ್ರು ಸೃಷ್ಟಿ ಮಾಡ್ಬೇಕಾರೆ ಆ ಥಾಟ್ ಅವ್ರ ಮೈಂಡಲ್ಲಿ ಏನಾಗಿದೆ ಬಂದಿದೆ ಅಂದ್ರ. ಸೊ ಇದು ಅಲ್ಲಿಂದ ಏನಾಯ್ತು, ಆರಾಮಾಯ್ತು. ಸೊ ಕ್ರಿಸ್ತನ್ ಏನ್ ಮಾಡ್ತಾರೆ, ಮೊದಲು ಸೃಷ್ಟಿ ಮಾಡ್ತಾರೆ. ಅನಂತರ ನೆಕ್ಸ್ಟ್ ಮಿಕ್ಕಿದ ಎಲ್ಲಾ ಸೃಷ್ಟಿಗಳನ್ನ ಏನ್ ಮಾಡ್ತಾರೆ ಅವರು, ಯಾರ ಮುಖಾಂತರ ಮಾಡ್ತಾರೆ, ಯೇಸು ಕ್ರಿಸ್ತ ಮುಖಾಂತರ ಮಾಡ್ತಾರೆ. ಯಾರಿಗಾಗಿ, ಆತನಿಗಾಗಿ, ಆತನ ಮುಖಾಂತರ, ಆತನಿಗೋಸ್ಕರ ಎಲ್ಲ ಮಾಡೋದಂತ ನೋಡ್ತೀರಿ ಅದರ. ಸೊ ಅವಾಗ ಕ್ರಿಸ್ತನ ಮುಖಾಂತರ ಎಲ್ಲವನ್ನು ಮಾಡ್ಬೇಕಾದ್ರೆ ಅದು ಕೂಡ ಏನಾಗಿದೆ, ದೇವ್ರಿಗೆ ಒಂದು ಥಾಟ್ ಏನಾಗಿದೆ ಅಲ್ಲಿ ಬಂದಿದೆ ಅದರ. ಸೊ ಅದಕ್ಕೆ ಈ ಭೂಮಿನ ಸೃಷ್ಟಿ ಮಾಡ್ಬೇಕು, ಇದು ಮನುಷ್ಯನಿಗೆ ವಾಸಸ್ಥಾನವಾಗಿ ಇರಬೇಕು, ಈ ಭೂಮಿಯಲ್ಲಿ ಈ ತರ ಎಲ್ಲ ಇರ್ಬೇಕು, ಈ ತರ ವಾತಾವರಣ ಇರ್ಬೇಕು, ಈ ತರ ಜಲರಾಶಿಗಳಿರ್ಬೇಕು, ಈ ತರ ಪ್ರಾಣಿಗಳೆಲ್ಲ ಇರ್ಬೇಕು, ಇನ್ನ ಮನುಷ್ಯನ ಸೃಷ್ಟಿ ಮಾಡ್ಬೇಕು, ಅವನ್ಗೆ ಏನ್ರ ಮಾಂಸ ಅಂತ ಕೊಡ್ಬೇಕು, ದೇಹ ಅಂತ ಕೊಡ್ಬೇಕು, ಅವನಿಗೆ ಸ್ವಂತವಾದಂತ ಜ್ಞಾನ ಕೊಡ್ಬೇಕು, ಬುದ್ಧಿ ಕೊಡ್ಬೇಕು ಅಂತ ಇದೆಲ್ಲ ಥಿಂಕ್ ಮಾಡಿದ್ಯಾರೋ ತಂದೆ ದೇವ್ರು. ಅಂದ್ರೆ ಇವೆಲ್ಲ ಅವ್ರ ಮೈಂಡ್ ಅಲ್ಲಿ ಒಂದು ಥಾಟ್ ಪ್ರೊಸೆಸ್ ಅಂತ ಏನಾಗಿದೆ ಅಲ್ಲಿ ಸ್ಟಾರ್ಟ್ ಆಗಿದೆ ಅಲ್ವರ. ನೋಡಿ, ದೇವ್ರು ನಮ್ನ ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡೋರಲ್ವಾ. ನಮ್ಗೆ ನಮ್ಮ ದೇಹ ಅಂತ ಕೊಟ್ಟಿದ್ದಾರೆ. ನಮ್ ದೇಹದಲ್ಲಿ ಎಷ್ಟು ಅಂಗಗಳಿದೆ, ಎಷ್ಟು ಮೂಳೆಗಳಿದೆ ಅದರ. ಒಂದೊಂದು ಅಂಗಗಳಿಗೆ ಅಂತ ಅದೇ ಅಂತ ಒಂದು ಸ್ಪೆಷಾಲಿಟಿ ಏನಾಗಿದೆ ಇದೆ ಅದರ. ಇದ್ದದ್ದು ಬೆಲೆ ನಮಗ್ ಗೊತ್ತಾ ಅಂತಂದ್ರೆ ನಮ್ ಬೆಲೆ ಇವಾಗ ಸದ್ಯಕ್ಕೆ ಏನಾಗಿಲ್ಲ, ನಮ್ಗೆ ಗೊತ್ತಿಲ್ಲ. ಈ ಬೆಲೆ ಯಾರು ಗೊತ್ತಾಗ್ತಾರೆ, ಯಾವಾಗ ಗೊತ್ತಾಗ್ತಾರೆ, ನಮ್ ಮಂಗ್ಳೂರ್ ಕೃಷ್ಣ ಬದ್ರಿಗೆ ಕೇಳಿ, ಅವ್ರಿಗೆ ಗೊತ್ತು ಕಿಡ್ನಿ ಬೆಲೆ ಏನು ಅಂತಂದ್ರೆ. ಅಯ್ಯೋ ಬ್ರದರ್, ತುಂಬಾ ಕೇರ್ಲೆಸ್ ಆಗ್ಬಿಟ್ರಿ, ನಾವ್ ಹೆಂಗಿರ್ಬೇಕು. ಯಾಕೆಂದ್ರೆ ಒಂದು ಕಿಡ್ನಿ ಫೇಲ್ಯೂರ್ ಆದ್ರೆ ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ನಾವೇನ್ರಿ ಅರ್ಥ ಮಾಡ್ಕೊಬೇಕು ಅದರ. ಈಸಿ ಅಲ್ಲ ಅದರ. ಚಿಕ್ಕ ಇಟೇ ಇರೋಂತ ಅಂಗ ನಮ್ ದೇಹದಲ್ಲಿ ಎಷ್ಟು ಪವರ್ಫುಲ್ ಕೆಲಸ ಮಾಡ್ತಾರೆ ನೋಡ್ರಿ ಅಂದ್ರ. ಅದನ್ನ ಆಚ ಕಡೆ ಒಂದ್ ಮಿಷಿನ್ ಕೆಲ್ ಕೆಲಸ ಮಾಡಕ್ಕೇನ್ರಿ ಅದು ಕೂಡ ಆಗಲ್ಲ. ಅದು ದೇವ್ರು ನಮ್ ದೇಹದಲ್ಲೇ ವಿತೌಟ್ ಎನಿ ಪೇನ್ ವ್ಯವಸ್ಥೆ ಮಾಡಿರ್ತೀನಿ. ಅದನ್ನೇ ಮಾಡೋ ಇಟ್ಟವ್ರೆ ಅಲ್ವರ. ನಂಗೆ ಏನಂತ ಇವಾಗ ಬರ್ತಾ ವಯಸ್ಸಾಗ್ತೈತೆ, ಸ್ಪೆಕ್ಸ್ ಏನ್ ಮಾಡ್ತಾ ಇದೀನಿ, ಯೂಸ್ ಮಾಡ್ತಾ ಇದೀನಿ. ಕಣ್ಣಿನ ಬೆಲೆ ಫಸ್ಟ್ ಏನಾಗಿರಲ್ಲ, ಬಿಡು ಎಲ್ಲಾರು ಸೋಡಾ ಬಿಟ್ಟು ಹಾಕ್ತಾರೆ ಅಂತಂದ್ರೆ. ಇವಾಗ ನಮ್ಗೆ ಸ್ಪೆಕ್ಸ್ ಬರ್ಬೇಕಾದ್ರೆ ನಮ್ಗೆ ಏನಾಗ್ತಾರೆ ವ್ಯಾಲ್ಯೂ ಅಲ್ವರ. ಅಂದ್ರೆ ನೋಡಿ, ನಮ್ ದೇಹದಲ್ಲಿ ಒಂದೊಂದು ಅಂಗಗಳನ್ನ ದೇವರು ಅದ್ಭುತವಾಗಿ ಏನ್ ಮಾಡೋರೆ, ಸೃಷ್ಟಿ ಮಾಡೋರೆ. ಅದ್ರ ವ್ಯಾಲ್ಯೂ ಮನುಷ್ಯ ಎಷ್ಟೇ ಕೋಟಿ ರೂಪಾಯಿ ಕೊಟ್ರು ಅದನ್ನ ಕೊಂಡ್ಕೊಳಕ್ಕೆ ಸಾಧ್ಯ ಇಲ್ಲ. ನೋಡಿ, ಇವೆಲ್ಲ ಥಾಟ್ಸ್ ಯಾರಿಗ್ ಬಂದಿದೆ, ದೇವ್ರಿಗೆ. ಮನುಷ್ಯನ್ಗೆ ಸೂಪರ್ ಆಗಿ ಮಾಡ್ಬೇಕು, ಅದ್ಭುತವಾಗಿ ಮಾಡ್ಬೇಕು, ನೋಡಕ್ ಲಕ್ಷಣವಾಗಿರ್ಬೇಕು, ಸುಂದರವಾಗಿರ್ಬೇಕು ಅದರ. ಇದನ್ನೆಲ್ಲ ದೇವ್ರ ಏನ್ ಮಾಡೋರೆ, ಮನುಷ್ಯನ ಒಳ್ಳೆಗಾಗಿ ಏನ್ ಮಾಡೋರೆ, ಅವನು ಸೃಷ್ಟಿ ಮಾಡೋದ್ ನೋಡ್ತೀವಿ. ಅದೇ ತರ ಏನ್ರಿ, ಈ ಲೋಕದಲ್ಲಿ ಪ್ರತಿ ಒಂದು ಕೆಲಸ, ಏನೇ ಕೆಲಸ ಆಗ್ಲಿ, ಎಕ್ಸಾಂಪಲ್ ಈ ಬಿಲ್ಡಿಂಗ್ ತಗೊಳ್ಳಿ, ಅಥವಾ ಈ ಹಾಲ್ ತಗೊಳ್ಳಿ, ಅಥವಾ ನೀವು ಮಾಡೋಂತ ಸರ್ವಿಸ್ ತಗೊಳ್ಳಿ, ಇದನ್ನೆಲ್ಲ ಎಲ್ಲಿ ಶುರು ಆಗ್ತಾರೆ ಅಂದ್ರೆ ಒಂದು ಥಾಟ್ ಅಲ್ಲಿ ಏನಾಗ್ತಾರೆ ಶುರು ಆಗ್ತಾರೆ. ಅದಕ್ಕೆ ಥಾಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅದರ. ಅದಕ್ಕೆ ಸತ್ಯವೇದದಲ್ಲಿ ಏನ್ ಹೇಳ್ತಾರೆ ಓದೋಣ. ಜ್ಞಾನೋಕ್ತಿ 23 ಹೇಳೋದಿ. ಪ್ರಾಬ್ಸ್ 23:7. ಪ್ರಾಬ್ಸ್ 23:7. ತಾನೇ ಉಣ್ಣು ಕುಡಿ ಎಂದು ಹೇಳಿದರು, ನಿನ್ನಲ್ಲಿ ಅವನಿಗೆ ಪ್ರೀತಿ ಇಲ್ಲ. ನೋಡ್ರ, ಅವನು ಒಳಗಿನ ಯೋಚನೆಯಂತೆ ಇದ್ದಾನೆ. ಆಸ್ ಅ ಮ್ಯಾನ್ ಥಿಂಕರ್ ಸೋ ಈಸಿ ಅಂತ ಹೇಳ್ತಾರೆ. ಮನುಷ್ಯ ಯಾವ ತರ ಯೋಚನೆ ಮಾಡ್ತಾನೋ ಅವನ್ ಕ್ಯಾರೆಕ್ಟರ್ ಆಕ್ಚುಲಿ ಹೆಂಗಿದೆ ಅಂತೆ ಅದೇ ತರ ಇದೆ ಅಂತ ಸತ್ಯವೇದ ಹೇಳ್ತಾರೆ. ಅಂದ್ರೆ ಇದ್ರಲ್ಲಿ ನಮ್ಗೆ ಏನಪ್ಪ ಗೊತ್ತಾಗ್ತಾರೆ ಅಂದ್ರೆ, ನಮ್ಮ ಕ್ಯಾರೆಕ್ಟರ್ ಚೇಂಜ್ ಆಗ್ಬೇಕು ಅಂದ್ರೆ ನಾವು ಫಸ್ಟ್ ಏನ ಚೇಂಜ್ ಮಾಡ್ಬೇಕು, ನಮ್ ಥಾಟ್ಸ್ ಏನ್ ಮಾಡ್ಬೇಕು, ಚೇಂಜ್ ಮಾಡ್ಬೇಕು. ಅಂದ್ರೆ ನಮ್ಮ ರಕ್ಷಣೆನೆ, ನಮ್ಮ ಪ್ರೈಸ್ ಡಿಪೆಂಡ್ ಆಗುತ್ತೆ ನಮ್ಮ ಕ್ಯಾರೆಕ್ಟರ್ ಮೇಲೆ ಅದರ. ಹಂಗಂದ್ರೆ
ನಮ್ಮ ಒಂದು ಪ್ರೈಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಾರೆ ಅಂತ ಹೇಳ್ಬೇಕಾದ್ರೆ ನಮ್ಮ ಒಂದು ಥಾಟ್ಸ್ ಮೇಲೆ ಏನಾಗ್ತಾರೆ ಡಿಪೆಂಡ್ ಆಗ್ತಾರೆ. ದೇವ್ರು ನಮ್ಗೆ ಪ್ರೈಸ್ ಕೊಡೋದು ಬಿಡೋದು ಯಾವ್ದ್ರ ಮೇಲೆ ಅಂದ್ರೆ ನಾವ್ ಏನ್ ಥಿಂಕ್ ಮಾಡ್ತಾ ಇದ್ರಿ ಅಲ್ದ್ರ ಅದ್ರ ಮೇಲೆ ಏನಾಗ್ತಾರೆ ಇದಾಗ್ತಾರೆ. ಸರಿ, ಇವಾಗ ಏನಪ್ಪಾ ಅಂದ್ರೆ ದೇವರು ನಮ್ಮ ಆಲೋಚನೆ ಓದ್ಬೋದಾ? ಎಕ್ಸಾಂಪಲ್, ನೀವೆಲ್ಲ ಕೂತಿದ್ದೀರಾ, ನಿಮ್ಮ ಆಲೋಚನೆಗಳನ್ನ ನಾನು ಓದ್ಬೋದಾ? ಅಥವಾ ನನ್ನ ಆಲೋಚನೆಗಳನ್ನ ನೀವು ಓದ್ಬೋದಾ? ಇಲ್ಲ. ಓದಕ್ಕೆ ಸಾಧ್ಯ ಇಲ್ಲ. ಗೆಸ್ ಮಾಡ್ಬೋದು, ಒಂದು ಲೆವೆಲ್ ಅವ್ರಿಗೆ ಏನ್ ಮಾಡ್ಬೋದು, ಗೆಸ್ ಮಾಡ್ಬೋದು. 100% ಎಕ್ಸಾಕ್ಟ್ ಆಗಿ ಹೇಳಕ್ ಆಗ್ತದ ಅಂದ್ರೆ ಇಲ್ಲ ರೀ ಅಲ್ದ್ರ. ಆದ್ರೆ ತಂದೆಯಾದ ದೇವರು ಪ್ರತಿಯೊಬ್ಬರ ಆಲೋಚನೆನ ಎಕ್ಸಾಕ್ಟ್ ಆಗಿ ಏನ್ರಿ ಮಾಡ್ತಾರೆ, ಅಲ್ಲಿ ಓದ್ತಾರೆ. ಕೆಲವೊಂದು ವಾಕ್ಯಗಳು ಓದೋಣ. ಲೂಕ 9ನೇ ಅಧ್ಯಾಯ 47ನೇ ವಾಕ್ಯ. ಲೂಕ್ 9:47. ಯೇಸು ಅವರ ಮನಸ್ಸಿನ ವಿಚಾರವನ್ನು ತಿಳಿದು. ನೋಡ್ರ, ಯೇಸು ಅವರ ಮನಸ್ಸ ವಿಚಾರವನ್ನು ತಿಳಿದ್ರು ಅಂತ ನೋಡ್ತೀವಿ ಅಲ್ರ. ಹಾಗಾದ್ರೆ ಯೇಸು ಕ್ರಿಸ್ತನ್ಗೆ ಈ ಪವರ್ ಏನಾಗಿತ್ತು, ಇತ್ತು ಅಲ್ರ. ಅವ್ರಿಗಿತ್ತು, ಅವ್ರು ಪರ್ಫೆಕ್ಟ್ ಮ್ಯಾನು ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್. ನಮಗಿದ್ಯಾ? ನಮಗಿಲ್ಲ ರೀ ಅಲ್ರ. ಆದ್ರೆ ಇದು ದೇವ್ರಿಗೆ ಏನಾಗಿದೆ, ಇದೆ ಅದರ. ಇದೇ ತರ ಇನ್ನೊಂದು ವಾಕ್ಯ ಕೂಡ ಹೋದನ ನಮ್ಮ ತಂದೆಯ ದೇವ್ರ ಬಗ್ಗೆ ಅವ್ರ ಆಲೋಚನೆಗಳು ಹೆಂಗ್ ಓದ್ತಾರೆ ಅಂತ. 1ನೇ ಸಾಮ್ಯಲ 18:25. 1ನೇ ಸಾಮ್ಯಲದಲ್ಲಿ 18:25. ಆಗ ಅವನು ಅವರಿಗೆ, ನೀವು ಹೋಗಿ ದಾವೀದನಿಗೆ, ನೀವು ಹೋಗಿ ದಾವೀದನಿಗೆ, ಅರಸನು ತೆರವನ್ನು ಅಪೇಕ್ಷಿಸುವುದಿಲ್ಲ, ಅರಸನು ತೆರವನ್ನು ಅಪೇಕ್ಷಿಸುವುದಿಲ್ಲ, ತನ್ನ ಶತ್ರುಗಳಾದ ಫಿಲಿಷ್ಟಿಯರಿಗೆ ಮುಯಿ ತೀರಿಸಿ, ನೋಡ ತನ್ನ ಶತ್ರು ಅಂತ ಫಿಲಿಸ್ಟಿಯರಿಗೆ ಮುಯಿ ತೀರಿಸಿ, ಅವರಲ್ಲಿನ 100 ಮಂದಿಯ ಮುಂದೊಗಲನ್ನು ತಂದು ಕೊಡಬೇಕು ಅನ್ನುತ್ತಾನೆಂದು ಹೇಳಿರಿ. ಅದಕ್ಕೆ ಏನ್ ಹೇಳ್ತಾರೆ, ಶತ್ರು ಅಂತ ಫಿಲಿಸ್ಟಿಯರ್ 100 ಮಂದಿ ಮುಂದೊಗ್ಲು ಏನ್ ಮಾಡ್ಬೇಕು, ತರಬೇಕು ಅಂತ ಹೇಳ್ತಾರೆ. ಇದು ಆಕ್ಚುಲಿ ಸೌಲು ದಾವಿದನ್ಗೆ ಹೇಳಂತ ವಿಚಾರ. ಸೊ ಏನಪ್ಪ ಸನ್ನಿವೇಶ ಅಂತಂದ್ರೆ, ದಾವಿದು ಸೌಲನ ಮಗಳಂತ ಮಿಕಾಳ್ನ ಏನ್ ಮಾಡ್ತೈತಲ್ಲ, ತುಂಬಾ ಪ್ರೀತಿ ಮಾಡ್ತೈತಾನೆ, ಇಷ್ಟ ಪಡ್ತೈತಾನೆ ಅದರ. ಅದಕ್ಕೆ ಮದುವೆ ಮಾಡ್ಕೊಬೇಕಂತಿರ್ತಾನೆ. ಈ ಸುದ್ದಿ ಸೌಲ್ ರಾಜಿಗೆ ಬಿದ್ದಿದ ತಕ್ಷಣ ಸೌಲ್ ಏನ್ ಮಾಡ್ತಾನೆ ಅಂದ್ರೆ, ಇದೇ ಚಾನ್ಸು ದಾವಿದಿನ್ ಏನ್ ಮಾಡೋಣ, ಸಾಯ್ಸಾಕನ ಅಂತಂದ್ರೆ ಹೊಂಚಾಕ್ತಾನೆ. ಯಾಕಂದ್ರೆ ಜನಗಳು ದಾವಿದನ್ ತುಂಬಾ ಏನ್ ಮಾಡೋರು, ಹೊಗಳೋರು ಅಲ್ವರ. ಸೌಲು ಎಷ್ಟು ಜನ ಸಾಯಿಸಿದ? 1000 ಜನನ. ದಾವಿದು 10,000. ಹಂಗಾರೆ ಇಷ್ಟು ಒಂದು ಇಂತ ಇರಂತ ಒಬ್ಬ ಮನುಷ್ಯನ್ನ ಎಲ್ಲಾರ ಮುಂದೆ ಸಾಯಿಸಿದ್ರೆ ಗೊತ್ತಾಗತ್ತರ ಏನಾಗ್ಬಿಡ್ತಾರೆ, ಜನಗಳಿಗೆ ಗೊತ್ತಾಗ್ಬಿಡ್ತಾರೆ. ಸೌಲ್ ಮೇಲೆ ದ್ವೇಷ ಬರ್ತಂತ ಏನ್ ಮಾಡ್ತಾನೆ, ಇದಕ್ಕೆ ಸರಿಯಾದ ರೀತಿಯಲ್ಲಿ ಏನ್ ಮಾಡ್ತಾನೆ, ಒಂದು ಸ್ಕೀಮ್ ಮಾಡ್ತಾನೆ. ಏನಪ್ಪಾ ಮಾಡ್ತಾನೆ ಅಂದ್ರೆ, ದಾವಿದನ್ಗೆ ಒಳ್ಳೆ ರೀತಿಯಲ್ಲಿ ಹೇಳ್ತಾನೆ, ನೋಡಪ್ಪ ನಾನು ಮಗಳನ್ನ ಕೊಡ್ತೀನಿ, ಆದ್ರೆ ನೀನೇನ್ ಮಾಡ್ಬೇಕು, ಫಿಲಿಸ್ಟಿಯರ್ ಅಂತ 100 ಮಂದಿ ಮುಂದೋಗ್ಲಿ ತರಬೇಕು ಅಂತ ಹೇಳ್ತಾರೆ. ಏನದು ಮುಂದೋಗ್ಲು ಅಂತಂದ್ರೆ, ಫಿಲಿಸ್ಟಿಯರು ಅನ್ಯ ಜನಾಂಗದವರು, ಯಾರು ಸುನ್ನತಿ ಮಾಡ್ಸಿರಲ್ಲ, 100 ಮಂದಿನ ಹಿಡಿಬೇಕು, ಅವ್ರನ್ನ ಸಾಯಿಸ್ಬೇಕು, ಸಾಯಿಸ್ಬಿಟ್ಟು ಅವ್ರು ಏನ್ ಮಾಡೋದು, ಸುನ್ನತಿ ಮಾಡ್ಬಿಟ್ಟು ಮುಂದೋಗ್ಲಿ ಏನ್ ಮಾಡೋದು ನನ್ಗೆ ತಂದ್ಬಿಟ್ಟು ಕೊಡು ಅಂತ ಹೇಳ್ತಾರೆ. ಇದು ಇಷ್ಟು ಈಸಿ ಕೆಲಸ ಅಲ್ಲ ಅದ್ರ. ಯಾಕಂದ್ರೆ ಏನ್ರಿ, ಆ ಕಾಲದಲ್ಲಿ ಯಾವ್ದೋ ಗನ್ಗಳೆಲ್ಲ ಇರಲ್ಲ ಬಿಡ್ರಿ ಅಂತೀನಿ. ಕತ್ತಿ ತಗೊಂಡೋಗಿ ಯುದ್ಧ ಆಡ್ಬೇಕು, ಸಾಯಿಸ್ಬೇಕು, 100 ಮಂದಿನ ಸಾಯಿಸ್ ತರಬೇಕು ಅಂದ್ರೆ ಏನ್ರಿ, ಅದಷ್ಟು ಈಸಿ ಕೆಲಸ ಅಲ್ಲ. ಸರಿ, ಇವಾಗ ಇದು ಏನಕ್ಕೆ ಸೌಲ್ ಹೇಳಿದ್ದು, ಆ ವಾಕ್ಯ ಮುಂದಕ್ಕೆ ಓದಿ ಹೇಳ್ತಾರೆ, ಕಂಟಿನ್ಯೂ ಮಾಡಿ. ದಾವಿದನನ್ನು ಫಿಲಿಸ್ಟಿಯರ ಕೈಯಿಂದ ಕೊಲ್ಲಿಸಬೇಕೆಂಬುದೇ ಇದಕ್ಕೆ ಕಾರಣ. ಇದಕ್ಕೆ ಕಾರಣ ಅಂತ. ಇದು ಏನಪ್ಪಾ ಕಾರಣ ಅಂದ್ರೆ, ಸೌಲ್ ಈ ತರ ಮಾಡಿದ ಏನಕ್ಕೆ ಅಂದ್ರೆ, ದಾವಿದನಿಗೆ ಮಿಕಾಳ್ನ ಕೊಡ್ಬೇಕು ಅಂತಲ್ಲ ರೀ. ಇವನು ಹೋಗಿ 100 ಜನ ಸಾಯಿಸಿ ಬರೋದಕ್ಕೆ ಏನಾಗ್ಲಿ, 100 ಜನ ಇವನ್ನ ಸಾಯಿಸಾಕ್ಬಿಡ್ಲಿ ಅಂತ ಸ್ಕೀಮ್ ಅಂತ, ಪ್ಲಾನ್ ಅದರ. ಇವಾಗ ಇದು ಥಾಟ್, ಯಾರ ಥಾಟ್ ಇದು, ಯಾರ ಯೋಚನೆ ಇದು? ಸೌಲನ ಯೋಚನೆ. ಇದು ಸೌಲಿನ ಯೋಚನೆ. ಸೌಲ್ ಏನ್ ಮಾಡಿತಾನೆ, ಇನ್ನ ಎಲ್ಲ ಸೋಲ್ಜರ್ಸ್ನೆಲ್ಲ ಕರ್ಸ್ಬಿಟ್ಟು, ನೋಡಪ್ಪ ನಂಗೆ ದಾವಿದನ್ ಕಟ್ರೆ ಆಗಲ್ಲ, ಅದಕ್ಕೆ ದಾವಿದನ್ ಏನ್ ಮಾಡ್ಬೇಕು, ಇವಾಗ ಸಾಯಿಸ್ಬೇಕು, ಅದನ್ನ ನಾನು ಐಡಿಯಾ ಮಾಡ್ತಾ ಇದ್ದೀನಿ, ನೀವೆಲ್ಲ ಏನ್ ಮಾಡಿ ನನ್ಗೆ ಸಾಥ್ ಕೊಡಿ ಅಂತ ಹೇಳಿತಾನ? ಇಲ್ಲ. ಇದ್ ಹೆಂಗೆ ಥಿಂಕ್ ಮಾಡಿತಾನೆ, ಅವನೇ ಪ್ರತ್ಯೇಕವಾಗಿ ಅವನೇ ಕೋಣೆಯಲ್ಲಿ ಇರ್ಬೇಕಾರೆ ಇದನ್ನ ಹಿಂಗೆ ಜಾರಿಗೆ ತರಾನ? ನನ್ ಮನ್ಸಲ್ಲಿ ಕೆಟ್ಟದಿದೆ, ಆ ಕೆಟ್ಟದ್ ನಾನು ಏನ್ ಮಾಡ್ಬೇಕು ಇವಾಗ, ಇಂಪ್ಲಿಮೆಂಟ್ ಮಾಡಿ. ಹೆಂಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಏನ್ ಮಾಡ್ತಾನೆ, ಎಲ್ಲಾ ತರ ಕುಂತನಗಳೆಲ್ಲ ಮನ್ಸಲ್ಲಿ ಏನ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ. ಇದು ಯಾರಿಗ ಹೊರಗಡೆ ಗೊತ್ತಾಗಿರ್ತದ? ದಾವಿದನ್ ಗೊತ್ತಾಯ್ತಾ? ದಾವಿದನ್ಗೆ ಗೊತ್ತೇ ಇರಲ್ಲ ಬಿಡ್ರಿ ಅಂತೀನಿ ಅದರ. ಸಾಯವರೆಗೂ ಮೋಸ್ಟ್ಲಿ ಗೊತ್ತಿರದ ಪ್ರಾಬಬ್ಲಿ ಅಲ್ವರ. ಆದ್ರೆ ಈ ಸೌಲು ಕೋಣೆಯಲ್ಲಿ ಏನ್ ಯೋಚಿಸಿದ್ನೋ ಇದು ಯಾರು ನೋಡ್ತಾ ಇದಾರೆ? ದೇವ್ರು ನೋಡ್ತಾ ಇದಾರೆ. ಇದನ್ನ ದೇವ್ರು ಬರ್ಸಿದ್ರು. ಯಾರ ಮುಖಾಂತರ ಬರ್ಸಿದ್ರು? ಸ್ಯಾಮ್ಯಲ್ ಮುಖಾಂತರ. ಅಷ್ಟೇ ಅರ್ಥ ಮಾಡ್ಕೊಡ್ರಿ. ಹಂಗಾರೆ ಸ್ಯಾಮ್ಯಲ್ಗೆ ದೇವ್ರ ಏನ್ ಮಾಡವ್ರೆ, ಹೇಳವ್ರೆ ಅಲ್ವರ. ಪ್ರಾಬಬ್ಲಿ ನಾನ್ ಥಿಂಕ್ ಮಾಡ್ತೀನಿ, ಈ ತರ ಇದ್ರು ಇರ್ಬೋದು, ಇಲ್ಲಾಂದ್ರೆ ಇಲ್ಲ. ಸ್ಯಾಮ್ಯಲ್ ಮೋಸ್ಟ್ಲಿ ಇದನ್ನ ಬರಿಬೇಕಾರೆ ಇದನ್ನ ಸೌಲ್ಗೆ ಏನ್ ಮಾಡಿರಲ್ಲ, ಹೇಳಿರಲ್ಲ. ಗ್ರಂಥದಲ್ಲಿ ಏನ್ ಮಾಡಿರ್ತಾರೆ, ಬರ್ದಿಟ್ಟಿರ್ತಾನೆ. ಆದ್ರೆ ಮೋಸ್ಟ್ಲಿ ಅವರೆಲ್ಲ ಮರಣ ಹೊಂದಿದ ನಂತರ ಏನಾಗಿರ್ತಾರೆ, ನಮ್ಗೆ ಬೈಬಲ್ ಅಲ್ಲಿ ಇದನ್ನ ಪ್ರಿಂಟ್ ಮಾಡಿ ಕೊಟ್ಟಿರ್ತಾರೆ. ಯೋಚನೆ ಮಾಡಿ ಅಂತಾನೆ, ಸೌಲ್ ರಾಜ ರಿಸರ್ವೇಕ್ಷನ್ ಅಲ್ಲಿ ಬಂದು ಅವನು ಬೈಬಲ್ ತೆಗ್ದಿ ತನ್ನ ಬಗ್ಗೆ ಇವೆಲ್ಲ ಓದಿದ್ರೆ ಎಷ್ಟು ಫೀಲ್ ಮಾಡ್ಕೊಂತಾನಲ್ವಾ, ಎಷ್ಟು ಕಷ್ಟ ಪಡ್ತಾನ, ಹೌದಾ ಇಲ್ವಾ? ಏನಪ್ಪಾ
ನಾನ್ ಏನೋ ಯೋಚನೆ ಮಾಡಿದ್ದು ಇದನ್ನ ಏನ್ ಮಾಡ್ಬಿಟ್ರೆ ದೇವ್ರು. ಓ ಹಂಗಾರೆ ಕೇರ್ಫುಲ್ ಆಗಿರ್ಬೇಕಪ್ಪ. 1000 years ಅಲ್ಲಿ ಎಲ್ಲಿ ಬರ್ತಾರೆ ಸೌಲು? ಸೌಲ್ ಎಲ್ಲಿ ಬರ್ತಾರೆ? ಪರಲೋಕಕ್ಕೆ ಹೋಗ್ತಾರೆ, ಭೂಲೋಕಕ್ಕೆ ಬರ್ತಾರೆ. ಭೂಲೋಕದಲ್ಲಿ ಎಲ್ಲಿ ಬರ್ತಾರೆ? ಪಿತೃಗಳಾಗಿರ್ತಾರ ಇರಲ್ವಾ? ಪಿತೃಗಳು ಆಗಿರಲ್ಲ ಅಲ್ವರ. ಸಾಮಾನ್ಯ ಮನುಷ್ಯ ತರ ಎದ್ ಬರ್ತಾರೆ. ಅವಾಗ ಏನ್ ಥಿಂಕ್ ಮಾಡ್ತಾನೆ? ಅಯ್ಯೋ ನಾನ್ ಮಾಡಿರೋಂತ ಮೋಸ ಕಿರಿಗಳೆಲ್ಲ ಬೈಬಲ್ ಬರ್ದವ್ರೆ ಅಂತಂದ್ರೆ, ಅವಾಗೇ ರೆಕಾರ್ಡ್ ಮಾಡೋರೆ ಅಂತಂದ್ರೆ, ಇವಾಗ ಅದನ್ನ ರಿಪೀಟ್ ಮಾಡಿದ್ರೆ ಇನ್ನ ರೆಕಾರ್ಡ್ ಮಾಡ್ತಾರೆ ಅಂದ್ಬಿಟ್ಟು ತುಂಬಾ ಜಾಗರೂಕತೆಯಾಗಿ ಏನಾಗಿರ್ತಾನೆ ಇರ್ತಾನೆ ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ನೋಡಿ, ಒಬ್ಬರ ಯೋಚನೆಯನ್ನ ಏನ್ರಿ ಕ್ಲೀನ್ ಆಗಿ ದೇವ್ರ ಏನ್ ಮಾಡ್ತಾರೆ, ಅದನ್ನ ಓದ್ತಾರೆ, ಅರ್ಥ ಮಾಡ್ಕೊಂತಾರೆ, ಅದನ್ನ ದೇವರು ರೆಕಾರ್ಡ್ ಮಾಡ್ತಾರೆ. ಅದರಿಂದ ಪಿತೃಗಳು ಇಸ್ರೇಲ್ ಅಂತ ಹಳೆ ಒಡಂಬಡಿಕೆ ವೀರರ ಬಗ್ಗೆ ಅವ್ರ ಪಿತೃ ಲಿಸ್ಟ್ ಬರಲ್ಲ, ಎನಿವೆ ಇದ್ರೂ ಕೂಡ ಅವ್ರ ಬಗ್ಗೆನೇ ಇಷ್ಟೆಲ್ಲ ದೇವರು ಏನ್ರಿ ಫುಲ್ ರೆಕಾರ್ಡ್ ಮಾಡಿರ್ಬೇಕಾರೆ ನಮ್ಮ ಆಲೋಚನೆಗಳನ್ನ ದೇವ್ರು ರೆಕಾರ್ಡ್ ಮಾಡಿರಲ್ವಾ? ಅದಕ್ಕೆ ನಾವು ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ಸರಿ, ಇವಾಗ ಏನ್ ಮಾಡೋಣ ಅಂದ್ರೆ, ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ನೋಡ್ಬಿಟ್ಟು ಇದನ್ನ ಹೆಂಗೆ ಟ್ಯಾಕಲ್ ಮಾಡೋದು, ಇದಕ್ಕೆ ರೆಮಿಡಿ ಏನು, ಇದಕ್ಕೆ ಸೊಲ್ಯೂಷನ್ ಏನ್ ಮಾಡೋಣ ನಾವು ನೋಡೋಣ. ಓಕೆನಾ? ಅದಕ್ಕೆ ಒಂದು ವಾಕ್ಯ ಓದೋಣ. 1 ಕೊರಿಂಥ 3 9 ವಾಕ್ಯ. 1 Corinthians 3:9. ನಾವು ದೇವರ ಜೊತೆ ಕೆಲಸದವರು, ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು, ದೇವರ ಹೊಲವು, ದೇವರ ಕಟ್ಟಡವೂ ಆಗಿದ್ದೀರಿ. ದೇವರ ಕಟ್ಟಡವೂ ಆಗಿದ್ದೀವಿ ಅಂತ ಹೇಳ್ತಾರೆ. ನಾವು ದೇವರ ಜೊತೆ ಕೆಲಸ ಮಾಡೋರಂತೆ, ಕಟ್ಟಡ ಅಂತೆ, ಹೊಲ ಅಂತ ಹೇಳ್ತಾರೆ. ಇವತ್ತಿಗೆ ಏನ್ ಮಾಡೋಣ, ಬರೀ ಹೊಲದ ಎಕ್ಸಾಂಪಲ್ ತಗೊಳೋಣ. ಅದರ ಹೊಲ ಅಂದ್ರೆ ಹೊಲ ಗದ್ದೆ ತೋಟ ಚೆನ್ನಾಗಿ ಅರ್ಥ ಇಸ್ಕೊಳ್ಳಿ. ಅದರ ನಿಮ್ಗೇನೋ ಹೊಲ ಗದ್ದೆ ಇದ್ರೆ ಅದ್ ನೆನ್ಸ್ಕೊಳ್ಳಿ. ಇಲ್ಲ ಅಂತಂದ್ರೆ ಊಟಿ ಬೊಟಾನಿಕಲ್ ಗಾರ್ಡನ್ ನೋಡಿದಿರ ಹೋಗ್ಲಿ, ನೋಡಿದಿರಲ್ಲ, ಇದೆಲ್ಲ ನೋಡಿತೀರ ಅದರ ಸರ್ ನೋಡ್ಬೇಕು, ಅದ್ ನೆನ್ಸ್ಕೊಳ್ಳಿ. ಊಟಿ ಬೊಟಾನಿಕಲ್ ಗಾರ್ಡನ್ ನೋಡೋಗಿದ ತಕ್ಷಣ ಎಷ್ಟು ಚೆನ್ನಾಗಿದೆ, ಫುಲ್ಲು ಬಹಳ ಚೆನ್ನಾಗಿದೆ ಅಂದ್ರ ಅದೇ ಬೊಟಾನಿಕಲ್ ಗಾರ್ಡನ್ ಅಷ್ಟು ನೀಟಾಗಿರೋದ್ ಕಾರಣ ಏನು? ಚೆನ್ನಾಗಿ ಮೇಂಟೈನ್ ಮಾಡೋರೆ. ಅದರ ಬೀಜ ಕರೆಕ್ಟಾಗಿ ಬಿತ್ತನೆ ಮಾಡಿ ಅದನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಿ ಅದರ ಅದಾದ ರೀತಿಯಲ್ಲಿ ಅದೇ ಜಾಗದಲ್ಲಿ ಬೆಳೆಸಿದ್ರೆ ಹೆಂಗಿದೆ ನೋಡಕ್ಕೆ, ತುಂಬಾ ಚೆನ್ನಾಗಿದೆ. ಯೋಚನೆ ಮಾಡಿರ್ತೀನಿ, ಇದನ್ನ ಅಷ್ಟು ಇಂಪಾರ್ಟೆಂಟ್ ಕೊಡ್ದಿರಾ ಇಷ್ಟಾಬನಿ ಜಾಗದಲ್ಲಿ ಎಷ್ಟ ಬೀಜ ಬಿಸಾಕಿದ್ರೆ ಅದ್ ಹೆಂಗ್ ಬೆಳೆದಿರೋದು? ಅದರ ಕಬ್ಬಂ ಮಾಡ್ತಾರೆ ಅದರ ಕಬ್ಬಂ ಮಾಡ್ತಾರೆ ಇರೋದು ಅಂತ ಹೇಳ್ತಾರೆ ಅಲ್ವರ. ಈ ತರ ನಮ್ಮ ಆಲೋಚನೆಗಳನ್ನ ಸರಿಯಾದ ರೀತಿಯಲ್ಲಿ ಏನ್ ಮಾಡ್ಬೇಕು, ಬಿತ್ತನೆ ಮಾಡ್ಬೇಕು. ಅದರ ಕ್ಲೀನ್ ಆಗಿ ಏನ್ ಬೇಕು, ರೋ ನಲ್ಲಿ ಕಾಲಮ್ ರೋ ಅಂತ ನೀಟಾಗಿ ಹಾಕ್ಬಿಟ್ಟು ಅದು ಕ್ಲೀನ್ ಆಗಿ ಬಿತ್ತನೆ ಮಾಡಿದ್ರೆ ಹೆಂಗಿರ್ತಾರೆ ನೋಡಕ್ಕೆ, ಲಕ್ಷಣವಾಗಿ ಚೆನ್ನಾಗಿರ್ತಾರೆ. ಇದೇ ತರ ಗುಡ್ ಥಾಟ್ಸ್ ಜನರೇಟ್ ಗುಡ್ ಕ್ಯಾರೆಕ್ಟರ್ ಅಲ್ವರ. ಬ್ಯಾಡ್ ಥಾಟ್ಸ್ ಜನರೇಟ್ ವಾಟ್ ಕ್ಯಾರೆಕ್ಟರ್? ಬ್ಯಾಡ್ ಕ್ಯಾರೆಕ್ಟರ್ ಅಲ್ವರ. ಹಂಗ್ರೆ ನೋಡ್ಬೇಕಾದ್ರೆ ಅದು ನೋಡಕ್ ಚೆನ್ನಾಗಿರಲ್ಲ. ನೋಡಕ್ ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೆ ಗುಣಗಳಿರ್ಬೇಕು ಅಂದ್ರೆ ಒಳ್ಳೆ ಆಲೋಚನೆಗಳೇನಾಗಿರ್ಬೇಕು ಇರ್ಬೇಕು. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರೆ ಗಲಾತ್ಯರಲ್ಲಿ, ಮೋಸ ಹೋಗ್ಬೇಡ್ರಪ್ಪ, ದೇವ್ರನ್ನ ಯಾಮಾರ್ಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಗಲಾತ್ಯರು 6:7. ಗಲೇಷಿಯನ್ 6:7. ಕನ್ನಡದಲ್ಲಿ ಯಾರೋ ಬೇರೆ ಟ್ರಾನ್ಸ್ಲೇಷನ್ ಇದು ಓದಿ, ಇನ್ನೊಂದು ಬೇರೆ ಟ್ರಾನ್ಸ್ಲೇಷನ್ ಯಾರ ಹತ್ರ ಮೊಬೈಲ್ ಇದ್ರೆ ದಯವಿಟ್ಟು ತೆಗಿರಿ ಆಯ್ತಾ, ಮೊಬೈಲ್ ಅಲ್ಲಿ ಇದ್ರೆ. ಗಲೇಷಿಯನ್ 6:7. ಆಮೇಲೆ ತಮಿಳಲ್ಲಿ ಕೂಡ ಓದಿ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಇದು ಕನ್ನಡದಲ್ಲಿ ಇರೋ ನಾರ್ಮಲ್ ಟ್ರಾನ್ಸ್ಲೇಷನ್. ದೇವರು ತಿರಸ್ಕಾರ ಏನ್ ಮಾಡಲ್ಲ, ದೇವ್ರನ್ನ ತಿರಸ್ಕಾರ ಸಹಿಸಲ್ಲ ಏನು ಅಂದ್ರೆ, ಅಯ್ಯೋ ನಾ ದೇವ್ರನ್ನ ರಿಜೆಕ್ಟ್ ಮಾಡ್ದಂಗೆ, ದೇವ್ರನ್ನ ರಿಜೆಕ್ಟ್ ಮಾಡಿದ್ರೆ ದೇವ್ರ ನಮ್ನ ಏನ್ ಮಾಡಲ್ಲ, ಅದನ್ನ ಸಹಿಸ್ಕೊಳಲ್ಲ ಅಂತ ಅಂದ್ಬಿಟ್ಟಲ್ವರ. ಆಕ್ಚುಲಿ ಈ ಅರ್ಥ ಇಂಗ್ಲಿಷ್ ಅಲ್ಲಿ ಬರೋದಿಲ್ಲ ಒರಿಜಿನಲ್ ಅಲ್ಲಿ. ಅದರ ಬೇರೆ ಕನ್ನಡ ಸಿಗ್ತಾ ಇರ್ತಾರ, ಯಾರಿಗ ಸಿಕ್ಕಿದ್ಯಾ ಆನ್ಲೈನ್? ಯಾರು ಸಿಕ್ಕಿಲ್ಲ? ಸರಿ ಹೋಗಮ್ಮ ಓದಮ್ಮ. ಅದೇ ಸೇಮ್ ಆಯ್ತಾ, ಸರಿ. ಬದ ಓದಿ. ಓದಿ. ನೋಡಿ ಚೆನ್ನಾಗಿ ಪರವಾಗಿಲ್ಲಪ್ಪ, ವಂಚನೆ ಒಳಗಾರ ಕರೆಕ್ಟ್ ಆಗಿದೆ. ಇಂಗ್ಲಿಷ್ ಅಲ್ಲಿ ಬರ್ತಾರೆ ನೋಡಿ. ಗಾಡ್ ಇಸ್ ನಾಟ್ ಮಾರ್ಕ್ಡ್ ಕರೆಕ್ಟ್ ಆಗಿ ಬರ್ತದೆ. ಬೆಳಿಗ್ಗೆ ದಾವಣಗೆರೆಗೆ ಹೋಗಿದೆ, ಅವ್ರ ಬೈಬಲ್ ತೆಗೆದು ಹೋದ್ರು, ಒಂದು ಬೈಬಲ್ ಅಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ. ಹೆಂಗ್ ಬರ್ತಾರೆ ಅಂದ್ರೆ, ಮೋಸ ಹೋಗಬೇಡಿರಿ, ದೇವ್ರನ್ನ ಮೋಸ ಮಾಡಕ್ ಸಾಧ್ಯ ಇಲ್ಲ ಅಂತ ಒಂದು ಬೈಬಲ್. ಅದು ಯಾವ ಬೈಬಲ್ ಅಂತ ನಾನು ಕೇಳೋದ್ ಮರ್ತೋಗ್ಬಿಟ್ಟೆ ಆಯ್ತಾ. ಆ ತರ ವಾಕ್ಯ ಬರ್ತಾರೆ. ಏನ್ ಅರ್ಥ ಅಂದ್ರೆ, ನೋಡಪ್ಪ ನೀನ್ ಯಾರ್ ಬೇಕಾದ್ರೂ ಮೋಸ ಮಾಡ್ಬೋದು, ಯಾರನ್ನ ಮೋಸ ಮಾಡಕ್ ಸಾಧ್ಯ ಇಲ್ಲ, ದೇವ್ರನ್ನ ಮೋಸ ಮಾಡಕ್ ಸಾಧ್ಯ ಇಲ್ಲ. ಯಾಕಪ್ಪ? ಯಾಕೆ ಅಂತಂದ್ರೆ ಮುಂದಕ್ಕೆ ಹೇಳ್ತಾರೆ, ಓದಿ ಕನ್ನಡದಲ್ಲಿ ಓದಿ, ಇಷ್ಟು ಮುಂದಕ್ಕೆ ಹೇಳ್ತಾರೆ ಗಲಾತ್ಯರಲ್ಲಿ. ಓದಮ್ಮ. ಮೋಸ ಹೋಗದಿರಿ, ದೇವರನ್ನು ವಂಚಿಸಬಹುದೆಂದು ಭಾವಿಸದಿರಿ. ನೋಡ್ರ, ಇದು ಪರವಾಗಿಲ್ಲಪ್ಪ, ವೆರಿ ಗುಡ್ ಟ್ರಾನ್ಸ್ಲೇಷನ್. ದೇವ್ರನ್ನ ವಂಚಿಸಬಹುದು ಅಂತ ಏನ್ ಮಾಡ್ಬೇಡಿ ನೀವು, ಭಾವಿಸ್ಬೇಡ್ರಿ. ಯಾಕೆ? ಮುಂದಕ್ಕೆ ಓದಿ. ಬಿತ್ತುವುದನ್ನೇ ಕೊಯ್ಯುತ್ತೇವೆ ಎಂಬುದನ್ನು ನೆನಪಿಗೆ ಇಟ್ಕೊಳ್ಳಿ. ಏನ ಬಿತ್ತನೆ ಮಾಡ್ತಿರೋ ಅಂದ್ರೆ ಇಲ್ಲಿ ಹೇಳ್ತಾರದು ಯಾವ್ದ್ರ ಬಗ್ಗೆ ಅಂದ್ರೆ, ಒಂದು ಥಾಟ್ಸ್ ಬಗ್ಗೆ. ಯಾಕಂದ್ರೆ ನಾವು ಏನೇ ಒಂದ್ ಕೆಲಸ ಶುರು ಆಗ್ಲಿ, ಎಲ್ಲಿಂದ ಶುರು ಆಗ್ತಾರೆ ಹೇಳಿ? ಒಂದ್ ಥಾಟ್ಸ್. ಇವಾಗ ನೋಡಿ, ನೀವೆಲ್ಲ ಮೀಟಿಂಗ್ ಬಂದಿದ್ದೀರಾ, ಹೆಂಗ್ ಬಂದ್ರಿ?
ಏನು ಯೋಚನೆ ಮಾಡಿದ್ರೆ ಬಂದ್ಬಿಟ್ರಾ? ಅದರ ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿತೀರಾ, ಸಾಯಂಕಾಲದಾಗಿತ್ತ ಓ ಇವತ್ತು ಎಲ್ಲಿಗೆ ಹೋಗೋಣ, ಪ್ರೇಯರ್ಗೆ ಹೋಗ್ತಾ ಡಿಸೈಡ್ ಮಾಡಿದ್ರ ಈ ಡಿಸಿಷನ್ ಎಲ್ಲಿಂದ ಬಂತು? ಫಸ್ಟ್ ಒಂದು ಥಾಟ್ ಪ್ರೊಸೆಸ್ ಅಲ್ದ್ರ. ಅದೇ ತರ ಅಂಗಡಿಗೆ ಹೋಗ್ತೀರಾ, ಅಂಗಡಿಗೆ ಹೋಗ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಐಟಮ್ ತಗೊಂತೀರಾ, ಈ ಹೆಂಗ್ ತಗೊಂತೀರಾ ಅದೇ ಐಟಮ್? ಒಂದು ಥಾಟ್ಸ್. ಅದೇ ತರ ಅಪೊಸ್ಟಲ್ ಪೌಲ್ ಹೇಳ್ತಾರೆ, ನೋಡಪ್ಪ ಮೋಸ ಹೋಗ್ಬೇಡ್ರಿ, ನೀವೇನ್ ಬಿತ್ತನೆ ಮಾಡ್ತಿರೋ ಅದನ್ನ ಏನ್ ಮಾಡೋದು ನೀವು? ಕೊಯ್ಯೋದು. ಅದಕ್ಕೆ ನಮ್ ಥಾಟ್ಸ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಹೌದಮ್ಮ. ಹಾ, ಸಾಧ್ಯವಿಲ್ಲ ನೋಡ್ರ, ಅಪಹಾಸ್ಯ ಮಾಡಲು ಸಾಧ್ಯ ಇಲ್ಲ, ಗೇಲಿ ಮಾಡ್ದಂಗೆ ಅಂತ ಅಲ್ವರ. ಓಕೆ, ಗುಡ್. ಸರಿ, ಇವಾಗ ಇನ್ನೊಂದು ವಾಕ್ಯ ಓದೋಣ. ಎಲ್ಲಪ್ಪ ಅಂದ್ರೆ ಆ ಫಸ್ಟ್ ಕೊರಿಂಥಿಯನ್ಸ್ 3rd chapter 6th verse. ಫಸ್ಟ್ ಕೊರಿಂಥಿಯನ್ಸ್ 3:6. ನಾನು ಸಸಿಯನ್ನು ನೆಟ್ಟೆನು, ಅಪೊಲ್ಲೋಸನು ನೀರು ಹೊಯ್ದನು. ನೋಡ್ರ, ನಾನ್ ಸಸಿಯನ್ನು ನೆಟ್ಟೆನು, ಅಪೊಲ್ಲೋಸನ್ ಏನ್ ಮಾಡ್ದ? ನೀರು ಹೊಯ್ದ. ಆದರೆ ಬೆಳೆಸುತ್ತಾ ಬಂದವನು ದೇವರು. ಅಂದ್ರೆ ಏನು? ಬೀಜ ಏನ್ ಮಾಡೋರು? ಒಂದು ಬಿತ್ತನೆ ಮಾಡೋರು ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಕೂಡ ಬಿತ್ತುವನ ಸಾಮ್ಯದಲ್ಲಿ ಹೇಳ್ತಾರಲ್ಲ, ಒಬ್ಬ ಮನುಷ್ಯ ಏನ್ ಮಾಡದಂತೆ, ಬೀಜವನ್ನು ಬಿತ್ತನೆ ಮಾಡಕ್ ಹೋದ, ಅದ್ 4 ಇರುವಂತ ಭೂಮಿಯಲ್ಲಿ ಬಿತ್ತು ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಿತ್ತುವನು ಯಾರೋ? ಮನುಷ್ಯ ಕುಮಾರನು. ಆ ಬೀಜ ಅಂದ್ರೆ ದೇವರ ವಾಕ್ಯ. ಅದರ ಮೊದಲು ಎಲ್ಲಿ ಬಿತ್ತು ಅಂತಂದ್ರೆ ದಾರಿ ಮಗ್ಲಲ್ಲಿ ಏನಾಯ್ತಂತೆ? ಬಿತ್ತಂತೆ. ಅದನ್ನ ಯಾರು ಎತ್ಕೊಂಡು ಹೋದ್ರು? ಆಕಾಶದ ಪಕ್ಷಿಗಳು ಏನಾಗ್ಬಿಡ್ತಾವ? ಎತ್ಕೊಂಡು ಹೋಗ್ಬಿಡ್ತಾವ. ದೇವ್ರ ವಾಕ್ಯ ಬೀಳ್ತಾ ಇರ್ಬೇಕಾದ್ರೆ ಇಮ್ಮಿಡಿಯೇಟ್ ಆಗಿ ಮನ್ಸೊಳಗೆ ಹೋಗ್ದ ರೀತಿಲಿ ಕ್ರಿಯೆ ಮಾಡೋದು ಯಾರಪ್ಪ? ಸೇತಾನ. ಎರಡನೇದು, ಬೀಜ ಎಲ್ಲಪ್ಪ ಬಿತ್ತು? ಮಣ್ಣಿನ ಅಯ್ಯೋ, ತಿರ್ಗಿ ಹೇಳ್ತೀನಿ. ಎರಡನೇದು, ಸೆಕೆಂಡ್, ಬಂಡೆ ಮೇಲೆ ಬಿತ್ತು. ಓಕೆನಾ? ಎರಡನೇದು ಬಿದ್ದಿದ್ದು ಬಂಡೆ ಮೇಲೆ. ಆದ್ರೆ ಬಂಡೆಗೆ ಬೇರೆ ಹೋಗಕ್ಕೆ ಸಾಧ್ಯ ಆಗ್ದಿರೋದ್ರಿಂದ ಅದೇನಾಗ್ಬಿಡ್ತಂತೆ? ಒಣಗೋಗ್ಬಿಡ್ತು ಅಂತ ಹೇಳ್ತಾರೆ. ಅಂದ್ರೆ ಅದೇನಾದ್ರು ಸತ್ಯದಲ್ಲಿ ದುಡುವಾಗಿ ಇಲ್ದಿರೋ ಕಾರಣಕ್ಕ ಏನಂತಾರೆ, ಜಾಸ್ತಿ ಜನ ಸತ್ಯದಲ್ಲಿ ಏನಾಗಿರ್ಲ ಅವರು ಇರಲ್ಲ, ಒಣಗೋಗ್ಬಿಡ್ತಾರೆ. ಆದ್ರೆ ಮೂರನೇದು ಎಲ್ಲಪ್ಪ ಬಿತ್ತು ಅಂದ್ರೆ ಒಳ್ಳೆ ಭೂಮಿ. ಆದ್ರೆ ಅದಕ್ಕೆ ಮುಳ್ಳುಗಳು ಏನ್ ಮಾಡ್ತಾರೆ? ತುಂಬಾ ತಡೆ ಮಾಡ್ತಾವ. ಮುಳ್ಳುಗಳು ತಡೆ ಮಾಡೋದ್ರಿಂದ ಬೆಳೆದಿಕ್ಕೆ ಆಸ್ಪದ ಆಗ್ಲಿಲ್ಲ. ಇದನ್ನ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? ಲೋಕದಲ್ಲಿ ಅಂತ ಒಂದು ಅನೇಕ ಶೋಧನೆಗಳು, ಅದರ ಎಂತ ಲೋಕದ ಚಿಂತೆಗಳು ಇದೆಲ್ಲ ಹೇಳ್ತಾರೆ. ಇದು ಏನ್ ಮಾಡ್ತಾರೆ? ಆ ಗಿಡನ ತಡಿತು ಅಂತ ಹೇಳ್ತಾರೆ. 4ನೇ ಭೂಮಿ ಎಲ್ಲಪ್ಪ ಬಿತ್ತು ಅಂತಂದ್ರೆ ಒಳ್ಳೆ ಭೂಮಿಯಲ್ಲಿ ಬಿತ್ತು, ಒಳ್ಳೆ ಫಲಗಳು ಕೊಡ್ತು. ಎಷ್ಟು ಕೊಡ್ತು ಫಲಗಳು? 100, 30, 60, 100. ಅಂದ್ರ 100, 60, 30ರಷ್ಟೇ ಆಯ್ತು ಫಲಗಳು ಕೊಡ್ತು ಅಂತ ಹೇಳ್ತಾರಲ್ರ. ನೋಡ್ರಿ, ನಮ್ ದೇವ್ರು ಎಷ್ಟು ಕರುಣಾಮಯಿ. ಒಂದ್ ಗಿಡ ಹಾಕಿದ್ರೆ ಆ ಗಿಡದಲ್ಲಿ ಏನಿದ್ರು ನೋಡ್ತಾರೆ? ಒಂದ್ ಬೀಜ ಹಾಕಿದ್ರೆ ಒಂದ್ ಬೀಜ ಹಾಕಿದ್ರೆ ಗಿಡ ಬೆಳೀತು ಅಂದ್ರೆ ಫಲಗಳು ಎಷ್ಟಿದ್ರು ನೋಡ್ತಾರೆ? 30 ಬಂದ್ರು ಸಾಕಪ್ಪ ಅಂತ. ನಮ್ಗೇನೋ 30% ಗಿಡದಲ್ಲಿ ಫಲ ಬಂತು, ನಾವೇನ್ ಮಾಡ್ತೀರಿ? ರಿಪ್ಲೇಸ್ ಮಾಡೋಣ 100% ಫಲ. ಅವರ ದೇವ್ರು ನೋಡಿತೀನಿ ಅಲ್ರ. ಅದಕ್ಕೆ ಇಲ್ಲಿ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರದು ದೇವರ ವಾಕ್ಯ. ಅಂದ್ರೆ ಬೀಜನ ಏನ್ರಿ? ದೇವರ ವಾಕ್ಯ. ಸರಿ, ಇವಾಗ ನಾವು ತಗೊಂತರ ಪಾಠ ದೇವರ ಏನ್ರಿ ಯೋಚನೆ, ನಮ್ಮ ಯೋಚನೆಗಳಿಗೆ. ಅವರ ದೇವರ ಯೋಚನೆ ಮತ್ತೆ ದೇವರ ವಾಕ್ಯ ಎರಡು ಒಂದೇನಾ? ಹೌದಾ ಇಲ್ವಾ? ಹೌದು. ಹೇಗೆ? ಇಲ್ಲ ಹೇಗೆ ಅಲ್ವರ. ನೋಡ್ರಿ, ದೇವ್ರ ವಾಕ್ಯ ಇವಾಗ ನಾವೆಲ್ಲ ನೋಟ್ಸ್ ಬರ್ಕೊಂತ ಇದ್ದೀರಲ್ಲ, ನೀವ್ ಬರ್ಕೊಂತೀರಾ, ನೋಟ್ಸ್ ಎಲ್ಲ ಬರ್ಕೊಂತೀರಾ. ಏನಕ್ಕೆ ಬರ್ಕೊಂತೀರಾ ಅಂದ್ರೆ ನಿಮ್ಮ ಯೋಚನೆ ಏನಿದೆಯೋ ಅದನ್ನ ನಿಮ್ ಮರ್ತೋಗದ ರೀತಿಯಲ್ಲಿ ರೆಕಾರ್ಡ್ ಇಗ್ಲಿ ಅಂತ ಮಾಡ್ತಾರೆ ಬುಕ್ಕಲ್ಲಿ. ಸೇಮ್ ಇದೇ ತರ ದೇವರು ತನ್ನದಿರಂತ ಸರ್ವ ಯೋಚನೆಗಳನ್ನ ಎಲ್ಲಿ ಬರ್ದಿದ್ದಾರೆ? ತನ್ನ ಸತ್ಯವೇದನೆ ಮಾಡೋರೆ ಬರ್ತಾರೆ. ಹಂಗಾರೆ ಅದಕ್ಕೆ ಹೇಳೋದು ಯೇಸು ಕ್ರಿಸ್ತು ಏನ್ರಿ, ಇದು ದೇವರ ವಾಕ್ಯ ಅಂದ್ರೆ ದೇವರ ಮನಸ್ಸಲ್ಲಿರೋಂತ ಎಲ್ಲಾ ಯೋಚನೆ. ಅದಕ್ಕೆ ಬ್ಯೂಟಿಫುಲ್ ಡಿವೈನ್ ಪ್ಲಾನ್ ಆಫ್ ದ ಏಜಸ್. ಇದು ಯಾರ ಯೋಚನೆ, ಯಾರ ಪ್ಲಾನ್ ಅಂತಂದ್ರೆ ಗಾಡ್ಸ್ ಪ್ಲಾನ್. ಅವರ ದೇವರು ಮನುಷ್ಯನ್ಗಾಗಿ ಏನ್ ಯೋಚನೆ ಮಾಡಿದರೋ ಅದನ್ನೇನ್ ಮಾಡಿದ್ರು? ಸತ್ಯವೇದಲ್ಲಿ ನಮ್ಗೆ ಬರ್ದರಂತೆ ಅಲ್ವರ. 1ನೇ ಕೊರಿಂಥದಲ್ಲಿ ಓದೋಣ, 2ನೇ ಅಧ್ಯಾಯ. 1ನೇ ಕೊರಿಂಥದಲ್ಲಿ 2ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಓದ್ಕೊಂಡ್ಬಂದ್ರಿಂತೀನಿ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ. ದೇವರು ಮನುಷ್ಯನ್ಗೆ ಏನೆಲ್ಲ ಸಿದ್ಧ ಮಾಡೋರು? ಏನ್ ಸಿದ್ಧ ಮಾಡೋರೆ? ಅದೇ ಪ್ಲಾನ್. ದೇವರು ಮನುಷ್ಯನ್ಗೆ ಮಾಡಿರೋ ಪ್ಲಾನು ಯಾವತ್ತೂ ಏನಾಗಂತೆ? ಮನುಷ್ಯನ ಕಣ್ಣಿಗೆ ಕಾಣಲಿಲ್ಲ, ಆಮೇಲೆ ಕಿವಿ ಕೇಳಲಿಲ್ಲ, ಅದರ ಭಾವನೆ ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಅದರ ಭಾವನೆ ಕೂಡ ಮನುಷ್ಯನ ಮನಸ್ಸಲ್ಲಿ ಏನಾಗ್ಲಂತೆ? ಹುಟ್ಲಿಲ್ವಂತ. ಅಂದ್ರೆ ಥಾಟ್ಸ್ ಮನುಷ್ಯನಲ್ಲಿ ಏನಾಗಿಲ್ವಂತ? ಜನರೇಟ್ ಆಗ್ಲಿವಂತೆ. ಅನ್ಲೆಸ್ ಗಾಡ್ ಗೇವ್ ಇಟ್. ದೇವ್ರು ಕೊಡೋ ತನಕ ಈ ಯೋಚನೆ ಮನುಷ್ಯನ್ಗೆ ಬರ್ಲೇ ಇಲ್ವಂತರಿ. ಏನ್ ಯೋಚನೆ? ಏನಪ್ಪ ಯೋಚನೆ ಅಂದ್ರೆ ಸತ್ತೋಗಿರೋದು ಎಲ್ಲಾರು ಎದ್ ಬರ್ತಾರೆ ಅಂದ್ಬಿಟ್ಟು ಯೋಚನೆ ಯಾವ ಮನುಷ್ಯಂಗ್ ಬಂದಿತ್ತು? ಆದಾಮಗ್ ಬಂದಿತ್ತಾ? ಅಬ್ರಾಹ್ಮಗ್ ಬಂದಿತ್ತಾ? ದೇವ್ರು ಹೇಳೋ ತನಕ
ಅಬ್ರಾಮ್ಗೂ ಥಾಟ್ ಏನಾಗಿರ್ಲಿಲ್ಲ, ಬರ್ಲಿಲ್ಲ. ಅಬ್ರಾಮ್ಗೆ ಅಂತ ನಿನ್ ಸಂತತಿ ಮುಖಾಂತರ ಏನ್ ಮಾಡ್ತೀನಿ, ಎಲ್ಲಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಇಸಾಕನ ಬಲಿ ಕೊಡ್ಬೇಕಾರೆ ಇಬ್ರು ಏನು ಅಂತೀರಿ ಬೈಬಲ್ ಅಲ್ಲಿ, ಪುನರುತ್ಥಾನದಲ್ಲಿ ಹೊಂದಿದಂತೆ ತಿರ್ಗಾ ಹೊಂದಿದ್ದನು ಅಂತ. ಹಂಗಾರೆ ಆ ನಂಬಿಕೆ ಬಂದಿದ್ದು ಎಲ್ಲಿ? ದೇವರು ಆ ಥಾಟ್ಸ್ ನ ಹಾಕಿರೋದ್ರಿಂದ ಏನಾಯ್ತು ಅಲ್ವರ. ಇವಾಗ ಇಲ್ಲ ಬಂದಿತ್ತು ಅಬ್ರಾಮ್ಗೆ. ನೋಡಿ ಇವತ್ತು ಯೋಚನೆ ಮಾಡಿ, ನಾವೆಲ್ಲ ಸತ್ಯಕ್ಕೆ ಬಂದಿದ್ರಲ್ಲ, ನೀವೆಲ್ಲ ಸತ್ಯಕ್ಕೆ ಏನಕ್ಕೆ ಬಂದಿದ್ದೀರಾ? ಬೈಬಲ್ ಸ್ಟೂಡೆಂಟ್ಸ್ ಆಗಿ ಕಾನ್ಸಿಕ್ರೇಟೆಡ್ ಮಾಡಿದ್ರಲ್ಲ, ಏನಕ್ಕೆ ಈ ಒಂದು ಸತ್ಯಕ್ಕೆ ಏನಕ್ಕೆ ಬಂದಿದ್ದೀರಾ? ಯಾಕೆ ಲೋಕದಲ್ಲಿ ಬೇರೆ ಯಾವ್ದೋ ಸಭೆಯಲ್ಲಿ ಇಲ್ಲ ನೀವು? ಯಾಕೆ? ಸತ್ಯ ಇದೆ. ಏನ್ ಸತ್ಯ ಇದೆ? ಬೇಸಿಕ್ ಕ್ಲಾಸಲ್ಲಿ ಯಾವ ಕ್ಲಾಸ್ ಇಷ್ಟ ಆಯ್ತು ಅಂತ ಕೇಳಿದ್ರೆ ನೀವೆಲ್ಲ ಏನಂತೀರಾ? ಈಡ್ಬುಲಿ. ನೋಡ್ರ, ಎಲ್ಲರ ಬೈನಲ್ಲಿ ಬರೋದು ಈಡ್ಬುಲಿ. ರ್ಯಾನ್ಸಮ್. ಯಾಕಪ್ಪ ರ್ಯಾನ್ಸಮ್ ಅಂತಂದ್ರೆ, ಸತ್ತೋದವ್ರು ಎಲ್ಲರೂ ಏನಾಗ್ತಾರೆ, ವಾಪಸ್ಸು ಎದ್ ಬರ್ತಾರೆ ಅಂದ್ರ. ಪುನರುತ್ಥಾನ ಅಂದ್ರೆ ಸಾಮಾನ್ಯವಾಗಿ ಕ್ರಿಶ್ಚಿಯನ್ಸ್ ಥಿಂಕ್ ಮಾಡಿರೋದೇನೋ, ಮನುಷ್ಯ ಸತ್ತೋಗಿದ ತಕ್ಷಣ ಅವ್ನ ಆತ್ಮ ಎದ್ದಿ ಹೋಗ್ಬಿಡ್ತಾರಲ್ಲ ದೇವ್ರ ಹತ್ರ, ಅದೇ ಅವ್ರ ಲೆಕ್ಕದಲ್ಲಿ ಏನ್ರಿ ಪುನರುತ್ಥಾನ. ಅದೇ ನಮ್ಗೇನ್ ಗೊತ್ತಿದೆ ಪುನರುತ್ಥಾನ ಏನ್ರಿ? ಎಲ್ಲಾರು ಸತ್ತ ಸಮಾಧಿಯಲ್ಲಿ ಮಣ್ಪಾಲಾಗ್ಬಿಟ್ಟವ್ರೆ. ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬಂದವಾಗ ಏನ್ರಿ, ಆ ತುತ್ತೂರಿ ಧ್ವನಿ ಉದ್ದವಾಗ ಸಭೆಯಲ್ಲೇ ಕಂಪ್ಲೀಟ್ ಆಗ ಏನ್ ಮಾಡ್ತಾರೆ, ಎಲ್ಲರೂ ಭೂಮಿಯಿಂದ ವಾಪಸ್ ಎದ್ ಬರ್ತಾರೆ. ಹೆಂಗ್ ಎದ್ ಬರ್ತಾರೆ? ಅದೇ ದೇಹದಲ್ಲಿ. ಯಾವ ತರ ಎದ್ ಬರ್ತಾರೆ? ಯಾವ ವಯಸ್ಸಲ್ಲಿ ಸತ್ರು ಅದೇ ತರ ಎದ್ ಬರ್ತಾರೆ. ಎಲ್ಲಿಗೆ ಹೋಯ್ತಾರೆ? ಎದ್ಬಿಟ್ಟು ಮನೆಗೆ ಹೋಯ್ತಾರೆ ಅಲ್ವರ. ಅವ್ರ ಮನೆಯಲ್ಲಿ ಎಲ್ಲರೂ ಜೊತೆಗೆ ಏನಾಗಿರ್ತಾರೆ, ಇರ್ತಾರೆ ಅಂದ್ಬಿಟ್ಟು. ಇದನ್ನ ನಾವ್ ಎಲ್ಲಾರ ಕೇಳಿದ್ರ? ನಾನು ಕ್ರಿಶ್ಚಿಯನ್ ಆಗಿದ್ದೆ, ಲೋಕದಲ್ಲಿ 1 ವರ್ಷ ಇದ್ದೆ, ಎಲ್ಲೂ ಲೈಫಲ್ಲಿ ಏನ್ ಮಾಡಿಲ್ಲ. ಆದ್ರೆ ಸತ್ಯವೇದದಲ್ಲಿ ಈ ತರ ಇದೆ ಅಂತ ಅನ್ಬಿಟ್ಟು ಯಾವ ಮನ್ಸಿಗೆ ಬಂತು ಯೋಚನೆ? ಯಾರಿಗಾರು ಬಂದಿದ್ಯಾ? ಯಾರಿಗೂ ಬಂದ? 1000 ಇಯರ್ಸ್ ಬಗ್ಗೆ ಯೋಚನೆ ಮಾಡಿ, 1000 ಇಯರ್ಸ್ ಕ್ಲಾಸಸ್ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನೆಲ್ಲ ಆಶೀರ್ವಾದ ಇರ್ತಾರೆ. ಇದನ್ನೆಲ್ಲ ಬೈಬಲ್ ನಲ್ಲಿ ಇಟ್ಟಿದ್ದಾರೆ ಅಂತ ಅನ್ಬಿಟ್ಟು ಯಾವ ಮನುಷ್ಯಂಗ್ ಬಂತು ಯೋಚನೆ? ಯಾವ ಮನುಷ್ಯ ನೋಡಿದ್ದ? ಯಾವ ಮನುಷ್ಯ ಕೇಳಿದ್ದ? ಅಂಟಿಲ್ ಗಾಡ್ ರಿವೀಲ್ಡ್ ಇಟ್. ಯಾರಿಗೂ ಇದೇನಾಗಿಲ್ಲ, ಇದು ಈ ಹೃದಯದಲ್ಲಿ ಬಂದಿಲ್ಲ. ಅದನ್ನ ನೋಡಿ ಮುಂದಕ್ಕೆ ಏನ್ ಹೇಳ್ತಾರೆ ಕೊರಿಂಥದಲ್ಲಿ. ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮುಖಾಂತರ ಅದನ್ನು ಪ್ರಕಟಿಸಿದನು. ಇವೆಲ್ಲವನ್ನು ದೇವರು ಮಾಡ್ತಾರೆ, ಹೋಲಿ ಸ್ಪಿರಿಟ್ ಮುಖಾಂತರ ನಮಗೇನ್ ಮಾಡೋರು ಅದನ್ನ ಪ್ರಕಟಿಸಿದ್ರೆ. ಅದರಿಂದ ನಾವೇನ್ ಮಾಡ್ತಾ ಇದ್ವಿ? ಕ್ಲಿಯರ್ ಆಗಿ 1000 ಇಯರ್ಸ್ ನಾವೇನ್ ಮಾಡ್ತಾ ಇದ್ರಿ, ನೋಡ್ತಾ ಇದ್ರಿ. ನೋಡಿ ಹಿಂಗೆ ಹೀಬ್ರೂಸ್ ಅಲ್ಲಿ ಹೇಳ್ತಾರೆ, ನೋಡಿರ್ತೀನಿ 6ನೇ ಅಧ್ಯಾಯ. 1 ನಿಮಿಷ ರೀ. ಹೀಬ್ರೂಸ್ ಚಾಪ್ಟರ್ 6 ವರ್ಸ್ 4 and 5. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದನ ಯುಗದ ಮಹತ್ವವನ್ನು ಅನುಭವಿಸಿದವರು. ಇದೇನಿದು ಮುಂದನ ಯುಗದ ಮಹತ್ವಗಳನ್ನ ಅನುಭವಿಸೋದು? ಮುಂದೆ ಬರೋಂತ ಯುಗ ಯಾವ್ದು? ಕ್ರಿಸ್ತನ ರಾಜ್ಯ. ಆ ರಾಜ್ಯದಲ್ಲಿ ಏನೆಲ್ಲ ಇರ್ತದೋ ಕಿಂಗ್ಡಮ್ ಅಲ್ಲಿ, ಇದನ್ನೆಲ್ಲ ಇವಾಗ ಏನ್ ಮಾಡೋದು ನಾವು? ಮುಂದನ ಯುಗದ ಮಹತ್ವಗಳನ್ನು ಅನುಭವಿಸೋದು. ಯೋಚನೆ ಮಾಡಿ, ಇವತ್ತು ನಾವೇನ್ ಮಾಡ್ತಾ ಇದ್ರಿ? ಕಣ್ಣಿಗೆ ಕಾಣ್ಲಿಲ್ಲ, ಅದರ ರೋಡಲ್ಲಿ ಬಂದು ಸಿಂಹ ಹುಲ್ ತಿಂತಾನೆ, ನಂಬ್ತೀರಾ? ನಾನ್ ನಂಬ್ತೀನಪ್ಪ. ಯಾಕಂದ್ರೆ ಬೈಬಲ್ ಏನ್ ಮಾಡೋರೆ ಕೊಟ್ಟಾರೆ. ನಾವು ವಾಕ್ಯನ ಓದ್ಬೇಕಾದ್ರೆ ಏನ್ ಮಾಡ್ತೀರಿ? ಕ್ಲೀನ್ ಆಗಿ ಮನ್ಸಲ್ಲಿ ಏನ್ ಮಾಡ್ತೀರಿ? ಇಮ್ಯಾಜಿನ್ ಮಾಡ್ಕೊಂತೀರಿ. ಓ, ಕ್ರಿಸ್ತನ ರಾಜ್ಯದಲ್ಲಿ ಏನಾಗ್ತಾರೆ, ಈ ತರ ಆಗ್ತದೆ. ಎಲ್ಲಾರು ಕಣ್ಣಲ್ಲಿ ಹಾಕಿರ್ತಾರೆ, ಮುಸ್ಕುನ್ ಏನ್ ಮಾಡ್ತಾರೆ? ತೆರೀತಾರೆ. ಎಲ್ಲಾರು ಏನ್ ಮಾಡ್ತಾರೆ? ನೆರೆಯವರು ಇನ್ನೊಬ್ರಿಗೆ ಹೇಳೋಂತ ಅವಶ್ಯಕತೆ ಇಲ್ಲ, ಎಲ್ಲಾರು ಸತ್ಯವೇದ ಏನ್ ಮಾಡಿ ತಿಳ್ಕೊಂತಾರೆ ಅಂದ್ಬಿಟ್ಟು. ಇದು ನಮ್ ಕಣ್ ದೃಷ್ಟಿಯಲ್ಲಿ, ಅದರ ನಮ್ ಕಣ್ಣು ಮುಂದೆ ಇಲ್ದಿರೋ ಇದ್ರು ಸರಿ, ಅದು ನಾವ್ ಇದೆ ಅಂತ ಅಂದ್ಬಿಟ್ಟು ನಮ್ ಕಾಣೋ ರೀತಿಯಲ್ಲಿ ನಾವ್ ಏನ್ ಮಾಡ್ತೀರಿ? ನಂಬ್ತೀರಿ. ಅದಕ್ಕೆ ಹೇಳ್ತಾರಲ್ಲ, ಮುಂದಿನ ಯುಗದ ಮಹತ್ವಗಳನ್ನು ಅನುಭವಿಸಿದವರು. ನಾವ್ ಇವಾಗ ಏನ್ ಮಾಡ್ತಾ ಇದ್ದೀರಿ? ಅನುಭವಿಸ್ಬಿಟ್ಟು ನೋಡ್ತಾ ನೋಡ್ರಿ. ಇದು ಇವೆಲ್ಲ ಗಾಡ್ಸ್ ಥಾಟ್ಸ್. ಆತರ ಅದಕ್ಕೆ ನೋಡ್ಬೇಕಾರೆ ಬೀಜ ಅಂತ ಹೇಳ್ಬೇಕಾರೆ ಆತನ ಯೋಚನೆಗಳು. ಅದನ್ನೇ ದೇವರು ನಮ್ಗೆ ಸತ್ಯವೇದನೆ ಮಾಡಿ ನಮ್ಗೆ ಇಟ್ಟಿರೋದು. ಅದಕ್ಕೆ ಈ ಯೋಚನೆ ದೇವ್ರ ಏನ್ ಮಾಡಿದ್ರು? ಎಲ್ಲಾ ಪ್ರವಾದಿಗಳ ಬಾಯಿಂದ ಏನ್ ಮಾಡಿದ್ರು? ಹೇಳಿದ್ರು. ಅಪೊಸ್ತಲ ಕೃತ್ಯಗಳು 3:21 ಓದ್ರಿ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 21ನೇ ಕರೆಕ್ಟ್ 21 ಓದ್ರಿ. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ, ನೋಡಿ, ಸಮಸ್ತವನ್ನು ಸರಿ ಮಾಡುವಂತ ಕಾಲ ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಪರಲೋಕವೇ ಕ್ರಿಸ್ತನ ಸ್ಥಾನವಾಗಿರ್ಬೇಕು ಅಲ್ವರ? ಏನ್ರಿ? ಪರಲೋಕವು ಕ್ರಿಸ್ತನ ಸ್ಥಾನವಾಗಿರ್ಬೇಕು. ಎಲ್ಲಿವರೆಗೂ? ಸಮಸ್ತವನ್ನು ಸರಿ ಮಾಡುವಂತ ಕಾಲ ಬರುವ ತನಕ. ಅಂದ್ರೆ ಕ್ರಿಸ್ತನ 2ನೇ ಬರಿಕೆಯಲ್ಲಿ ಬರ್ತಾರೆ ಅಂತಂದ್ರೆ ಬರದೇನಿಕ್ಕೆ? ಸಮಸ್ತವನ್ನು ಸರಿ ಮಾಡಕ್ಕೆ ಬಂದ್ಬಿಟ್ಟವ್ರೆ. ಅಂದ್ರೆ ಏನ್ ಮಾಡ್ತಾರೆ ಅಂತ ಅರ್ಥ? ಸರಿಪಡಿಸಕ್ಕೆ ಬಂದ್ರೆ ಸರಿಪಡಿಸ್ತಾ ಇದಾರೆ ಅಂತ ಅರ್ಥ. ನೆಕ್ಸ್ಟ್
ಆ ಕಾಲದ ಆ ವಿಷಯವಾಗಿ ಕಾಲದ ವಿಷಯವಾಗಿ ಸಮಸ್ತವನ್ನು ಸರಿ ಮಾಡ್ತಾನೆ ಅಂತ ಹೇಳೋರಲ್ಲ ಆ ಕಾಲ, ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ನೋಡ್ರ ಏನೋ ದೇವರು ಪೂರ್ವದಲ್ಲಿ ಅಂತ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಏನ್ ಮಾಡೋರಂತಿದ್ನ ಇದನ್ನ ಇಂಗ್ಲಿಷ್ ಅಲ್ಲಿ ಓದಿ ನೋಡೋರಂತ್ರಿ. ಹೌ ಮೆನಿ ಪ್ರೊಫೆಟ್ಸ್? ಹಾ 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 ಆಲ್ ದ ಪ್ರೊಫೆಟ್ಸ್ ಬರ್ಲಿಲ್ವಾ? ಹಾ ಅದ್ಯಾಕೆ ತಿನ್ಕೊಂಬಿಟ್ರಿ? ಅದ್ನ ಹೇಳತ್ತಾನೆ, ಅದು ಇಂಪಾರ್ಟೆಂಟ್. ಓದಿ ಇನ್ನೊಂದ್ಸತಿ ಕರೆಕ್ಟ್ ಆಗಿ. ಹಾ 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 ಅಂಡರ್ಲೈನ್ ಮಾಡಿ, ಆಫ್ ಆಲ್ ಈಸ್ ಹೋಲಿ ಪ್ರೊಫೆಟ್ಸ್. ಎಲ್ಲಾ ಪ್ರವಾದಿಗಳು ಮಾತಾಡೋದೆ 1000 years ಬಗ್ಗೆ ರೀ. ಯೋಚನೆ ಮಾಡ್ರಿ ಅಂತೀನಿ. ಇದನ್ನ ದೇವ್ರ ಏನ್ ಮಾಡೋರೆ, ಬೈಬಲ್ ನಮ್ಗೋಸ್ ಏನ್ ಮಾಡೋರೆ ಇಟ್ಟು. ಹಂಗಾರೆ ಪ್ರವಾದಿಗಳಿಗೆಲ್ಲ ಕ್ರಿಸ್ತನ್ ರಾಜ್ಯದಲ್ಲಿ ಏನಾಗ್ತಾರೆ ಅಂದ್ಬಿಟ್ಟು ಎಲ್ಲಾವನ್ನು ಅನ್ಭವಿಸ್ ನೋಡ್ಬಿಟ್ರ ನಮ್ ತರ ಇಲ್ಲ. ದಾನಿಯಲ್ಗೆ ಹೇಳ್ತಾರೆ ಎಲ್ಲಾ ಮುಚ್ಚಲ್ಪಟ್ಟಿದೆ ಅಂತ್ಯಕಾಲದವರೆಗೂ ನೀನೇ ಹೋಗಿ ಏನ್ ಮಾಡೋ, ನೀ ಇದ್ರೆ ಇಲ್ದಿರು ಅಂತ. ದಾನಿಯಲ್ ಕೇಳ್ತಾರೆ ಏನ್ ದೇವ್ರೆ ಎಕ್ಸ್ಪ್ಲೇನ್ ಮಾಡೋ, ಅತ್ತಿತ್ತ ತಿರ್ಗಾಡ್ತಾರೆ, ಜ್ಞಾನ ಹೆಚ್ಚಾಗ್ತಾರೆ, ಏನದು ಅಂತ ಕೇಳ್ತಾರೆ. ದಾನಿಯಲ್ಗೆ ಹೇಳಿದ್ರೆ ಇಲ್ಲಪ್ಪ, ಮುಂದಿನ ಕಾಲದಲ್ಲಿ BMW ಒಂದು ಕಾರ್ ಬರ್ತದೆ, 220 ಸ್ಪೀಡಲ್ಲಿ ಹೋಯ್ತಾರೆ. ನಾವು ಏನ್ ಮಾಡಿರೋದು, ಇದೇನ್ ದೇವ್ರೆ 220 ಸ್ಪೀಡ್, ವಾಟ್ ಇಸ್ 220 ಏನ್ ಮಾಡಿರೋಣ? ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ಆಗ್ತದಾ? ಯೋಚನೆ ಮಾಡ್ರಿ, ಹೌದಾ ಇಲ್ವಾ? ಒಂದ್ ಸ್ಕೈ ಸ್ಕ್ರೇಪರ್ ಬರ್ತಾರೆ 150 feet, ಐ ಮೀನ್ 150 floors ಮೇಲೆ ಕಟ್ತಾರೆ ಅಂತಂದ್ರೆ ಅವ್ನ್ ಏನ್ ಮಾಡಿರೋನು? ಅಲ್ಲ ದೇವ್ರೆ ಬಾಬಿಲೋನ್ ಇದು ಗೋಪುರ ನಿಂತೇನೆ ಹೊಡೆದಾಕಿದ್ದು ಅಂತ ಕೇಳಿರೋನಲ್ಲ. ಸೊ ಎಷ್ಟೋ ವಿಚಾರಗಳು ಪ್ರವಾದಿಗಳಿಗೆ ಏನಾಗಿಲ್ಲ, ಅರ್ಥ ಆಗಿಲ್ಲ. ಆದ್ರೆ ಆ ದೇವ್ರ ಥಾಟ್ಸ್ ನ ದೇವ್ರು ತನ್ನ ಮಕ್ಳಿಗಾಗಿ ಏನ್ ಮಾಡೋರು, ಬೈಬಲ್ ಅಲ್ಲಿ ಬರ್ದಿಟ್ಟಾರೆ. ಅದಕ್ಕೆ ಏಷ್ಯಾದಲ್ಲಿ ಹೇಳೋದು, ನನ್ನ ಆಲೋಚನೆ ನಿಮ್ಮ ಆಲೋಚನೆ, ನಿಮ್ಮ ಆಲೋಚನೆಗಳು ನಮ್ಮ ಆಲೋಚನೆ ಅಲ್ಲ. ಅದರ ಹಂಗಾದ್ರೆ ಏನಪ್ಪಾ ಅಂದ್ರೆ ಆಲೋಚನೆ ಎಷ್ಟು ಇಂಪಾರ್ಟೆಂಟ್ ಅಲ್ವರ. ಅದಕ್ಕೆ ನಾವ್ ಏನೇ ಕ್ರಿಯೆಗಳು ಮಾಡಿದ್ರು ಆಲೋಚನೆ ಇಂಪಾರ್ಟೆಂಟ್. ಸೊ ಇವಾಗ ಏನಪ್ಪಾ ಅಂದ್ರೆ ಥಾಟ್ಸ್ ಇಂಪಾರ್ಟೆನ್ಸ್ ನಮ್ಗೆ ಗೊತ್ತಾಯ್ತು. ಇವಾಗ ಏನ್ ಮಾಡೋಣ, ನೆಕ್ಸ್ಟ್ ಒಂದು ಸ್ಟೆಪ್ ಬರೋಣ. ಏನಪ್ಪಾ ಸ್ಟೆಪ್ ಅಂತಂದ್ರೆ, ನಮ್ ಥಾಟ್ಸ್ಗೂ ನಮ್ ಕ್ಯಾರೆಕ್ಟರ್ಗೂ ಕೋ ರಿಲೇಟ್ ಆಗಿರ್ಬೇಕಾ ಇರಬಾರ್ದಾ? ಇರ್ಬೇಕು ಅಲ್ವರ. ಇವಾಗ ಅದಕ್ಕೆ ಒಂದು 2 ಎಕ್ಸಾಂಪಲ್ ನೋಡೋಣ. ಒಂದ್ ಏನಪ್ಪ ಎಕ್ಸಾಂಪಲ್ ನೋಡೋಣ ಅಂದ್ರೆ, ಥಾಟ್ಸ್ಗೂ ಕ್ಯಾರೆಕ್ಟರ್ಗೆ ಕೋ ರಿಲೇಟ್ ಆಗಿಲ್ಲ ಅಂದ್ರೆ ಏನಾಗ್ತದೆ, ಎರಡಿಗೂ ಕೋ ರಿಲೇಟ್ ಆದ್ರೆ ಹೇಗಿರ್ತಾರೆ ಅಂತ. ಯಾಕೆ ಇದು ಹೇಳ್ತೀನಿ ಅಂದ್ರೆ, ಇವಾಗ ನಮ್ಗೆ ಕೆಲವೊಂದ್ಸತಿ ಏನಾಗ್ತದೆ ಅಂದ್ರೆ, ನಮ್ ಥಾಟ್ಸ್ ಪ್ಯೂರ್ ಆಗಿ ಇರಲ್ಲ, ಕರೆಕ್ಟಾ? ಆಕ್ಷನ್ಸ್ ಹೆಂಗಿರ್ತದೆ, ಪ್ಯೂರ್ ಆಗಿರ್ತಾರೆ ಅಲ್ರ. ಬ್ಯೂಟಿಫುಲ್ ಆಗಿ ಎಲ್ಲರ ಮುಂದೆ ಚೆನ್ನಾಗಿ ನಡ್ಕೊಂತ ಇರ್ತೀರಿ ಅಲ್ರ. ಅದು ಹೇಗಿರ್ತಾರೆ ದೇವ್ರ ಲೆಕ್ಕದಲ್ಲಿ ಅಂತ ಅದನ್ನ ನೋಡೋಣ. ಕೆಲವೊಂದ್ಸರಿ ಹೆಂಗಿರ್ತಾರೆ ಅಂದ್ರೆ, ನಾನು ಮೋಸವಾಗಿರ್ತೀನಿ ಎಲ್ಲರ ಮುಂದೆ ಅದ್ರ, ಆದ್ರೆ ನಮ್ ಥಾಟ್ಸ್ ಹೆಂಗಿರ್ತಾರೆ, ಚೆನ್ನಾಗಿರ್ತಾರೆ. ಅವಾಗ ದೇವ್ರಿಗೆ ಹೆಂಗ್ ತಗೊಂತಾರೆ ಅಂತ ಕೆಲವೊಂದು ಎಕ್ಸಾಂಪಲ್ ನೋಡೋಣ. ಒಂದು ಎಕ್ಸಾಂಪಲ್, ಮೊದಲನೇದು ಆ ಲೂಕ 7ನೇ ಅಧ್ಯಾಯ 39ನೇ ವಾಕ್ಯ ಓದ್ರಿಂತೀನಿ. ಲೂಕ 7:39. ಆದರೆ ಆತನನ್ನು ಊಟಕ್ಕೆ ಕರೆದ ಫರಿಸಾಯನು ಹಾ ಇದನ್ನು ಕಂಡು, ಹಾ ಇವನು ದುರಾಚಾರಿ, ಹಾ ಇವನು ಪ್ರವಾದಿಯಾಗಿದ್ದರೆ ಹಾ ತನ್ನನ್ನು ಮುಟ್ಟಿದ ಈ ಹೆಂಗಸು ಹಾ ಇಂಥವಳೆಂದು ತಿಳಿಕೊಳ್ಳುತ್ತಿದ್ದನೋ ಹಾ ಅಂದುಕೊಂಡನು. ಅಂದುಕೊಂಡನು. ನೋಡಿ, ಇಲ್ಲಿ ಫರಿಸೇಯನು ಯೇಸು ಕ್ರಿಸ್ತನ ಮನೆಗೆ ಏನ್ ಮಾಡ್ತಾರೆ, ಊಟಕ್ಕೆ ಕರೀತಾರೆ ಅಲ್ವರ. ಸಾಮಾನ್ಯವಾಗಿ ನೀವೇ ಥಿಂಕ್ ಮಾಡಿ, ಫರಿಸೇಯನ್ಗೂ ಮತ್ತೆ ಸದಸ್ಯರು ಮತ್ತೆ ಯೇಸು ಕ್ರಿಸ್ತನ್ಗೆ ಆಗ್ತದ? ಅವ್ರಿಗೆ ಆಗೋದಿಲ್ಲ ಅದ್ರ. ಯಾಕಂದ್ರೆ ಯೇಸು ಕ್ರಿಸ್ತ ಮಾಡೋಂಥ ಉಪದೇಶಗಳು ಫರಿಸೇಯ ಸದಸ್ಯರಿಗೆ ಆಪೋಸಿಟ್ ಆಗಿದೆ. ಇಂಥ ಒಬ್ಬ ವ್ಯಕ್ತಿ ಕ್ರಿಸ್ತನ್ನ ಮನೆ ಕರೀತಾನೆ, ಏನ್ ಕರೀತಾನೆ? ತಪ್ಪು ಹುಡ್ಕ ಕರೀತಾನೆ. ಇದೇ ಒಂದು ಇನ್ಸಿಡೆಂಟ್ 3 ಸುವಾರ್ತೆಯಲ್ಲಿ ಬರ್ತಾರೆ. 3 ಸುವಾರ್ತೆಯಲ್ಲಿ ಪಕ್ಕದಲ್ಲಿ ಇಟ್ಬಿಟ್ಟು ನೋಡಿದ್ರೆ ಅಲ್ಲಿ ಕ್ಲೀನ್ ಆಗಿ ಕೊಟ್ಟವ್ರು ಏನು ಅಂತಂದ್ರೆ, ಯೇಸು ಕ್ರಿಸ್ತ ತಪ್ಪುಡಿಯಕ್ಕೆ ಕಡಿತಾನೆ ಅಂತ ಅಂದ್ಬಿಟ್ಟು. ಸಾಮಾನ್ಯವಾಗಿ ಇಸ್ರೇಲ್ ಅಲ್ಲಿ ಪದ್ಧತಿ ಏನಪ್ಪಾ ಇತ್ತು ಅಂದ್ರೆ, ಮನೆಗೆ ಯಾರು ಬಂದ್ರೆ ಅತಿಥಿಗಳು ಏನ್ ಮಾಡ್ಬೇಕು, ಕೈಕಾಲು ತೊಳ್ಕೊಂಡು ಊಟಕ್ಕೆ ಕೂತ್ಕೊಬೇಕಲ್ರ. ಇವಾಗ ಯೇಸು ಕ್ರಿಸ್ತ ಏನ್ ಮಾಡವ್ರೆ, ಡೈರೆಕ್ಟ್ ಆಗಿ ಕೂತ್ಬಿಡವ್ರೆ ಅಲ್ರ. ಯಾಕೆ? ಯೇಸು ಕ್ರಿಸ್ತ ತುಂಬಾ ಪಕಡ ಬಿಡಿ ಅಲ್ರ. ಸಾಮಾನ್ಯ ಇನ್ನೊಂದು ಇಸ್ರೇಲ್ ಪದ್ಧತಿ ಇದು, ಯೇಸು ಕ್ರಿಸ್ತ ಕೈಕಾಲು ತೊಳೆದಿಲ್ಲಪ್ಪ, ಕೂತ್ಕೊಂಡ್ಬಿಟ್ರು. ಇವಾಗ ಏನ್ ಮಾಡ್ಬೇಕು, ಓನರು ಕಡ್ದಿರೋ ಹೋಸ್ಟ್ ಏನ್ ಮಾಡ್ಬೇಕು, ನೀರ್ ಕೊಟ್ಬಿಟ್ಟು ಅಟ್ಲೀಸ್ಟ್ ಏನ್ ಮಾಡ್ಬೇಕು. ಇವಾಗ ಎಕ್ಸಾಂಪಲ್, ನಾನ್ ನಿಮ್ ಮನೆಗೆ ಬಂದ್ರೆ ನೀವು ಊಟಕ್ಕೆ ಕರೆದಂದ್ರೆ ನಾನು ಹಂಗೆ ಕೂತ್ಕೊಂಡ್ಬಿಟ್ರೆ ನೀವೇನ್ ಮಾಡ್ತೀರಾ? ಕೈ ತೊಳ್ಕೊಳ್ಳಿ ಹೋಗಿ ಅಂತೀರಾ? ಏನ್ ಮಾಡ್ತೀರ ನೋಡ್ರಿ ಅಲ್ರ. ಬಯಲು ಉಂಟಾದ್ರೆ ಪಾತ್ರೆ ನೀರ್ ತಂದು ಬಿಡ್ತೀರಾ, ಬ್ರದರ್ ಇಲ್ಲಿ ತೊಳ್ಕೊಳ್ಳಿ ಅಂತ, ಹೌದಾ ಇಲ್ವಾ? ಈ ಕೆಲಸ ಯಾರು ಮಾಡ್ಬೇಕಾಯ್ತು? ಫರಿಸೇಯ ಮಾಡದ್ನಾ? ಮಾಡ್ಲಿಲ್ಲ ಅದರ. ಯೇಸು ಕ್ರಿಸ್ತ ಫಾಲ್ಟ್ ಕಂಡಿಡಿಬೇಕು ಅಂತಾನೆ ಕಾಯ್ಕೊಂಡು ಕೂತಾರೆ. ಇದನ್ನ ಯಾರು ನೋಡಿದ್ರು? ಒಂದ್ ಸ್ತ್ರೀ ನೋಡಿದ್ರು. ಆ ಸ್ತ್ರೀ ಏನ್ ಮಾಡ್ತಾರೆ ಅಂದ್ಬಿಟ್ಟು, ಅಮೂಲ್ಯವಂತ ತೈಲ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತನ ಕಾಲ್ಗೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಕೂದಲಲ್ಲಿ ಒರ್ಸೋದಿಕ್ಕೆ. ಅದನ್ನ ನೋಡಿದ ತಕ್ಷಣ ಈ ಮನುಷ್ಯನ ಮನ್ಸಲ್ಲಿ ಒಂದ್ ದುಷ್ಟ ಆಲೋಚನೆ ಏನಾಯ್ತು, ಬಂತು. ಇದು ಯಾರಿಗಾರ ಕಾಣಿಸ್ತಾ? ಯಾರಿಗೂ ಕಾಣಿಸಿಲ್ಲ. ಯಾರಿಗ್ ಮಾತ್ರ ಗೊತ್ತಾಯ್ತು? ಕ್ರಿಸ್ತನ್ ಗೊತ್ತಾಯ್ತು. ಅವ್ನು ಯೋಚನೆ ಮಾಡಿದ್ನ ಯೇಸು ಕ್ರಿಸ್ತ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ, ಕ್ಯಾಚ್ ಮಾಡ್ತಾರೆ. ನೋಡ್ರಿ, ಇದು ಎಕ್ಸಾಂಪಲ್ ಜಸ್ಟ್ ಹಂಗೆ ಥಿಂಕ್ ಮಾಡಿ.
ತುಂಬಾ ಬ್ಯೂಟಿಫುಲ್ ಎಕ್ಸಾಂಪಲ್. ಒಳ್ಳೆ ವ್ಯಕ್ತಿ, ನೋಡಕ್ ಹೆಂಗಿದಾನೆ, ಪರಿಚಯ ಬೇರೆ, ನೋಡಕ್ಕೆಲ್ಲ ಸೂಪರ್ ಆಗಿರ್ತಾನೆ. ಅದರ ಟಿಪ್ ಟಾಪ್ ಆಗಿ, ನೀಟಾಗೆ, ಕ್ಲೀನ್ ಆಗಿ, ಅದರ ಕ್ಲೀನ್ ಹ್ಯಾಂಡ್ಸ್, ಎಲ್ಲಾರ ಮುಂದೆ ಸೊಸೈಟಿಯಲ್ಲಿ ಒಳ್ಳೆ ಹೆಸರು. ಯೇಸು ಕ್ರಿಸ್ತನ್ ಕರ್ದಾನೆ, ಅಯ್ಯೋ ಪ್ರವಾದಿನ ಮನೆಗೆ ಊಟಕ್ಕೆ ಕರ್ದಾನೆ ಅಂದ್ರೆ ಎಲ್ಲ ಒಳ್ಳೇದಲ್ವಾ ಅಂತ. ಆದ್ರೆ ಮನ್ಸಲ್ಲಿ ಏನಿದೆ? ಕಪಟತನ. ಮನ್ಸಲ್ಲಿ ಏನಾರ ಒಳ್ಳೇದಿದ್ಯಾ ಅಂದ್ರೆ ಇಲ್ವೇ ಇಲ್ಲ ರೀ ಅಂತೀನಿ ಅಲ್ವರ. ಇವಾಗ ಇದು ಅವನ್ಗೆ ಆಶೀರ್ವಾದ ತರ್ತದ? ತರದಿಲ್ಲ ಅಲ್ವರ. ಅದಕ್ಕೆ ನಮ್ಮ ಆಲೋಚನೆಯಲ್ಲಿ ಏನ್ರಿ ಶುದ್ಧವಾಗಿರೋದು ತುಂಬಾ ಏನ್ರಿ ಇಂಪಾರ್ಟೆಂಟ್. ಅದು ಎಲ್ ರಿಫ್ಲೆಕ್ಟ್ ಆಗ್ಬೇಕು? ನಮ್ಮ ಕ್ಯಾರೆಕ್ಟರ್ ರಿಫ್ಲೆಕ್ಟ್ ಆಗ್ಬೇಕು. ಇದು ನಾವು ಬೇರಲ್ಲಿ ರೆಡಿ ಮಾಡಿದಿರಾ, ಸುಮ್ನೆ ಔಟ್ ವರ್ಡ್ ಆಗಿ ನಾನು ರೆಡಿ ಮಾಡ್ಕೊಂತೀನಿ ಅಂತಂದ್ರೆ ಇದು ದೇವ ದೃಷ್ಟಿಯಲ್ಲಿ ಮಹಿಮೆ ತರಂತ ಕೆಲಸ ಅಲ್ಲ. ಇವಾಗ ಎರಡನೇ ಇನ್ಸಿಡೆಂಟ್ ನೋಡೋಣ. ಎಲ್ಲಿ ಅಂದ್ರೆ ಮಾರ್ಕ್ 14:72. ಮಾರ್ಕ್ 14:72. ಆಗ ಪೇತ್ರನು, ಹ್ಮ್ ಕೋಳಿ 2 ಸಾರಿ ಕೂಗುವುದಕ್ಕಿಂತ ಮುಂಚೆ ಹ್ಮ್ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಹ್ಮ್ ಎಂದು ಯೇಸು ತನಗೆ ಹೇಳಿದ ಮಾತನ್ನು ಹ್ಮ್ ನೆನಪಿಗೆ ತಂದುಕೊಂಡು ಹ್ಮ್ ಆ ವಿಷಯದಲ್ಲಿ ಯೋಚಿಸಿ ಅತ್ತನು. ನೋಡ್ರ, ಪೇತ್ರ ಏನ್ ಮಾಡ್ತಾರೆ, ಅಲ್ಲಿ ಕೊನೆಗೆ ಹೋಗಿರ್ತಾರೆ, ಯೇಸು ಕ್ರಿಸ್ತನ ಅರೆಸ್ಟ್ ಮಾಡ್ತಾರೆ. ಅದರ ಯೇಸು ಕ್ರಿಸ್ತನ್ ಎಲ್ಲರೂ ಬೈತಾ ಇರ್ತಾರೆ, ಹೊಡಿತಾ ಇರ್ತಾರೆ. ಸಡನ್ ಆಗಿ ಯಾರೋ ನೋಡ್ಬಿಟ್ಟು ಇವರು ಯೇಸು ಕ್ರಿಸ್ತನ್ ಜೊತೆಗಿದ್ದವ್ರೆ ಅಂತ ಹೇಳ್ತಾರೆ. ಈ ಸತಿ 3 ಸತಿ ಈ ತರ ಹೇಳ್ತಾರೆ. 3 ಸತಿಗೂ ಏನ್ ಮಾಡ್ತಾರೆ ಪೇತ್ರ? ಇಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡ್ಬಿಡ್ತಾರೆ. ಅದ್ರ ನಾವೆಲ್ಲ 3 ಗಾಸ್ಪಲ್ಸ್ ತೆಗೆದು ಕಂಪೇರ್ ಮಾಡಿ ಓದಿ, ಯೇಸು ಕ್ರಿಸ್ತನ್ಗೆ ಒಂದೊಂದ್ ಸತಿಗೆ ಏನ್ ಮಾಡ್ತಾರೆ, ಫಸ್ಟ್ ಇಲ್ಲ ಅಂತಂತಾರೆ, ಸೆಕೆಂಡ್ ಟೈಮು ಶಾಪ ಆಗ್ತಾರಂತೆ. ಶಾಪ ಆಗ್ತಾರೆ ಏನ್ರಿ, ಅದು ಇನ್ನೊಂದು ಅಂತ ಮೋಸವಾಗಿರೋ ಲ್ಯಾಂಗ್ವೇಜ್ ಅಲ್ಲಿ ಬೈತಾರೆ ಅಂತ, ಕ್ರಿಸ್ತನ್ಗೆ ಬೈದ್ಬಿಟ್ಟಾರೆ ಅಂತ ಅರ್ಥ. 3ನೇ ಸತಿ ಏನ್ ಮಾಡ್ತಾರೆ, ಆಣೆ ಇಟ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸೊ ಇವಾಗ ಪೇತ್ರನ್ಗೆ ಏನಾಗೋಯ್ತು, ಇದು ಮಾಡ್ಬೇಕು ಅಂತ ಮಾಡಿದ್ರ ಅಂದ್ರೆ ಇಲ್ಲ. ಯಾಕಂದ್ರೆ ಟೆನ್ಷನ್ ಸಿಚುವೇಶನ್, ಎಲ್ಲಾರು ಆಫೀಸರ್ಸ್ ಎಲ್ಲ ಇಂದ್ಬಿಟ್ಟವ್ರೆ, ಯೇಸು ಕ್ರಿಸ್ತನ್ ಹೊಡಿತಾವ್ರೆ. ಯೇಸು ಕ್ರಿಸ್ತ ಅಷ್ಟು ಪವರ್ ಇದ್ರು ಏನ್ ಮಾಡ್ತಾ ಇಲ್ಲ, ಎಕ್ಸರ್ಸೈಸ್ ಮಾಡ್ತಾ ಇಲ್ಲ, ಸೈಲೆಂಟ್ ಆಗವ್ರೆ. ಅದರ ಹಿಂಗೆಲ್ಲ ಹೊಡೆದಿದ ತಕ್ಷಣ ಇವ್ರನ್ನ ಎಲ್ಲಿ ಹಿಡ್ಕೊಂತಾರೆ, ಇವ್ರ ಜೊತೆಗೆ ಯಾಕೆ ಹೊಡಿತಾ ಉಂಟು, ಇವ್ರಿಗೆ ಏನಾಗ್ಬಿಡ್ತು, ಭಯ ಆಗ್ಬಿಡ್ತು, ಫುಲ್ ಟೆನ್ಷನ್ ಆಗ್ಬಿಡ್ತು. ಅಂದ್ರೆ ಆ ಟೆನ್ಷನ್ ನಲ್ಲಿ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತ 3 ಸರಿ ರಿಜೆಕ್ಟ್ ಮಾಡ್ಬಿಡ್ತಾರೆ. ಅವಾಗ ಏನಾಗಿಲ್ಲ, ಅವಾಗವರೆಗೂ ಅವ್ರಿಗೆ ಸ್ವಲ್ಪ ಸ್ವಾಧೀನ ಇಲ್ಲ. ಯಾವಾಗ 3 ಸತಿ ಕೋಳಿ ಕೂಗ್ತಾರೆ ನೋಡ್ರಿ ಅಂತೀನಿ, ಅವಾಗ ಏನ್ ಮಾತು ರಿಲೀಸ್ ಆಗ್ತಾರೆ ಅವ್ರಿಗೆ, ಕ್ರಿಸ್ತನ ಹೇಳಿದಂತ ಮಾತು ಏನಾಯ್ತು ಇವಾಗ ಅವ್ರ ಜ್ಞಾಪಕಕ್ಕೆ ಬಂತು. ಅದನ್ನ ಏನ್ ಮಾಡೋದಂತವ್ರು ಯೋಚಿಸಿ ಅತ್ತನು. ಯೋಚಿಸಿ ಅತ್ತನು. ಅದೇನ್ ಮಾಡವ್ರೆ, ಥಾಟ್ ಬಂದಿದೆ ನೋಡ್ರಿ, ಸುಮ್ನೆ ಬಂದ್ಬಿಟ್ಟು ಆಲೋಚನೆ ಅಂದ್ಬಿಟ್ಟು ಆಯ್ತು ಬಿಡು ಅಂತ ಅಂದ್ಬಿಟ್ಟು ಮಾಡ್ಬಿಟ್ಟು ಬಿಡ್ಪ ಅಂತ ಬಿಡ್ಬಿಡಲ್ಲ. ಅದ್ರ ಬಗ್ಗೆ ಏನ್ ಮಾಡವ್ರೆ, ಚಿಂತೆ ಮಾಡೋರು. ಅಯ್ಯೋ ನಾ ಮಾಡ್ಬಿಟ್ಟೆ, ಕರ್ತನ್ ಹಿಂಗ್ ಹೇಳಿದ್ರಲ್ಲ, ಆ ಮಾತನ್ನ ಕೇಳಿದ್ರೆ ಏನಾಗಿರೋದು, ಗಮನದಿಂದ ಇದ್ದಿದ್ದು ಏನಾಗಿರೋದು, ಎಚ್ಚರಿಕೆಯಿಂದ ಇದ್ರೆ ಏನಾಗಿರೋದು, ಎಷ್ಟೋ ಚೆನ್ನಾಗಿರೋದು ಅಂದ್ಬಿಟ್ಟು, ಅಯ್ಯೋ ಹಿಂಗ್ ಮಾಡ್ಬಿಟ್ಟಲ್ಲ ಅಂದ್ಬಿಟ್ಟು ತುಂಬಾ ದುಃಖ ಪಟ್ಟಿ ಏನ್ ಮಾಡ್ತಾರೆ ಇವಾಗ ಹತ್ತರು. ಅದರ ಇವಾಗ ಯೋಚನೆ ಮಾಡ್ರಿ, ಪೀಟ್ರು ಅಲ್ಲಿ ಮಾಡಿದಂತ ಒಂದು ಬಿಹೇವಿಯರ್, ನಡ್ಕೊಂಡಿನಂತ ರೀತಿ, ಅದಕ್ಕೂ ಅವ್ರ ಆಲೋಚನೆಗೆ ಏನೋ ಮ್ಯಾಚ್ ಆಗ್ತದಾ? ನಿಜವಾಗ್ಲೂ ಈ ಪೇತ್ರನಿಗೆ ಮನ್ಸಲ್ಲಿ ಇತ್ತ ಯೇಸು ಕ್ರಿಸ್ತ ನಿರಾಕರಿಸ್ಬೇಕು ಅಂದ್ಬಿಟ್ಟು ಮನ್ಸಿತ್ತಾ? ಮನ್ಸಿರ್ಲಿಲ್ಲ ರೀ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಅವ್ರು ಬೇಕು ಅಂತ ಪರ್ಪಸ್ಫುಲ್ ಆಗೇ ಮಾಡಿಲ್ಲ. ಈ ತರ ಅಟ್ಲೀಸ್ಟ್ ಇದ್ರೆ ಎಷ್ಟೋ ಬೆಟರ್ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಮೊದ್ಲಕ್ಕಿಂತ ಈ ಇನ್ಸಿಡೆಂಟ್ ಏನ್ರಿ ಬೆಟರ್. ಹಂಗಾರೆ ನಾವು ಆಲೋಚನೆಯಲ್ಲಿ ಶುದ್ಧವಾಗಿರೋದೇನ್ರಿ ತುಂಬಾ ಇಂಪಾರ್ಟೆಂಟ್ ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಏನ್ರಿ, ನಾವು ಆಲೋಚನೆಗಳನ್ನ ಕ್ಲೀನ್ ಆಗಿ ಏನ್ ಮಾಡ್ಬೇಕು, ನಾವ್ ಇಟ್ಕೊಬೇಕಲ್ವರ. ಅದಕ್ಕೆ ಈ ಒಂದು ನಾವು ಹೊಲಕ್ಕೆ ಕಂಪೇರ್ ಮಾಡೋದಲ್ಲ, ಹೊಲಕ್ಕೆ ಏನ್ ಬಿತ್ತನೆ ಮಾಡ್ತಾರೆ, ಬೀಜ. ಆ ಬೀಜ ಹೆಂಗಿರ್ಬೇಕು, ಒಳ್ಳೆ ಬೀಜ ಆದ್ರೆ ಒಳ್ಳೆ ಫಲಗಳೇನ್ ಮಾಡ್ತಾರೆ, ಕೊಡ್ತಾರೆ. ಕೆಟ್ಟ ಬೀಜ ಆದ್ರೆ ಕೆಟ್ಟ ಫಲಗಳೇನ್ ಮಾಡ್ತಾರೆ, ಅದು ತಡ್ತಾರೆ ಅಲ್ವರ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಸ್ಪೆಷಾಲಿಟಿ, ನಾವು ಸುಮ್ನೆ ಇವಾಗ ಒಂದು ಹೊಲ ಇದೆಪ್ಪ, ಅದ್ರ ನನ್ನ ತೋಟ ಇದೆ, ಒಳ್ಳೆ ಬೀಜಗಳು ತಂದೆ ಸುಮ್ನೆ ಬಿತ್ತನೆ ಮಾಡ್ಬಿಟ್ರೆ ಆಟೋಮೆಟಿಕ್ ಅದೇ ಬೆಳೆದು ಬಿಡ್ತದ ಸಾಕಷ್ಟು ಅಂತಂದ್ರೆ ಇಲ್ಲ. ಅದಕ್ಕೆ ಪ್ರೊಸೆಸ್ ಇದೆ, ಅದನ್ನ ಏನ್ ಮಾಡ್ಬೇಕು, ಮೇಂಟೈನ್ ಮಾಡ್ಬೇಕು ಅದರ. ಅದಕ್ಕೆ ಏನ್ ಮಾಡ್ಬೇಕು, ಕ್ಲೀನ್ ಆಗಿ ಎಲ್ಲ ಹಾಕಿ, ಕ್ಲೀನ್ ಆಗಿ ಫರ್ಟಿಲೈಸರ್ ಹಾಕ್ಬೇಕು, ಅಥವಾ ನೀರ್ ವ್ಯವಸ್ಥೆ ಕೊಡ್ಬೇಕು, ಸೂರ್ಯನ ಬೆಳಕೆಲ್ಲ ಕೊಡ್ಬೇಕು. ಅವಾಗ ಹುಳ ಬದ್ರೆ ಏನ್ ಮಾಡ್ಬೇಕು, ಹುಳಕ್ಕೆಲ್ಲ ಔಷಧಿ ಹೊಡಿಬೇಕು, ಕಳೆಗಳಿದ್ರೆ ಏನ್ ಮಾಡ್ಬೇಕು, ಅದನ್ನೆಲ್ಲ ತೆಗಿಬೇಕು. ಅಂದ್ರೆ ಒಳ್ಳೆ ಥಾಟ್ಸ್ ನ ಡೆವಲಪ್ ಮಾಡೋದು ಅಷ್ಟು ಈಜಿ ಅಲ್ಲ ರೀ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಪ್ರೊಸೆಸ್. ಅದರ ಅದನ್ನ ಬೆಳೆಸಿ ಸರಿಯಾದ ರೀತಿಲಿ ನಾವು ಒಂದು ಕ್ಯಾರೆಕ್ಟರ್ ಡೆವಲಪ್ ಮಾಡೋದು, ಇಟ್ ಈಸ್ ಎ ವೆರಿ ಪೇನ್ಫುಲ್ ಪ್ರೊಸೆಸ್. ಅದು ಇಮ್ಮಿಡಿಯೇಟ್ ಆಗಿ ಫಲ ತರಂತದ್ದು ಅಲ್ಲ. ಅದು ಕೆಟ್ಟದ್ ಹೆಂಗಿದೆ, ಇವಾಗ ಒಂದು ಖಾಲಿ ಸೈಟ್ ಇದೆಪ್ಪ, ಅದರ ಖಾಲಿ ಸೈಟ್ ಅಲ್ಲಿ ಸ್ವಲ್ಪ ಒಂದ್ ವರ್ಷ ಬಿಟ್ಬಿಟ್ಟು ಏನಾಗ್ಬಿಡ್ತು, ಹಂಗೆ ಗಿಡಗಳು ಬೆಳ್ಕೊಂಡ್ಬಿಡ್ತಾರೆ. ಅದ್ ಯಾರ ಮೇಂಟೈನ್ ಮಾಡ್ಬೇಕಾ, ಬೀಜ ಹಾಕ್ಬೇಕಾ, ಆಟೋಮೆಟಿಕ್ ಆಗಿ ಏನಾಗ್ತಾರೆ ಅದೇ ಬೆಳ್ಬಿಡ್ತಾರೆ. ನೀವು ನೀರ್ ಹಾಕಿ ಬಿಡಿ ಏನಿಲ್ಲ, ಆಟೋಮೆಟಿಕ್ ಆಗಿ ಬೆಳ್ಬಿಡ್ತಾರೆ. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅದ್ರಲ್ಲಿ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದೇನ್ರಿ ಕಷ್ಟ. ಇದೇ ತರ ಬ್ಯಾಡ್ ಥಾಟ್ಸ್, ಬ್ಯಾಡ್ ಕ್ಯಾರೆಕ್ಟರ್ನ ಸ್ಪಾಂಟೇನಿಯಸ್ ಹಂಗೆ ಆಟೋಮೆಟಿಕ್ ಆಗಿ ಏನಾಗ್ತಾರೆ ತಂದ್ಬಿಡ್ತಾರೆ. ಅದನ್ನ ಕಂಟ್ರೋಲ್ ಮಾಡೋದು ಏನ್ರಿ ತುಂಬಾ
ಕಷ್ಟವಾದಂತ ಕೆಲಸ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನಮ್ ಥಾಟ್ಸ್ ಏನ್ ಮಾಡಕ್ ನಾವು ಕಂಟ್ರೋಲ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಸರಿ, ಇವಾಗ ಏನ್ ಮಾಡೋಣ ನೆಕ್ಸ್ಟ್ ಅಂದ್ರೆ, ನಮ್ಗೆ ಬೀಜ ಗೊತ್ತಾಯ್ತು, ಬೀಜ ಬಿತ್ತನೆ ಮಾಡೋದು ಗೊತ್ತಾಯ್ತು, ಗಿಡ ಬೆಳೆಸೋದೆಲ್ಲ ಗೊತ್ತಾಯ್ತು. ಇದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಏನಪ್ಪಾ ಅಂತಂದ್ರೆ ಬೀಜನ ನಾವ್ ಏನ್ ಮಾಡ್ಬೇಕು, ಸೋ ಮಾಡ್ಬೇಕು. ಅಂದ್ರೆ ಥಾಟ್ಸ್ ಇರ್ತದೆ, ಅರೆ ಆ ಥಾಟ್ಸ್ ನ ಥಿಂಕ್ ಮಾಡ್ಬೇಕೋ ಬೇಡವಾ ಅಂತ ಅಲ್ವರ. ನೋಡಿ, ಎರಡು ವ್ಯತ್ಯಾಸ ಇದೆ. ಥಾಟ್ಸ್ಗೂ ಥಿಂಕಿಂಗು ಏನಿದೆ ವ್ಯತ್ಯಾಸ ಇದೆ ಅಲ್ವರ. ಹೇಗೆ, ಒಂದು ಎಕ್ಸಾಂಪಲ್ ನೋಡೋಣ ಅಂತೀನಿ. ಎಲ್ಲಪ್ಪ ಅಂದ್ರೆ Hebrews 4:15-16 ಓದ್ರಿತೀನಿ. ಇಬ್ರಿಯರು 4ನೇ ಅಧ್ಯಾಯ 15 ಮತ್ತು 16. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಯಾಕಂದ್ರೆ ನಮ್ಗಿರಂತ ಮಹಾಯಾಜಕನು ಹೇಗಪ್ಪ ಇದ್ದಾರೆ ಅಂದ್ರೆ, ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಏನಲ್ವಂತೆ, ಅನುತಾಪವಿಲ್ಲದವನ್ ಅಲ್ಲ. ನಮ್ಗೆ ಎಲ್ಲಾ ನಿರ್ಬಲಾವಸ್ಥೆ ನೋಡ್ಬಿಟ್ಟು ಅನುತಾಪ ಪಡ್ತಾರಂತೆ. ಆಮೇಲೆ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು. ಸರ್ವ ವಿಷಯದಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಎಲ್ಲಾ ವಿಷಯದಲ್ಲಿ ನಮ್ಮ ಹಾಗೆ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಶೋಧನೆ ಗುರಿಯಾದ್ರು. ಅಂದ್ರೆ ನಮ್ಗೆಲ್ಲ ಏನೆಲ್ಲ ಶೋಧನೆ ಬರ್ತದೋ ಅದರ ಕೆಲವೊಂದ್ಸರಿ ದೇವ್ರು ಕೇಳ್ತಾರೆ, ಅಯ್ಯೋ ದೇವ್ರೆ ಯಾಕೆ ಅಂತ. ಇನ್ ಕೇಳಕ್ಕೂ ಮುಂಚೆ ನಾವೇನ್ ಮಾಡ್ಬೇಕು, ಯೇಸು ಕ್ರಿಸ್ತನ್ಗೆ ಈ ತರ ಬಂದಿದೆಯೋ ಇಲ್ವೋ ಅಂತ ಕೇಳ್ಬೇಕು. ಅವ್ರು ಏನ್ ಹೇಳ್ತಾರೆ ಬೈಬಲ್ ಅಲ್ಲಿ, ಸರ್ವ ವಿಷಯದಲ್ಲಿ ಬಂದಿದೆ, ನಮಗ್ ಗೊತ್ತಿರಲ್ಲ ಅಷ್ಟೇ. ಅದು ಬಂದಿದೆ ಅಂದ್ರೆ ಬಂದೇ ಇದೆ ಅಂತ ಅರ್ಥ. ಅದರ ಬಂದಿದೆ, ಸರ್ವ ವಿಷಯ ನಮ್ಮ ಹಾಗೆ ಶೋಧನೆ ಗುರಿ ಆದ್ರು. ಆಮೇಲೆ ಪಾಪ ಮಾತ್ರ ಮಾಡಲಿಲ್ಲ. ಯೇಸು ಕ್ರಿಸ್ತನಿಗೂ ನಮ್ಗೆ ಇರೋ ಡಿಫ್ರೆನ್ಸ್ ಅದೇ, ಅವ್ರ ಪಾಪ ಮಾತ್ರ, ನಾವು ಪಾಪ ಮಾಡಿದಿರ ಇರೋದಿಲ್ಲ. ಅಂದ್ರೆ ಅದಕ್ಕೆ ನಮ್ಗೆ ಅವ್ರಿಗೆ ಡಿಫ್ರೆನ್ಸ್. ಸರಿ, ಯೇಸು ಕ್ರಿಸ್ತನ್ಗೆ ಏನ್ ಶೋಧನೆ ಬಂತು ಅದ್ರ, ಅದನ್ನ ಯಾಕೆ ಪಾಪ ಮಾಡಿಲ್ಲ, ಏನ್ ಶೋಧನೆ ಬಂತು ಅದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಆ ವಾಕ್ಯ ನಂಗೆ ಕಂಟಿನ್ಯೂ ಮಾಡಿ, ಮುಂದಕ್ಕೆ ಹೋಗೋಣ. ಇದರಿಂದ, ಈ ಕಾರಣದಿಂದ ಯೇಸು ಕ್ರಿಸ್ತ ಸರ್ವ ವಿಷಯದಲ್ಲಿ ಶೋಧನೆ ಆಗಿರೋದ್ರಿಂದ, ಈ ಕಾರಣದಿಂದ ನಾವು ಕರುಣೆಯನ್ನು ಹೊಂದುವಂತೆಯೋ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವನ್ನು ನಮಗೆ ದೊರೆಯುವಂತೆಯೋ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಧೈರ್ಯದಿಂದ ಕೃಪಾಸನ ಮುಂದೆ ಮಾಡೋಣ, ಬರೋಣ. ಹೆಂಗ್ ಬರ್ಬೇಕು? ಧೈರ್ಯದಿಂದ ಕೃಪಾಸನ ಎಲ್ಲಿದೆ, ಎಲ್ಲಿತ್ತು? ಟ್ಯಾಬರ್ನಕಲ್ ಎಲ್ಲಿತ್ತು? ಮೋಸ್ಟ್ ಹೋಲಿ ಪ್ಲೇಸ್. ಕೋರ್ಟ ಇಲ್ಲ ವೆರಿ ಗುಡ್. ಮಹಾಪುರುಷ ಸ್ಥಳನೇ ಇತ್ತು. ಎಲ್ಲಿತ್ತು ಮಹಾಪುರುಷ ಸ್ಥಳದಲ್ಲಿ? ಅಲ್ಲಿ ಒಡಂಬಡಿಕೆ ಪೆಟ್ಟಿ ಇತ್ತು ಗೊತ್ತಾ? ಒಡಂಬಡಿಕೆ ಪೆಟ್ಟಿ ಮೇಲೆ ಇದ್ದೇನ್ರಿ ಕೃಪಾಸನ, 2 ಕೆರುಬ್ಗಳಿತ್ತು ಗೊತ್ತಾ? ಆ ಒಂದು ನಡುವೆ ರಕ್ತನೇ ಮಾಡ್ತಾ ಇದ್ರು, ಮಹಾಜಕ ಚಿಮ್ಮಿಸ್ತಾ ಇದ್ರು. ಯಾವಾಗ? ಅಟಾನ್ಮೆಂಟ್ ಇಯರ್ಲಿ ಒನ್ಸ್. ಅದ್ರ ಇಯರ್ಲಿ ಒನ್ಸ್ ಹೆಂಗ್ ಹೋಗ್ಬೇಕು? ರಕ್ತ ತಗೊಂಡು ಹೋಗ್ಬೇಕು, ಬರೀ ಕೈನಲ್ಲಿ ಮಾಡಂಗಿಲ್ಲ, ಹೋಗಂಗಿಲ್ಲ ಅಲ್ವರ. ಆಮೇಲೆ ಇನ್ನೆಂಗ್ ಹೋಗ್ಬೇಕು? ಭಯ ಭಕ್ತಿಯಿಂದ. ಇಷ್ಟ ಮನೆಗೆ ಹೋಗ್ಬೋದಾ? ಹಾಗೆ ಮನೆಗೆ ಎದ್ಬಿಟ್ಟ ತಕ್ಷಣ ಸ್ನಾನ ಮಾಡ್ಕೊಂಡು ಟಕ್ಕಂತ ಹೋಗ್ಬಿಡೋದಾ? ಅದಕ್ಕೊಂದು ಪ್ರೊಸೆಸ್ ಏನಿದೆ. ಏನಪ್ಪ ಪ್ರೊಸೆಸ್ ಅಂದ್ರೆ, ಅವನು ಮೈಂಡ್ ಅಲ್ಲಿ ತುಂಬಾ ಕ್ಲೀನ್ ಆಗಿ ಏನಾಗಿರ್ಬೇಕು, ಒಂದು ಬ್ಯಾಡ್ ಥಾಟ್ ಏನ್ ಮಾಡ್ಬೋದು, ಎಂಕರೇಜ್ ಮಾಡ್ಬಾರ್ದು. ಮಹಾಪುರುಷ ಸ್ಥಳದಲ್ಲಿ ಹೋಗ್ಬಿಟ್ಟಿದ್ದಾರೆ, ರಕ್ತ ತಗೊಂಡು ಇವಾಗ ಒಂದೇ ಒಂದ್ ಕೆಟ್ಟ ಆಲೋಚನೆ ಬಂತು, ಏನಾಗ್ತಾನ ಅವನ ಸ್ಪಾಟ್ ಅಲ್ಲಿ ಔಟ್ ಅಷ್ಟೇ, ಮುಗೀತು. ಕರ್ಣೆನೇ ಇಲ್ಲ, ಮರ್ಸಿನೇ ಇಲ್ಲ, ಅಲ್ಲೇ ಹೋಗ್ಬಿಡ್ತಾನೆ ಸ್ಪಾಟ್ ಅಲ್ಲಿ. ಅವ್ನ್ ಹೋಗ್ಬಿಟ್ರೆ ಅವ್ನ್ ಹೆಣ ತರಕ್ ಆಯ್ತದ? ಅದಕ್ಕೆ ಸೊಂಟಕ್ಕೆ ಏನ್ ಮಾಡ್ರಿ, ಹಗ್ಗ ಕಟ್ಬಿಡೋರು. ಅದರ ಯೋಚನೆ ಮಾಡ್ರಿ, ಮಹಾಯಾಜಕ ಎಷ್ಟ್ ಸತಿ ಹೋಗೋನು? ವರ್ಷಕ್ಕೊಂದ್ಸತಿ. ಹೆಂಗ್ ಹೋಗೋನು? ಬರೀ ಕೈನಲ್ಲಿ ಹೋಗೋಣ? ರಕ್ತ ತಗೊಂಡು ಹೋಗ್ಬೇಕು, ರೂಲ್ಸ್ ಇದೆ, ಇಷ್ಟ ಬಂದಂಗೆಲ್ಲ ಹೋಗಂಗಿಲ್ಲ. ಅದ್ರ ಅವ್ನ ಮನೇಲಿ ಕೂತ್ಕೊಂಡಿದ್ದಾನೆ, ಹೆಂಡತಿ ಜಗಳಾಡ್ಬಿಟ್ಟ, ನನ್ಗೆ ಬೇಜಾರಾಯ್ತು, ನಾನು ದೇವ್ರ ಹತ್ರ ಹೊಟ್ಟೈತೀನಿ ಅಂದ್ಬಿಟ್ಟು ಹೋಗ್ಬಿಡೋದಾ? ಇಲ್ಲ, ದೇವ್ರ ನಂಗೆ ಬೇಜಾರಾಗ್ಬಿಟ್ಟಿದ್ರೆ ಬಂದಿದ್ದೀನಿ, ನಾನು ಕಾಪಾಡು, ನನ್ ಸಹಾಯ ಮಾಡತ್ತ ಅಲ್ಲೋಗಿ ಪ್ರೇ ಮಾಡಕ್ಕಾಯ್ತದ? ಏನಂತ ದೇವ್ರ ಪರ್ಮನೆಂಟೇ ಕಳಿಸ್ಬಿಡ್ತಾರೆ, ಹೌದಾ ಇಲ್ವಾ? ನಮ್ಗೆ ಏನ್ ಹೇಳೋರು ಇವಾಗ ವಾಕ್ಯ? ಯಾವಾಗ ಹೋಗ್ಬೋದಂತೆ ನಾವು? ನಮ್ಗೆ ಯಾವ ಟೈಮಲ್ಲಿ ಹೋಗ್ಬೇಕಂತೆ? ಸಮಯೋಚಿತವಾದ ನಮ್ಗೆ ಯಾವ ಸಮಯ ಬರ್ತೋ ಹೋಗ್ಬಾ. ದೇವ್ರೇ ಇವಾಗ ನಾನು ಬಿಸಿ ಇದ್ದೀನಿ, ಆಫೀಸಲ್ಲಿ ಇದ್ದೀನಿ, ಕಂದ ಪರವಾಗಿಲ್ಲ, ರಾತ್ರಿ ಮಲ್ಕೊಂಬೇಕಾರೆ ಬಾಬಾ ಪರವಾಗಿಲ್ಲ ಅಂತಂದ್ರೆ ಹೆಂಗ್ ಹೋಗ್ಬೇಕು? ಧೈರ್ಯದಿಂದ. ಇಲ್ಲ ದೇವ್ರೆ ನಾನು ಸ್ನಾನ ಮಾಡಿಲ್ಲ, ಸ್ನಾನ ಮಾಡ್ಕೊಂಡ್ ಬರ್ತೀನಿ, ನಾನು ಬೈಬಲ್ ಓದಿಲ್ಲ, ಬೈಬಲ್ ಓದ್ಕೊಂಡ್ ಬರ್ತೀನಿ ಅಂತ ಹೇಳಕ್ಕಾಯ್ತಾ? ದೇವ್ರ ಕಂಡೀಷನ್ಸ್ ಹಾಕಿಲ್ಲ. ಧೈರ್ಯದಿಂದ ಸಮಯೋಚಿತವಾದಂತ ಸಹಾಯನ ಪಡೆಯೋದಕ್ಕೆ ಯಾವ ಟೈಮ್ ಅಲ್ಲಾರೋ, ಯಾವಾಗ ಬೇಕಾರೋ, ಹೆಂಗ್ ಬೇಕಾರೋ ಬಾ ಅಂತ ಏನ್ ಮಾಡ್ರಿ ನಮ್ಗೆ ಹೇಳ್ಬಿಟ್ಟಾರ. ಯೋಚನೆ ಮಾಡ್ರಿ, ಆ ಮಹಾಜಕನೇ ಆಲೋಚನೆಯಲ್ಲಿ ಅಷ್ಟು ಶುದ್ಧವಾಗಿರ್ಬೇಕು ಅಂದ್ರೆ, ನಾವು ದೇವ್ರ ಕೃಪಾಸನ ಹತ್ರ ನಮ್ ಪ್ರೇಯರ್ ಹೋಗ್ತೀನಿ ಅಂದ್ರೆ ನಮ್ ಥಾಟ್ಸ್ ಹೆಂಗಿರ್ಬೇಕು? ಅಲ್ವರ. ಇವಾಗ ಇದಕ್ಕೆ ಏನ್ ಮಾಡೋಣ, ಕ್ರೈಸ್ಟ್ ಹೆಂಗಿದ್ರ, ಕ್ರೈಸ್ಟ್ ಹೆಂಗೆ ಹೋದ್ರು ದೇವ್ರ ಸನ್ನಿಧಾನಕ್ಕೆ ನಾವೇನ್ ಮಾಡೋಣ ನೋಡಿದ್ದೀನಿ. ಮ್ಯಾಥ್ಯೂ ಬನ್ನಿ, 4th ಚಾಪ್ಟರ್, ಮತ್ತೆ 4ನೇ ಅಧ್ಯಾಯ 1ನೇ ವಾಕ್ಯ ಓದಿ ನಿಂತೀನಿ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ
ಆತ್ಮನು ಆತನನ್ನು ಅಡವಿಗೆ ಒಯ್ದನು. ನೋಡ್ರಾ ಏನ್ರಿ ಯೇಸು ಕ್ರಿಸ್ತನು ಏನ್ರಿ ಸೇತನಿಂದ ಶೋಧಿಸಲ್ಪಡುವುದಕ್ಕಾಗಿ ಶೋಧಿಸಲ್ಪಡುವುದಕ್ಕಾಗಿ ಎಲ್ಗಂತ ಹೋಯ್ದ್ರು? ಅಡವಿಗೆ ಒಯ್ದನು. ಅಡವಿಗೆ ಹೋಯ್ದ್ರು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಂದ್ರ. ಹಂಗಾರೆ ಯೇಸು ಕ್ರಿಸ್ತು ಹೋಗಿದ್ದೆ ಅಡವಿಗೆ ಏನಕ್ಕೆ? ಶೋಧನೆ ಯಾರಿಂದ? ಸೈತಾನನಿಂದ. ಸೈತಾನಿಂದ. ವೆರಿ ಗುಡ್. ಆಯ್ತು, ನೆಕ್ಸ್ಟ್ ಏನೈತಂತ? ಆತನು 40 ದಿವಸ ಹಗಲಿರುಳು ಹಾ. ಉಪವಾಸವಿದ್ದ ತರುವಾಯ ಹಾ. ಆತನಿಗೆ ಹಸಿವಾಯಿತು. ಅದರ 40 ದಿವಸ ಏನಾಯ್ತಂತ ಯೇಸು ಕ್ರಿಸ್ತನ್ಗೆ? ಹಸಿವಾಯ್ತು. 40 ದಿವಸ ತರುವಾಯ ಯೇಸು ಕ್ರಿಸ್ತನ್ಗೆ ಉಪವಾಸ ಆಯ್ತು ಅಂತ ನೋಡ್ತೀರಿ, ಕರೆಕ್ಟಾ? ಆಮೇಲೆ ಏನಾಯ್ತು? ಆಗ ಆ ಶೋಧಕನು ಹಾ. ಆತನ ಬಳಿಗೆ ಬಂದು, ಆವಾಗ ಶೋಧಕನ್ ಏನ್ ಮಾಡಿದ್ರಂತೆ? ಬಂದ್ರಂತೆ. ಇವಾಗ ಯೇಸು ಕ್ರಿಸ್ತ ಅಡವಿಗೆ ಹೋಗಿದ್ ಏನಕ್ಕೆ? ಮತ್ ಸೇತಾನ ಅಡ್ರೆಸ್ ಕೇಳ 40 ದಿವಸ ಅಲ್ಲ, ಕರೆಕ್ಟ್ ತಾನೆ? ವಾಕ್ಯ ಏನು ಅಂತ ನೋಡಿ, ಓದಿ, ಇನ್ನೊಂದ್ಸತಿ ಓದಿ, ಒಂದೇ ವಾಕ್ಯ ಓದ್ರಿ. ಆಗ ಯೇಸು ಸೈತಾನನಿಂದ ಪಡುವುದಕ್ಕಾಗಿ ಹಾ. ಆತ್ಮನು ಆತನನ್ನು ಹಾ. ಅಡವಿಗೆ ಒಯ್ದನು. ಸರಿ, ಹಂಗಾರೆ ಇರ್ಬೇಕು ತಾನೆ ಶೋಧಕನಲ್ಲಿ? ಹೋಗಿರೋ ಉದ್ದೇಶನ ಏನಕ್ಕೆ? ಶೋಧಕನೇ ಇಲ್ವಲ್ಲ, 40 ದಿವಸ ಬಂದ್ರೆ ಇವ್ರೆಂತ ಶೋಧಕ ಅಲ್ವರ? ಏನ್ ಮಾಡಿ, ಮನೇಲಿ ಫ್ರೀ ಇದ್ರೆ ನಾನು ಹೇಳ್ದಲ್ಲ, 3 ಗಾಸ್ಪಲ್ ಅಲ್ಲಿ 3 ಪ್ಯಾರಲಲ್ ಇನ್ಸಿಡೆಂಟ್ ತೆಗೆದು ಹೋದ್ರಿ, ಆಯ್ತಾ? ಇಲ್ಲೇನ್ ಅನ್ಸ್ಬಿಡ್ತಾರೆ ನಮ್ಗೆ, ಓ ಶೇತಾನು ಶೋಧನೆ ಮಾಡಕ್ಕೆ ದೇವ್ರೇ ತೋಣಾಗ ಯಾನ್ ಬಿಟ್ಟವ್ರಂತೆ ಯೇಸು ಕ್ರಿಸ್ತ ಸೇತಾನ. ಹಂಗಲ್ಲ ರೀ ಅಲ್ವರ. ಕ್ರಿಸ್ತನ್ನ ದೇವರು ಸೇತಾನ ಹತ್ರಕ್ಕೆ ಏನ್ ಮಾಡಕ್ ಹೋಗಿಲ್ಲ, ಬಿಡಕ್ ಹೋಗಿಲ್ಲ. ಆಕ್ಚುಲಿ ಏನಾಯ್ತು, ಕ್ರಿಸ್ತನು 40 ದಿವಸ ಏನ್ ಮಾಡೋರಂತಲ್ಲಿ? ಯಾಕೆ ಉಪವಾಸ ಮಾಡಿದ್ರು? ಧ್ಯಾನ. ಏನ್ ಧ್ಯಾನ ಮಾಡಿದ್ರು? 40 ದಿವಸ ಉಪವಾಸ ಮಾಡಿದ್ರು. ನಾವ್ 5 ದಿವಸ ಮಾಡ್ತೀರಿ? ಇದು ಏನಾಯ್ತು ಅಂತ ಓದೋಣ, ಆಯ್ತಾ? ಎಲ್ಲಿ ಅಂತಂದ್ರೆ ಮ್ಯಾಥ್ಯೂ 3rd chapter 16th verse ಓದಿ. ಅದೇ 2 ವಾಕ್ಯ ಹಿಂದೆ. 3:16 ಮ್ಯಾಥ್ಯೂ 3:16 ಸಾರಿ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ಹಾ. ನೀರಿನಿಂದ ಮೇಲಕ್ಕೆ ಬರಲು ಹಾ. ಇಗೋ ಆತನಿಗೆ ಆಕಾಶವು ತೆರೆಯಿತು. ಏನ್ರಿ? ಆಕಾಶವು ತೆರೆಯಿತು. ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ಹಾ. ತನ್ನ ಮೇಲೆ ಬರುವುದನ್ನು ಕಂಡನು. ನೋಡ್ರ, ಆಕಾಶ ಏನಾಯ್ತಂತೆ? ಏನದು ಆಕಾಶ ತೆರೀತು ಅಂದ್ರೆ? ನಮ್ಗೆಲ್ಲ ಯಾರು ಮನೆ ಬಾಗಲೇ ತೆರೆಯಲ್ಲ ಅಲ್ವರ? ಬ್ಯಾಪ್ಟಿಸಮ್ ತಗೊಂಡ್ಬಿಟ್ರೆ ಅಲ್ವರ, ಹೇಳ್ದ ಕಡೆ ತಗೊಂಡ್ರೆ ನಮ್ಗೇನ್ ಮಾಡ್ತಾರೆ? ಎಲ್ಲ ಹೋಗಿದ್ದೆ, ಯಾರು ಕೇಳಿದ್ರು? ಹೌದಾ ಇಲ್ವಾ? ಸರಿ, ಇಲ್ಲೇನ್ ಹೇಳ್ತಾರೆ? ಏಕೆ ಆಕಾಶ ತೆರೀತು. ಏನ್ ಆಕಾಶ ತೆರೀತು ಅಂದ್ರೆ ಏನ್ ಗೊತ್ತಾ? ಹೆವೆನ್ಲಿ ಥಿಂಗ್ಸ್ ಅದರ, ಪರಲೋಕದಂತೆ ಎಷ್ಟೋ ವಿಚಾರಗಳು ಯೇಸು ಕ್ರಿಸ್ತನ್ಗೆ ಆಳವಾಗಿರೋ ಅರ್ಥಗಳೇನಾಗಿರ್ಲಿಲ್ಲ ರೀ, ಗೊತ್ತಿರಲಿಲ್ಲ. ಯಾಕಂದ್ರೆ ಇನ್ನ ಕಾನ್ಸಿಕ್ರೇಷನ್ ಮಾಡಿಲ್ಲ, ಇನ್ನ ಹೋಲಿಸ್ಬಿಟ್ಟೆ ಮಾಡೋ ದೇವ್ರಿಗೆ ಅಳತೆ ಇಲ್ದಿರ ಕೊಡ್ಲಿಲ್ಲ. ನೋಡುತ್ತೆ, ಕೆಲವು ವಿಚಾರ ಗೊತ್ತಿತ್ತು, ಆದ್ರೆ ಬೇಗ ಗೊತ್ತಿತ್ತು. ಯಾವಾಗ ಹೋಲಿಸ್ಬಿಟ್ ಬಂತೋ ಇದ್ರಲ್ಲಿ ಇರೋಂಥ ಡೆಪ್ತ್ ಅಲ್ಲಿ ಇರೋಂಥ ಅರ್ಥಗಳು ಮೆಡಿಟೇಟ್ ಮಾಡಕ್ಕೆ ಕ್ರಿಸ್ತನು ಹೋಗಿದ್ ಎಲ್ಲಿಗೆ? ಯಾಕೆ ಅಂದ್ರೆ ಡಿಸ್ಟರ್ಬೆನ್ಸ್ ಇಲ್ದ್ರ ಅದ್ರ ಬಗ್ಗೆ ಏನ್ ಮಾಡೋಣ, ಸ್ವಲ್ಪ ಧ್ಯಾನ ಮಾಡೋಣ. ಇದ್ರ ಬಗ್ಗೆ ನಾ ಏನೇನ್ ಮಾಡ್ಬೇಕು, ನನ್ನ 3.5 years ಕೋರ್ಸ್ ಅಲ್ಲಿ ಹೆಂಗ್ ನಡ್ಕೋಬೇಕು, ಯಾವ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕು, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳ್ಕೊಳಕ್ಕೆ ಯೇಸು ಕ್ರಿಸ್ತು ಏನ್ ಮಾಡಿದ್ರಂತ ಹೋಗ್ಬಿಟ್ಟು 40 days ಅಲ್ಲಿ ಇದನ್ನೆಲ್ಲ ಫುಲ್ ಮೆಡಿಟೇಟ್ ಮಾಡೋರು ಏನ್ ಗೊತ್ತಾ? ಇದು ಉದಾಹರಣೆ ಹೇಳ್ಬೇಕಂದ್ರೆ, ಕೆಲವೊಂದ್ಸತಿ ಕನ್ವೆನ್ಷನ್ ಕೂತಿರ್ತೀರಿ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕೂತಿರ್ತೀರಿ, ಟೈಮ್ ಹೋಗೋದು ನಮ್ಗೆ ಗೊತ್ತಾಗ್ತದ? ಒಳ್ಳೆ ಪಾಠಗಳು ಕೇಳ್ತಾರೆ, ನಮ್ ಟೈಮ್ ಹೋಗೋದು ಏನಾಗಲ್ಲ ನಮ್ಗೆ, ಗೊತ್ತಾಗಲ್ಲ ಅಲ್ವರ? ನೀವೇನೋ ಯೂತ್ ಕನ್ವೆನ್ಷನ್ ಬಂದ್ರೆ ಇಂತೀನಿ ಇದ್ರೆ ಹೆಂಗಿರ್ತಾರೆ, ಏನು ಬೆಳಿಗ್ಗೆಯಿಂದ ರಾತ್ರಿ 3 ಗಂಟೆವರೆಗೂ ನಡೀತಾ ನೋಡಿರ್ತೀರಿ, ಟೈಮ್ ಹೋಗೋದೇ ನಮ್ಗೆ ಏನಾಗಲ್ಲ. ಯಾಕಪ್ಪ ಅಂತಂದ್ರೆ ಏನ್ರಿ, ದೇವ್ರ ವಾಕ್ಯದಿಲ್ಲ ಅಷ್ಟು ಮಗ್ನರಾಗಿರ್ತೀರಿ. ನಾವು ಇಂಪರ್ಫೆಕ್ಟ್, ಕ್ರೈಸ್ಟ್ ಏನ್ರಿ ಪರ್ಫೆಕ್ಟ್, ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್. ಅವ್ರು ದೇವ್ರ ವಾಕ್ಯದಲ್ಲಿ ಮೇಂಟೈನ್ ಮಾಡ್ಬೇಕಾರೆ ಅವ್ರಿಗೆ ಹಸಿವೆ ಅಂತ ಏನಾಗಿಲ್ಲ, ಅವ್ರಿಗೆ ಫೀಲ್ ಆಗಿಲ್ಲ. ಇದು ಎಷ್ಟು ಟೈಮ್ ಹೊಟ್ಟೋಗ್ಬಿಡ್ತು ಅಂತ ನೋಡ್ತೀರಿ ಅಂದ್ರೆ 40 days 40 nights ಏನಾಗ್ಬಿಡ್ತು, ಹೋಗ್ಬಿಡ್ತು. ಆಮೇಲೆ ಏನಾಯ್ತಂತೆ ಇವಾಗ ಓದಿ, ಎಷ್ಟು 2ನೇ ವಾಕ್ಯ ಇವಾಗ ಓದಿ, ಏನಾಯ್ತಂತೆ? ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಹಸಿವಾಗಿ ನೋಡ್ರಿ, ಅಲ್ಲಿವರೆಗೂ ಏನಾಗಿಲ್ಲ, ಹಸಿವಾಗಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತು ದೇವ್ರ ವಾಕ್ಯದಲ್ಲಿ ಕಾನ್ಸಂಟ್ರೇಷನ್ ಮಾಡ್ಬೇಕ್ರೆ ಅವ್ರಿಗೆ ಹಸಿವು ಬಗ್ಗೆನೇ ಫೀಲ್ ಆಗಿಲ್ಲ. ಇನ್ನೊಂದ್ ಕಡೆ ಹೇಳ್ತಾರಲ್ಲ ಯೇಸು ಕ್ರಿಸ್ತು, ಯಾವ್ದು ನನ್ನ ಆಹಾರ, ದೇವ್ರ ಚಿತ್ತ ನೆರವೇರ್ಸೋದೇ ಏನ್ರಿ ನನ್ನ ಆಹಾರ ಅಂತ ಅಂದ್ಬಿಟ್ರು. ಅಲ್ಲಿ ನೋಡ್ಬೇಕ್ರಿ ಯೇಸು ಕ್ರಿಸ್ತು ಫೀಲಿಂಗ್ ಆಗಿಲ್ಲ ನೋಡ್ರಿ. ಕರೆಕ್ಟ್ ಆಗಿ ಯಾವಾಗ ಹಸಿವು ಆಯ್ತು, ಯಾರು ಬಂದ್ರಂತೆ? ಶೋಧಕನ್ ಬಂತ. ಅದಕ್ಕೆ ಇಲ್ಲಿವರೆಗೂ ಬಂದಿಲ್ಲ. ಯಾಕೆ ಗೊತ್ತಾ? ಇದು ಮುಂಚೆ ಬಂದಿದ್ರೆ ಬೆಳಗ್ಗೆ ಬೇಯ್ತಾ ಇರ್ಲ ನೋಡಿದ್ವಿ. ಇವಾಗ ಏನಾಗಿದೆ, ಇವಾಗ ಯೇಸು ಕ್ರಿಸ್ತನ್ಗೆ ಹಸಿವಾಗಿದೆ. ಓ ಹಂಗಾರೆ ಅವ್ರ ವೀಕ್ನೆಸ್ ಇದೆ. ಇವಾಗ ಹೋಗಿ ಯೇಸು ಕ್ರಿಸ್ತನ್ ಅಟ್ಯಾಕ್ ಮಾಡಿದ್ರೆ ಏನಾಗ್ತದೆ? ಇವಾಗ ಸ್ವಲ್ಪ ಕೆಲಸ ಆಗ್ಬೋದು ಅಂತ. ಅದಕ್ಕೆ ಬಂದು ಏನ್ ಮಾಡ್ತಾರೆ, ಫಸ್ಟ್ ಕೊಡೋಂತ ಒಂದು ಶೋಧನೆ ಏನು, ನೀನು ದೇವ್ರ ಮಗನಾಗಿದ್ರೆ ಈ ಕಳ್ಳಿಗಳು ಏನ್ ಮಾಡು, ನೀನು ರೊಟ್ಟಿ ಮಾಡ್ಕೊಂಡು ತಿನ್ನು ಅಲ್ವರ? ಸರಿ, ಇವಾಗ ಯೇಸು ಕ್ರಿಸ್ತು ಈ ಮಾತನ್ನ ಕೇಳಿ ಅಲ್ಲಿ ಅವನ ಪ್ರಕಾರ ನಡ್ಕೊಂಡ್ಬಿಟ್ಟಿದ್ರೆ ಏನಾಗಿರೋದು? ಅದರ ಸೇತಾನಿಗೆ ಏನಾಗಿರೋದು? ಅದರ ಏನಾಗಿರೋದು? ಸೇತಾನ ಅಧೀನರಾಗಿರೋದು. ಆಟೋಮೆಟಿಕ್ ಆಗಿ ದೇವ್ರೇ ಕ್ರಿಸ್ತನ್ಗೆ ಏನ್ ಮಾಡಿರೋದು? ಅವ್ರು ಶಾಪ ಕೊಟ್ಟಿರೋದು. ಯಾಕಂದ್ರೆ
ಗಾಡ್ಸ್ ಹೋಲಿ ಸ್ಪಿರಿಟ್ ನ ಸ್ವಂತಕ್ಕಾಗಿ ಏನ್ ಮಾಡಿದ್ರೆ ಯೂಸ್ ಮಾಡ್ಕೊಳೋದು ಇಲ್ಲ. ಯೇಸು ಕ್ರಿಸ್ತ ಎಲ್ಲರೂ ಮಾಡಿದಾರೆ ಸ್ವಂತಕ್ಕಾಗಿ? ಯಾವತ್ತೂ ಸ್ವಂತಕ್ಕಾಗಿ ಏನ್ ಮಾಡಿಲ್ಲ ಅಲ್ವರ. ಯೇಸು ಕ್ರಿಸ್ತ ಟ್ರೆಜರರ್ ಇದ್ರೆ ಇಲ್ವಾ? ಟ್ರೆಜರ್ಗೆ ದುಡ್ಡು ಎಲ್ಲಿಂದ ಬರ್ತಾಯ್ತು? ನಿಮ್ಗೆ ಯಾರು ಲೆಕ್ಕಪತ್ರ ಗೊತ್ತಿಲ್ವಾ? ಯೇಸು ಕ್ರಿಸ್ತ ಕ್ರೈಸ್ಟ್ಗೆ ಟ್ರೆಷರರ್ ಇದ್ರು, ಖಜಾನೆಯಲ್ಲಿ ದುಡ್ಡು ಬರ್ತಾ ಇತ್ತು. ದುಡ್ಡು ಯಾರು ಕೊಡ್ತಾ ಇದ್ರು? ಕೊಡ್ತಾ ಇದ್ರು, ಕರೆಕ್ಟಾ? ಯೇಸು ಕ್ರಿಸ್ತನ್ಗೆ ಯಾವ ಮೀನಿನ ಬಾಯಿನಲ್ಲಿ ದುಡ್ಡು ಅಂತ ಗೊತ್ತಾ ಗೊತ್ತಿಲ್ವಾ? ಹಂಗಾರೆ ಯಾವ ಭೂಮಿಲಿ ಎಷ್ಟೆಷ್ಟು ಚಿನ್ನದ ಬೆಳ್ಳಿ ನಾಣ್ಯಗಳು ಬಿದ್ದಿದೆ ಅಂತ ಯೇಸು ಕ್ರಿಸ್ತನ್ ಗೊತ್ತಿಲ್ವಾ? ನಮ್ ಮಿನಿಸ್ಟ್ರಿಗೆ ದುಡ್ಡು ಬೇಕು, ಹೋಗಿ ಎಲ್ಲ ಎತ್ತಕೊಂಬ ಅಂತ ಕಳ್ಸ್ಬೋದಾಗಿತ್ತಲ್ಲ, ಕಳ್ಸಿದ್ರಾ? ಹಂಗಾರೆ ಏನ್ ಅರ್ಥ ಅಂದ್ರೆ ಕ್ರೈಸ್ಟಿಗೆ ಪವರ್ ಇದೆ. ಈ ಪವರ್ನ ಎಕ್ಸರ್ಸೈಸ್ ಯಾವತ್ತೇನ್ ಮಾಡ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಮೀನಿನ ಬಾಯಿನಲ್ಲಿ ನಾಣ್ಯ ಇದೆ ಅಂತಂದ್ರು. ಮೀನಿನ ಬಾಯಿನಲ್ಲಿ ವಜ್ರ ಇದೆ ಎತ್ಕೊಂಬಂದ್ರ ಎಷ್ಟು ಬೇಕು ನಾಣ್ಯ ಟ್ಯಾಕ್ಸ್ ಕಟ್ಟಕ್ಕೆ? ಒಂದು, ಅದ್ ನೋಡಿ ಕಟ್ಟು ಅಂದ್ರ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. ಅದೇ ಏನಂದ್ರೆ ಯೇಸು ಕ್ರಿಸ್ತು ಗಾಡ್ಸ್ ಹೋಲಿ ಸ್ಪಿರಿಟ್ ನ ತನ್ನ ಸ್ವಂತಕ್ಕಾಗಿ ಯಾವತ್ತೇನ್ ಮಾಡಿಲ್ಲ, ಅಲ್ಲಿ ಯೂಸ್ ಮಾಡಿಲ್ಲ. ಇಲ್ಲಿ ಸೇತಾನ್ ಹೇಳ್ತಾರದ್ ಏನಂದ್ರೆ ಕರುಣೆಯಿಂದ, ಮಮತೆಯಿಂದ, ಪ್ರೀತಿಯಿಂದ, ಅಯ್ಯೋ ನೀನು ಉಪವಾಸ ಮಾಡಿದಪ್ಪ ದಯವಿಟ್ಟು ತಿನ್ನು ಅಂತ ಏನ್ ಮಾಡ್ತಾ ಇಲ್ಲ ಅಲ್ಲಿ ಹೇಳ್ತಾರದ್ ಏನಕ್ಕೆ ಅಂದ್ರೆ ಬ್ಯಾಡ್ ಇಂಟೆನ್ಷನ್. ಯೇಸು ಕ್ರಿಸ್ತನಲ್ಲಿ ಹೆಂಗಾರ ಒಂದ್ ಮಿಸ್ಟೇಕ್ ಏನ್ ಮಾಡ್ತಾನ. ಯೇಸು ಕ್ರಿಸ್ತು ಮಾಡ್ಬಿಟ್ರ? ಯೋಚನೆ ಮಾಡಿ, ಯೇಸು ಕ್ರಿಸ್ತು ಮಾಡ್ಲಿಲ್ಲ. ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಉತ್ತರ ಕೊಡ್ತಾರೆ. ಅದಕ್ಕೆ ಏನಂತ ಉತ್ತರ ಕೊಡ್ತಾರೆ? ಇಲ್ಲಪ್ಪ, ಮನುಷ್ಯ ಕುಮಾರನು ಏನ್ರಿ ರೊಟ್ಟಿ ಮಾತಿಂದ ಬದುಕದಲ್ಲ, ದೇವರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತಿಂದ ಬದುಕ್ತಾನೆ ಅಂತ ಬರ್ದಿದ್ಯಲ್ಲ ಅಂತ ಉತ್ತರ ಕೊಡ್ತಾರೆ. ನೆಕ್ಸ್ಟ್ ನೋಡಿ, ಇವೆಲ್ಲ ಬಂದಿರೋದು ಸೇತಾನು ಯೇಸು ಕ್ರಿಸ್ತನ್ ಹೆಂಗ್ ಹೇಳ್ದ. ಯೇಸು ಕ್ರಿಸ್ತು ಶೋಧನೆ ಒಂದಿರ್ತಾರೆ, ಅಡವಿಲಿ ಕೂತಿರ್ತಾರೆ ಟಯರ್ಡ್ ಆಗಿ. ಇವ್ ಸೇತಾನ್ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು, ಏನ್ ಸ್ವಾಮಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಉಪವಾಸ ಮಾಡಿದ್ರಾ, ಸರಿ ಊಟ ಮಾಡಿ ಅಂತ ಹಿಂಗ್ ಹೇಳಿರ್ತಾನ? ಹೆಂಗ್ ಹೇಳ್ದ? ಅದೇ ಹೆಂಗ್ ಹೇಳ್ದ? ಪಕ್ಕದಲ್ಲಿ ಕೂತ್ಕೊಂಡು ನೀವು ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಹೆಂಗ್ ಹೇಳ್ದ? ಹಂಗ ಹೇಳ್ದನ? ಹೆಂಗ್ ಹೇಳ್ದ? ಥಾಟ್ಸ್. ಹೆಂಗ್ ಹೇಳ್ತೀರಾ ಥಾಟ್ಸ್ ಅಂತ? ಅಲ್ಲ ನೀವ್ ಹೇಳಿದಿರ ಅಂತ ಹೇಳ್ತೀರಿ ನಾನು. ಸರಿ, ಕರೆಕ್ಟ್. ಹೆಂಗೆ ಇವೆಲ್ಲ ನಾನು ಹೇಳೋದೆಲ್ಲ ನಮ್ ಬ್ರದರ್ ಅಸಲು ರೀಪ್ರಿಂಟ್ಸ್ ಅಲ್ಲಿ ಬರೀತಾರೆ. ಫ್ರೀ ಇದ್ರೆ ಕಮೆಂಟ್ರಿ ಬುಕ್ ಅಲ್ಲಿ ಓದಿ. ಹೆಂಗೆ ಅಂತ ಪ್ರೂವ್ ಮಾಡ್ತಾರೆ ನೋಡಿ. ಹೆಂಗೆ ಅಂತಂದ್ರೆ 5ನೇ ವಾಕ್ಯ ಓದಿ ಅದಲ್ಲೇ. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರೆಕೊಂಡು ಹೋಗಿ ದೇವಾಲಯದ ಶಿಖರವಾದ ಮೇಲೆ ನಿಲ್ಲಿಸಿ ಆತನಿಗೆ, ಯೇಸು ಕ್ರಿಸ್ತನ ಎಲ್ಲಿ ಕೊಂಡೋದ್ರಂತೆ? ಶಿಖರದ ಮೇಲೆ, ದೇವರ ಆಲಯದಲ್ಲಿ ಟಾಪ್ ಅಲ್ಲಿ ಏನ್ ಮಾಡೋದ್ರೆ ಕರ್ಕೊಂಡೋದ್ರೆ, ಹೆರಾಡ್ಸ್ ಟೆಂಪಲ್ ಗೆ ಟಾಪ್ ಅಲ್ಲಿ ಏನ್ ಮಾಡ್ಕೊಂಡ್ರೆ. ಹೆಂಗ್ ಕೊಂಡೋದ ಯೇಸು ಕ್ರಿಸ್ತನ? ಲಿಟರಲ್ ಆಗಿ, ಫಿಸಿಕಲ್ ಆಗಿ. ಹೆಂಗೆ? ಥಾಟ್ಸ್ ಅಲ್ಲಿ. ಅದಕ್ಕೆ ನೋಡಿ ಇನ್ನೊಂದು ವಾಕ್ಯ ಹೋದ್ರಿ, ಇಲ್ಲಿ 8ನೇ ವಾಕ್ಯ ಹೋದ್ರಿ. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆಕೊಂಡು ಹೋಗಿ, ಬಹಳ ಎತ್ತರವಾಗಿರೋಂತ ಬೆಟ್ಟ, ನಮ್ ಇಡೀ ಲೋಕಕ್ಕೆ ಬಹಳ ಎತ್ತರವಾಗಿರೋಂತ ಬೆಟ್ಟ ನಮ್ಗೆ ಗೊತ್ತಿರೋದು ಯಾವ್ದು? ಹಿಮಾಲಯ ಪರ್ವತ. ಅದ್ರ ಹಿಮಾಲಯ ಪರ್ವತನ ಏನು? ಮೌಂಟ್ ಎವರೆಸ್ಟ್. ಅದ್ರ ಹಂಗಂತ ಹೋಗ್ಬಿಟ್ಟಿರೋ ಮೌಂಟ್ ಎವರೆಸ್ಟ್ ಹೋಗಿ. ಹಿಮಾಲಯ ಪರ್ವತ ಇಸ್ ವೆರಿ ಲಾರ್ಜ್ ಪ್ಲೇಸ್. ಅದಲ್ಲಿರೋಂಥ ಮೌಂಟ್ ಎವರೆಸ್ಟ್ ನೋಡಿ. ಅಲ್ಲಿ ಹೋಗ್ಬಿಟ್ಟು ಏನ್ ನೋಡ್ತಾನೆ? ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು, ಅವುಗಳ ವೈಭವವನ್ನು ಆತನಿಗೆ ತೋರಿಸ್ತಾರೆ. ಏನ್ ನೋಡ್ತಾರಂತೆ? ಪ್ರಪಂಚದ ಎಲ್ಲಾ ವೈಭವಗಳನ್ನು, ಆ ರಾಜ್ಯಗಳದೇ ಅಂತ ವೈಭವ ಏನ್ ಮಾಡಂತಲ್ಲಿ ನೋಡ್ಸದಂತೆ. ನಾನು ಟ್ರೈ ಮಾಡಿದೆ, ಹಿಂಗ್ ಕೊಟ್ಟವ್ರಲ್ಲ ನೋಡೋಣ ಆಗ್ಬಿಟ್ಟು ಮೌಂಟ್ ಎವರೆಸ್ಟ್ ಹೋದಿರಿ, ಏನೋ ಕಾಣಿಸಿಲ್ಲ. ರಿಯಲಿ ನಾನು ನೋಡ್ದೆ, ಏನು ಕಾಣಿಸಿಲ್ಲ. ಬೇಜಾರಾಗೋಯ್ತು. ಏನಂತಾರೆ ಅದ್ಭುತ ಏನು ಇಲ್ವಲ್ಲ ಅಂತ. ಸರಿ, ಇವಾಗ ಇಲ್ಲಿ ಥಿಂಕ್ ಮಾಡಿ, ಕ್ರೈಸ್ಟಿಗೆ ಯೇಸು ಕ್ರಿಸ್ತನ್ಗೆ ಸೇತಾನನು ಎತ್ತರವಾದ ಪರ್ವತ ಕೊಂಡು ಏನ್ ನೋಡ್ಸದಂತೆ? ಎಲ್ಲಾ ರಾಜ್ಯದ ವೈಭವಗಳು ನೋಡ್ತಾನೆ. ಹೆಂಗ್ ಕೊಂಡೋಗಿರ್ತಾನೆ? ಫಿಸಿಕಲ್ ಆಗಿ ಕೊಂಡೋಗ್ ಸಾಧ್ಯನಾ ಇದು? ಲೋಕದಲ್ಲಿ ಎಲ್ಲಾ ವೈಭವಗಳನ್ನ ಯೋಚನೆ ಮಾಡಿ. ಏನ್ರಿ, ಮೀಡೋ ಪರ್ಷ ಇತ್ತು, ಅಲ್ಲರ ಬ್ಯಾಬಿಲೋನ್ ಇತ್ತು, ಎಂತೆಂತ ದೊಡ್ಡ ರಾಜ್ಯಗಳಿತ್ತು ಆ ಕಾಲದಲ್ಲಿ. ಅಂದ್ರೆ ಗ್ರೀಸು, ರೋಮ್ ರಾಜ್ಯದವರು ಎಷ್ಟೋ ವೈಭವಗಳೆಲ್ಲ ಇತ್ತು. ಇವೆಲ್ಲವನ್ನು ಸೇತಾನ ಯೇಸು ಕ್ರಿಸ್ತ ಹಿಂಗ್ ನೋಡ್ಸಿರ್ತಾನೆ, ಬರೀ ಥಾಟ್ಸ್ ಅಲ್ಲಿ ಅಲ್ವರ. ಇವಾಗ ನಾವ್ ಇಲ್ಲೇ ಕೂತಿರ್ತೀರಿ, ನಮ್ ಥಾಟ್ ಅಲ್ಲಿ ಏನ್ ಮಾಡ್ಬೋದು? 1 ಸೆಕೆಂಡ್ ಅಲ್ಲಿ ಲಂಡನ್ ಬ್ರಿಡ್ಜ್ ಹೋಗ್ಬಿಟ್ಟು ಬರ್ಬೋದು, ಹೌದಾ ಇಲ್ವಾ? 1 ಸೆಕೆಂಡ್ ಅಲ್ಲಿ ಅಮೆರಿಕಕ್ಕೆ ಹೋಗ್ಬಿಟ್ಟು ಬರ್ಬೋದಾ ಇಲ್ವಾ? ಇದೇ ತರ ಎಲ್ಲಾ ಥಾಟ್ಸ್ ಗಳನ್ನ ಚೇತನ್ ಯಾರು ಕೊಟ್ಟಿರ್ತಾನೆ? ಜೀಸಸ್ ಕ್ರೈಸ್ಟ್ ಕೊಟ್ಟಿರ್ತಾರೆ. ಸರಿ, ಜೀಸಸ್ ಕ್ರೈಸ್ಟ್ ಏನ್ ಮಾಡಿದ್ರು? ಇವೆಲ್ಲಾ ಕೆಟ್ಟ ಆಲೋಚನೆಗಳೇ, ಒಂದು ಒಳ್ಳೇದು ಒಂದು ಇಲ್ಲ. ಇವೆಲ್ಲ ಬನ್ನಿ ಥಾಟ್ಸ್ ಗಳನ್ನ ಯೇಸು ಕ್ರಿಸ್ತ ಥಿಂಕ್ ಮಾಡಿದ್ರ? ಇಲ್ಲ. ಅದೇ ರೀ, ನಮ್ಮ ಹಾಗೆ ಸರ್ವ ವಿಷಯದಲ್ಲಿ ಏನ್ ಮಾಡಿದೆ? ಶೋಧನೆಗೆ ಒಳಗಾದರು. ಪಾಪ ಮಾತ್ರ ಹಂಗಾರೆ ಶೋಧನೆ ಬಿಡಂತ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮನ್ನ ಪಾಪಕ್ಕೆ ಏನ್ ಮಾಡ್ಬೇಕು? ಹೆಂಗೆ ಅಂದ್ರೆ ಥಾಟ್ಸ್ ಅಲ್ಲಿ. ಅರ್ಥ ಮಾಡ್ಕೊಟ್ರೆ ಅಲ್ಲ, ಕ್ರಿಸ್ತನಿಗೂ ನಮ್ಗೂ ಇರೋಂಥ ಡಿಫ್ರೆನ್ಸ್ ಅದೇ. ನಮಗೂ ಯಾವ್ದಾರ ಒಂದ್ ಬ್ಯಾಡ್ ಥಾಟ್ ಬರ್ತದೆ, ದೇವ್ರು ನಮ್ಗೆ ಕೊಟ್ಟಿರೋದನ್ನ ನಮ್ಮ ಸ್ವಾರ್ಥಕ್ಕಾಗಿ ಯೂಸ್ ಮಾಡ್ಕೊಳಕ್ಕೆ ನಮ್ಗೊಂದು ಥಾಟ್ಸ್ ಬಂದ್ರೆ
ಇವೆಲ್ಲಾ ಥಾಟ್ಸ್ ಬರೋದ್ ಏನಕ್ಕಪ್ಪ ಅಂದ್ರೆ ನಾವು ದೇವ್ ಚಿತ್ತನ ಏನ್ ಮಾಡ್ಬಾರ್ದು ದೇವ್ ಚಿತ್ತ ಆದಷ್ಟು ದೂರ ಹೋಗೋದಿಕ್ಕೆ ಬರೋಂತ ಥಾಟ್ಸ್ಗಳು. ಇದನ್ನ ಎಂಕರೇಜ್ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ನೋಡ್ಬೇಕ್ರೆ ಥಾಟ್ಸ್ಗೂ ಥಿಂಕಿಂಗು ವ್ಯತ್ಯಾಸ ಇದೆ, ಅರ್ಥ ಮಾಡ್ಕೊಳ್ರಿ. ಆಲೋಚನೆ ಬಂದೇ ಬರ್ತದ್ರಿ, ಏನು ಮಾಡಕ್ಕಾಗಲ್ಲ. ಇವಾಗ ಇಲ್ಲಿ ಚಿಕ್ ಅಂತ ನಾವು ಹೋಗ್ಬಿಟ್ರೆ ನಿಮ್ ಮನ್ಸಲ್ಲಿ ಏನ್ ಬರ್ತದೆ? ಹಿಂಗೆ ಏನು ಬರಲ್ವಾ? ಹಂಗೆ ಅದೇ ಹೇಳ್ರಿ, ಭಯ ಬರ್ತದಿಲ್ವ ಒಂದ್ ಥಾಟ್ಸ್ ಇಷ್ಟೇ. ಇದು ನ್ಯಾಚುರಲ್ ರೀ, ಏನು ಮಾಡಕ್ಕಾಗಲ್ಲ. ಆದ್ರೆ ಅದ್ರ ಮೇಲೆ ಥಿಂಕ್ ಮಾಡ್ತಾ ಕೂತ್ಬಿಡ್ತು, ಅಯ್ಯೋ ಅವ್ ಬಂತು, ನೆಕ್ಸ್ಟ್ ಎಲ್ಲೋ ಹೋಯ್ತದೆ, ಅದೇನ್ ಮಾಡ್ತದೆ, ಅದನ್ನ ಹೆಂಗ್ ಹಿಡಿಯೋಣ. ಇದು ಥಿಂಕಿಂಗ್ ಪ್ರೊಸೆಸ್, ಕರೆಕ್ಟಾ? ಇವೆರಡಿಗೂ ಡಿಫ್ರೆನ್ಸ್ ಮಾಡಕ್ ನಾವು ತಿಳ್ಕೊಬೇಕು. ಅದಕ್ಕೆ ಚೇತನ ಕೆಲಸ ಹೆಂಗ್ ಗೊತ್ತಾ, ನಮ್ಗೆ ಥಾಟ್ಸ್ ಕೊಡೋದು. ನಮ್ ಕೆಲಸ ಏನೋ ಅದನ್ನ ಥಿಂಕ್ ಮಾಡದೇ ಇರೋದು ನಮ್ ಕೆಲಸ. ಅರ್ಥ ಆಯ್ತಾ? ಸರಿ, ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಬಿಲಾಮನ್ ಬಗ್ಗೆ ಅರಣ್ಯಕಾಂಡ 22ನೇ ಅಧ್ಯಾಯ ಬನ್ರಿ. ಅರಣ್ಯಕಾಂಡ 22ನೇ ಅಧ್ಯಾಯ ಬನ್ರಿ. 12ನೇ ವಾಕ್ಯ ಓದಿಂತೀನಿ. ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲಿ ಹೋಗಬಾರದು. ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಶಪಿಸಬಾರದು ಎಂದು ಹೇಳಿದನು. ನೋಡ್ರ, ದೇವರು ಬಿಲಾಮನ್ಗೆ ಹೇಳ್ತಾರೆ, ನೋಡಪ್ಪ ಬಿಲಾಕ್ ಅಂತ ರಾಜ ಬರ್ತಾನೆ, ನಿನ್ನ ಕೇಳ್ತಾನೆ, ನಾನು ಇಸ್ರೇಲ್ಗಳನ್ನ ಶಪಿಸು ಅಂದ್ಬಿಟ್ಟು ಅವ್ನ್ ಕರೆದ್ರೆ ನೀನ್ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ಹೋಗಲೇಬಾರ್ದು ಅಂತ ಹೇಳ್ತಾರೆ ಅಲ್ವರ. ಸರಿ, ಇವಾಗ ಏನಾಗ್ತಾರೆ, ಇದೇ ತರ ರಾಜ ಬರ್ತಾನೆ, ಬಿಲಾಕನ್ ಬರ್ತಾನೆ, ಏನ್ ಮಾಡ್ತಾನೆ, ಬಿಲಾಮನ್ ಕರೀತಾನೆ. ಅವಾಗ ಬಿಲಾಮನ್ ಕೊಡಂತ ಉತ್ತರ ಏನಪ್ಪಾ ನೋಡೋಣ. 18ನೇ ವಾಕ್ಯ ಹೋದ್ರಿ, ಅದರಲ್ಲಿ 18ನೇ ವಾಕ್ಯ. 18. ಅದಕ್ಕೆ ಬಿಲಾಮನು, ಬಾಲಕನು ತನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಟ್ಟರು ನಾನು ನನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಮೀರಿ ಸಣ್ಣ ಕೆಲಸವನ್ನಾಗಲಿ ದೊಡ್ಡ ಕೆಲಸವನ್ನಾಗಲಿ ಮಾಡಲಾರೇನೋ. ಏನ್ ಪವರ್ಫುಲ್ ಆಗ ಏನ್ ರಿಪಲ್ಸ್ ಮಾಡ್ತಾನೆ ನೋಡಿ, ಏನ್ ರಿಪಲ್ಸ್ ಇವಾಗ ಏನು ಇದ್ ಮಾಡ್ತಾನೆ ನೋಡಿಂತೀನಿ ಅದರ. ಏನ್ ಹೇಳ್ತಾನೆ ಏನ್ರಿ, ಈ ಮನೆ ತುಂಬಾ ಬೆಳ್ಳಿ ಬಂಗಾರ ಕೊಟ್ರು ನಾನು ಏನ್ ಮಾಡೋದಿಲ್ಲ, ದೇವ್ರ ಆಜ್ಞೆ ಮೀರಿ ನಾನು ಏನ್ ಕೆಲಸ ಮಾಡಲ್ಲ ಅಂತ ಹೇಳ್ತಾನೆ ಅಲ್ವರ. ಎಷ್ಟು ಒಳ್ಳೆ ಪ್ರವಾದಿ, ಕೇಳಕ್ ತುಂಬಾ ಚೆನ್ನಾಗಿದೆ. ಹಂಗಾರೆ ಹೆಂಗಿರ್ಬೇಕು ಅವನು ಅಲ್ವರ. ನೆಕ್ಸ್ಟ್ ಏನಾಯ್ತಂತೆ ಓದೋಣ. ಆದುದರಿಂದ ನೀವು ಕೂಡ ಈ ರಾತ್ರಿ ಇಲ್ಲೇ ಇರ್ರಿ. ಏನಕ್ಕೆ ಈ ರಾತ್ರಿ ನೀವೇನ್ ಮಾಡಿ ಇಲ್ಲೇ ಇರ್ರಿ? ಕೆಲ್ಸ ಆಯ್ತಲ್ವಾ, ದೇವ್ರು ಬೇಡ ಅನ್ಬಿಟ್ಟವ್ರೆ, ನಾನು ಬರಲ್ಲ, ನೀನ್ ಚಿನ್ನ ಕೊಟ್ರು ಬರಲ್ಲ, ಬೆಳ್ಳಿ ಕೊಟ್ರು ಬರಲ್ಲ, ಇನ್ನೇನಕ್ಕೆ ಇಲ್ಲಿ ಉಳ್ಕೊಬೇಕು, ಅಲ್ಲ ಕಳ್ಸ್ಬೇಕು ತಾನೆ, ಏನಕ್ಕೆ ಉಳ್ಕೊ ಅಂತ ಹೇಳಿದ್ದು. ಅಂದ್ರೆ ಏನ್ ಅರ್ಥ ಗೊತ್ತಾ ನೋಡಪ್ಪ, ನೀನ್ ಆಕ್ಚುಲಿ ಬೈಬಲ್ ಫ್ರೀ ಇದ್ರೆ ಓದಿ, ಟೈಮ್ ಆಯ್ತಾನೆ ಹೇಳ್ತಾ ಇಲ್ಲ. 17ನೇ ವಾಕ್ಯದಲ್ಲಿ ಏನ್ ಆಫರ್ ಕೊಡ್ತಾನೆ ಗೊತ್ತಾ, ನಿನ್ಗೆ ಉನ್ನತವಾದ ಪ್ರಮೋಷನ್ ಕೊಡ್ತೀನಿ, ಉನ್ನತ ಸ್ಥಿತಿಗೆ ಇಡ್ತೀನಿ, ಅದು ಇದು ಕೊಡ್ತೀನಿ ಅಂತ ಹೇಳ್ತಾನೆ. ಇವನ್ ಏನ್ ಮಾಡ್ತಾನೆ, ಇದೆಲ್ಲ ಬೇಡಪ್ಪ, ನನ್ಗೇನ್ ಬೇಕು, ನನ್ಗೆ ಚಿನ್ನ ಬೆಳ್ಳಿ ಬೇಕು, ಎಷ್ಟು ಬೇಕು ಅಂತಂದ್ರೆ ಏನ್ರಿ, ಒಂದ್ ಮನೆ ತುಂಬಬೇಕು. ಅದನ್ನ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ, ಹೇಳಿದ್ರೆ ಒಂಥರ ಇದಾಗ್ತಾರಲ್ಲ, ಹರ್ಟ್ ಆಗ್ತಾರೆ. ಇವನ್ ಚೀಪ್ ಆಗ್ಬಿಡು. ಅದಕ್ಕೆ ಏನ್ ಮಾಡೋದು, ಇಂಡೈರೆಕ್ಟ್ ಆಗಿ ಏನ್ ಹೇಳೋದು, ನನಗೆ ಮನೆ ತುಂಬಾ ಚಿನ್ನ ಬೆಳ್ಳಿ ಕೊಟ್ರು ನಾನೇನ್ ಮಾಡೋದಿಲ್ಲ, ನಾನ್ ಬರೋದಿಲ್ಲ. ಅವಾಗ ಏನ್ ಅರ್ಥ ಮಾಡ್ಬೇಕು ರಾಜ, ಓಹೋ ಹಂಗ್ರಿ ಇವನೇನೋ ಇವ್ನ್ ಕೇಳ್ತಾರದೇನೋ ನೋಡಿ, ಏನು ಎಲ್ಲ ಇವೆಲ್ಲ ಮಾತಾಡೋ ರೀತಿ, ಈ ತರ ಕುತಂತ್ರವಾಗೆಲ್ಲ ಮಾತಾಡಿ ಈ ತರ ಯೋಚನೆ ಮಾಡಿದ್ರೆ ದೇವ್ರ ಖಂಡಿತವಾಗೂ ಮೆಚ್ಚನ ಅಂತ ನಾವ್ ನೋಡ್ಕೊಬೇಕು. ಸರಿ, ನೆಕ್ಸ್ಟ್ ಏನಾಯ್ತು ಬಿಡಿ ಓದೋಣ. ನೋಡಿ ನೆಕ್ಸ್ಟ್ ಏನಾಯ್ತಂತೆ. ಆದುದರಿಂದ ನೀವು ಕೂಡ ಈ ರಾತ್ರಿ ಇಲ್ಲೇ ಇರ್ರಿ. ಯೆಹೋವನು ಈಗ ಏನು ಹೇಳುವನು ಅದನ್ನು ನಾನು ತಿಳಿದುಕೊಳ್ಳುತ್ತೇನೆ. ಏನ್ರಿ, ದೇವ್ರು ಈ ರಾತ್ರಿ ಇಲ್ಲೇ ಉಳ್ಕೊಂಡ್ರೆ ನಾನ್ ತಿರ್ಗಾ ದೇವತೆ ಕೇಳ್ತೀನಿ, ದೇವ್ರು ಏನ್ ಹೇಳ್ತಾರೋ ನಾನು ಏನ್ ಮಾಡ್ತೀನಿ ತಿಳ್ಕೊಂತೀನಿ ಅಂತ ಹೇಳ್ತಾರೆ. ದೇವ್ರು ಆಲ್ರೆಡಿ ಏನ್ ಮಾಡವ್ರೆ, ಹೇಳವ್ರೆ, ತಿರ್ಗಾ ಚೇಂಜ್ ಮಾಡ್ತಾರ? ಇಲ್ಲ. ಒಂದ್ಸತಿ ಡಿಸಿಷನ್ ತಗೊಂಡ್ರೆ ಮುಗ್ದೋಯ್ತು, ಹೋಗ್ಬೇಡ ಅಂದ್ರೆ ಹೋಗ್ಬಾರ್ದು. ತಿರ್ಗಾ ರಾತ್ರಿ ಕೇಳಿದ್ರೆ ದೇವ್ರ ಏನ್ ಮಾಡ್ತಾರೆ, ಏನ್ ಬದರ್ ನೋಡಿ, ದೇವ್ರ ಅದೇ ಹೇಳೋದು. ನೆಕ್ಸ್ಟ್ ಓದಿ ಅಂತೀನಿ ಎಂದು ಬಾಲಾಕನ ಸೇವಕರಿಗೆ ಉತ್ತರ ಕೊಟ್ಟನು. ಆ ರಾತ್ರಿ ದೇವರು ಬಿಳಾಮನ ಬಳಿಗೆ ಬಂದು, ಆ ಮನುಷ್ಯರು ನಿನ್ನನ್ನು ಕರೆಯುವುದಕ್ಕೆ ಬಂದಿರುವುದರಿಂದ ಎದ್ದು ಅವರ ಜೊತೆಯಲ್ಲಿ ಹೋಗು. ನೋಡ್ರಿ ಏನ್ ಹೇಳ್ತಾರೆ ಹೇಳಿ, ಹೋಗ್ಬೇಡ ಅಂತ ಹೋಗೇ ಹೋಯ್ತೀನಿ ದೇವ್ರೆ ಅಂತಂದ್ರೆ ಏನ್ ಹೇಳ್ತಾರೆ ದೇವ್ರು, ಹೋಗು ಹಾಳಾಗ್ ಹೋಗು ಅಷ್ಟೇ ಹೇಳಿದ. ಅದೇ ತರ ಹೇಳ್ತಾರೆ ದೇವ್ರು. ಅದ್ರ ಹೋಯ್ತೇ ಹೋಗು ಅದರ. ದೇವ್ರು ಒಂದ್ಸತಿ ಹೇಳಿದ್ಮೇಲೆ ಮಾತನ್ನ ಕೇಳ್ಬಿಡ್ಬೇಕು. ಬಲ್ಲ ನಮ್ಗ್ ಪಾಠ ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ದೇವ್ರ ಏನ್ ಹೇಳ್ತಾರೆ ಅಂದ್ರೆ, ಹಠ ಸಾಗಸ್ಯ ಸಾಚ್ಕೊ ಹೋಗೋದ್ ಬಿಟ್ಬಿಡ್ತಾರೆ, ದೇವ್ರು ತಡಿಯಲ್ಲ. ಆದಾಮ ಮತ್ ಅವ್ವಳಿಗೆ ಅಣ್ಣ ತಿನ್ಬೇಡ ಅಂತಂದ್ರು, ತಿನ್ನಿದ್ಮೇಲೆ ಏನ್ ಕೇಳಿದ್ರು ದೇವ್ರು ಇವ್ರ ಹತ್ರ ಬಂದ್ಬಿಟ್ಟು, ಯಾಕೆ ಕೇಳಿ, ದೇವ್ರ ಗೊತ್ತಿಲ್ವಾ? ದೇವ್ರ ಗೊತ್ತಿತ್ತು, ನೋಡ ನೀವ್ರು ಏನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು, ಅಯ್ಯೋ ನಾನ್ ತಿಂದಿಲ್ಲ ದೇವ್ರೆ, ಯಾರು ತಿನ್ಸಿತ್ತು, ನೀವೇನ್ ಮಾಡ ಈ ತರ ಎಲ್ಲ ಹೇಳಿದ್ರೆ ಇದೆಲ್ಲ ಏನಕ್ಕೆ ಅಂದ್ರೆ ದೇವ್ರು ಯಾವ್ದು ಇಷ್ಟಪಡ ಅಂತ. ಎನಿವೆ ಇಲ್ಲಿ ಬನ್ನಿ ಅಂತೀನಿ ಇನ್ಸಿಡೆಂಟ್ಗೆ. ದೇವ್ರ ಹೇಳ್ತಾರೆ, ಸರಿಯಪ್ಪ ಬೆಳಿಗ್ಗೆ ಏನ್ ಮಾಡು ನೀನು, ಹೋಗು.
ಹೋಗು. ನೆಕ್ಸ್ಟ್ ಏನಾಯ್ತಂತ? ಆದರೆ ನಾನು ನಿನಗೆ ಆಜ್ಞಾಪಿಸುವ ಪ್ರಕಾರವೇ ನೀನು ಮಾಡಬೇಕು ಅಂದನು. ನೆಕ್ಸ್ಟ್, ಬೆಳಗ್ಗೆ ಬಿಳಾಮನು ತನ್ನ ಕತ್ತೆಗೆ ತಡಿ ಹಾಕಿಸಿ ಮೋವಾಬ್ಯರ ಪ್ರಧಾನರ ಜೊತೆಯಲ್ಲಿ ಹೊರಟನು. ಅವನು ಹೋದದರಿಂದ ದೇವರಿಗೆ ಕೋಪ ಉಂಟಾಯಿತು. ನೋಡ್ರ, ಇದು ರಿಯಲ್ ಫ್ಯಾಕ್ಟ್. ದೇವ್ರು ಬಿಳಾಮನ ಪರೀಕ್ಷೆ ಮಾಡಿ ನೋಡಿದ್ರು. ಆ ಪರೀಕ್ಷೆಲಿ ಏನಾದ ಇವನು ಸೋತೋಗ್ಬಿಟ್ಟ. ದೇವ್ರ ಚಿತ್ತನ ಅರ್ಥ ಮಾಡ್ಕೊಂಡ್ರೆ, ದೇವ್ರು ಒಂದ್ಸತಿ ಹೇಳೋರೆ ಅಂತಂದ್ರೆ ಅದು ಯಾವ್ದೇ ಕಾರಣಕ್ಕೆ ಏನ್ ಮಾಡಲ್ಲ, ಬದಲಾಯಿಸಲ್ಲ. ಇವನ್ ಏನ್ ಮಾಡ್ಬೇಕಾಯ್ತು? ಬದಲಾಯಿಸ್ಕೊಬೇಕಾಯ್ತು. ಇದನ್ನೇ ಹಠ ಸಾಗಿಸ್ತಾ ಇದ್ರೆ ದೇವ್ರು ಕೇಳ್ತಾರ? ಯೇಸು ಕ್ರಿಸ್ತು 3 ಸತಿ ಪ್ರೇಯರ್ ಮಾಡ್ತಾರೆ, ದೇವ್ರೇ ಸಾಧ್ಯವಾದ್ರೆ ಈ ಪಾತ್ರ ನನ್ನೇನಾಗ್ಲಿ. ಯಾಕೆ ಯೇಸು ಕ್ರಿಸ್ತು 3 ಸತಿ ಪ್ರೇಯರ್ ಮಾಡಿದ್ರು? ಬೈಬಲ್ ನಲ್ಲಿ ಒಂದು ವಾಕ್ಯ ಇದೆ, ದೇವ್ರೇ ನಾನು ಯಾವತ್ತು ಏನ್ ಪ್ರೇಯರ್ ಮಾಡಿದ್ರು ಎಲ್ಲಾ ನನ್ನ ಪ್ರಾರ್ಥನೆ ಏನ್ ಮಾಡ್ತೇನೆ ನೀನು ಕೇಳ್ತೀಯ ಅಂತ. ಲಾಜರಸ್ ಎಬ್ಸಕ್ಕಿಂತ ಸಿಚುವೇಶನ್ ಪ್ರೇಯರ್ ಮಾಡಕ್ ಮುಂಚೆ ಹೇಳ್ತಾರೆ ಅಲ್ವರ. ಒಂದೇ ಸತಿ ಪ್ರೇಯರ್ ಮಾಡಿದ್ದು, ಆ ಪ್ರೇಯರ್ನ ಯಾರು ಕೇಳಿದ್ರು? ದೇವ್ರು ಕೇಳಿದ್ರು. ಹಂಗಾರೆ ಬೇಕಾದ್ರೆ ಯೇಸು ಕ್ರಿಸ್ತು 3 ಸತಿ ಏನಕ್ಕೆ ಪ್ರೇಯರ್ ಮಾಡಿರ್ತಾರೆ ಅಂದ್ರೆ, ಒಂದ್ ಸತಿ ನೋಡೋಣ, ಇನ್ನೊಂದ್ ಸತಿ ನೋಡೋಣ. ಸರಿ, ಯಾಕೆ 4th 5th 6th 7th ಯಾಕೆ ಮಾಡಿಲ್ಲ? 3 ಸತಿಗೆ ಗೊತ್ತಾಗೋಯ್ತು ದೇವ್ರ ಉತ್ತರ ಕೊಟ್ಟಿಲ್ಲ ಅಂದ್ರೆ ಏನಲ್ಲ ಇದು, ಇದು ದೇವ್ರ ಚಿತ್ತ ಅಲ್ಲ. ನಾನ್ 10 ಸತಿ ಅಲ್ಲ, ನೀವ್ ಎಷ್ಟ್ ಸತಿಯಾರ ಮಾಡಿದ್ರು ಸರಿ, ದೇವ್ರ ಖಂಡಿತವಾಗ ಏನಲ್ಲ ಕೊಡಲ್ಲ ಅಂತ. ಅಪೊಸ್ತಲ ಪೌಲ್ ಅವ್ರ ದೇಹದಲ್ಲಿ ಏನಿತ್ತು? ಅವ್ರು ಎಷ್ಟು ಸತಿ ಪ್ರೇಯರ್ ಮಾಡ್ತಾರೆ? 3 ಸತಿ. ಯಾಕೆ 3 ಸತಿ ಪ್ರೇಯರ್ ಮಾಡಿದ್ರು? ಯಾಕೆ 4ನೇ ಸತಿ ಮಾಡಿಲ್ಲ? ಅವ್ರ ಗುರುಗಳು ಯಾರು? ಯೇಸು ಕ್ರಿಸ್ತು. ಅವ್ರ ಹತ್ರ ಪರ್ಸನಲ್ ಆಗಿ ಅರೇಬಿಯಾಕ್ಕೆ ಹೋಗ್ಬಿಟ್ಟು 3.5 ವರ್ಷ ಪರ್ಸನಲ್ ಆಗಿ ಟ್ರೈನಿಂಗ್ ಯಾರು ತಗೊಂಡವ್ರೆ? ಅಪೊಸ್ತಲ ಪೌಲ್ ಅಲ್ವರ. 3 ಸತಿಗೆ ಕೊಡ್ಲಿಲ್ಲ ಅಂದ್ರೆ ಅಪೊಸ್ತಲ ಪೌಲ್ ಏನ್ ಗೊತ್ತಾಗ್ಬಿಡ್ತು? ಫ್ಲಾಶ್ ಬ್ಯಾಕ್ ಬಂತು. ಓಹೋ, ಯೇಸು ಕ್ರಿಸ್ತು 3 ಸತಿಗೆ ಏನ್ ಮಾಡ್ಲಿಲ್ಲ ಉತ್ತರ. ಹಂಗ ನನ್ಗೂ ಕೊಟ್ಟಿಲ್ಲ ಅಂದ್ರೆ ಏನರ್ಥ? ಇದು ದೇವ್ರ ಚಿತ್ತ ಇಲ್ಲ. ಯಾಕಂದ್ರೆ ಅಪೊಸ್ತಲ ಪೌಲ್ಗೆ ಎಷ್ಟು ಪವರ್ ಇತ್ತು ಅಂದ್ರೆ, ಆ ಕರ್ಚೀಫ್ ತೊಗೊಂಡೋಗ್ಬಿಟ್ಟು ಹಾಕಿದ್ರೆ ರೋಗಗಳೇನಾಗೋದು? ಅಂದ್ರೆ ಇವು ದೇಹದಲ್ಲಿರಂತ ಒಂದ್ ಚೂಲೆ ಎತ್ತಾಕಕ್ ಆಗ್ತಾ ಇರಲ್ಲ. ಹಂಗ ಎತ್ತಾಕಿಲ್ಲ ಅಂದ್ರೆ ದಿಸ್ ಇಸ್ ನಾಟ್ ಗಾಡ್ಸ್ ವಿಲ್. ಈ ತರ ಈ ವ್ಯಕ್ತಿ ಏನ್ ಮಾಡ್ಬೇಕಾಯ್ತು? ಅರ್ಥ ಮಾಡ್ಕೊಬೇಕಾಯ್ತು. ಅದು ಬದಲಾಗಿ ತಪ್ಪಾದ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ನಮ್ಮ ಒಂದು ಥಾಟ್ಸ್ ಬರೋದಿಕ್ಕೆ ಥಿಂಕಿಂಗ್ ಪ್ರೊಸೆಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವ್ ಏನ ಥಿಂಕ್ ಮಾಡ್ತೀನಿ ಅಲ್ವರ, ಅದೇನಾಗಿರ್ಬೇಕು? ತುಂಬಾ ಇಂಪಾರ್ಟೆಂಟ್, ಕರೆಕ್ಟ್ ಆಗಿರ್ಬೇಕು. ನಾವು ತಪ್ಪಾದ ರೀತಿಯಲ್ಲಿ ಥಿಂಕ್ ಮಾಡಿದ್ರೆ ಅದಕ್ಕೆ ನಾವೇ ಜವಾಬ್ದಾರಿ. ನಮ್ಮ ರಕ್ಷಣೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ, ನಮ್ಮ ಥಾಟ್ಸ್ ಏನಾಗಿದೆ ಅಲ್ಲಿ ಡಿಪೆಂಡ್ ಆಗಿದೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ? ಆ ಸೊಲ್ಯೂಷನ್ನೇ ನಮ್ಮ ಅಪೊಸ್ತಲ ಪೌಲು ಫಿಲಿಪಿಯರ್ ಬರೆದಂತ ಪತ್ರಿಕೆಯಲ್ಲಿ ಹೇಳೋದು. ಇವಾಗ ವಾಕ್ಯಗಳನ್ನ ಓದೋಣ ಕನ್ಕ್ಲೂಷನ್ ಆಗಿ ಅಲ್ವರ. ಫಿಲಿಪಿಯನ್ಸ್ 4:8 ಓದ್ರಿಂತೀನಿ. ಕಡೆ ಮಾತೇನೆಂದರೆ ನೋಡ್ರ, ಕಡೆಯಲ್ಲಿ ಕೊನೆಯದಾಗಿ ನಿಮ್ಗೆ ಹೇಳೋದು ಏನೆಂದರೆ, ಯಾವುದು ಸತ್ಯವು, ಮಾನ್ಯವು, ನ್ಯಾಯವು, ಶುದ್ಧವು, ಪ್ರೀತಿಕರವು, ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ, ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೋಡ್ರ, ಇವೆಲ್ಲವನ್ನ ಏನ್ ಮಾಡಿ ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಈ ತರ ಲಕ್ಷ್ಯಕ್ಕೆ ತಂದುಕೊಂಡ್ರೆ ಏನಾಗ್ತದೆ? 7ನೇ ವಾಕ್ಯ. ಕಂಟಿನ್ಯೂ ಬ್ರದರ್. 7th ವರ್ಸ್ ಸಿಸ್ಟರ್. 1 ವರ್ಷ ಮುಂಚೆ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಅವಾಗ ದೇವರ ಸಮಾಧಾನ ನಿಮ್ಮಲ್ಲಿ ಏನಾಗಿರ್ತಾರೆ? ನಿಮ್ಮನ್ನ ಕಾಯ್ತದೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ಕೆಲವೊಂದು ಲಿಸ್ಟ್ ಕೊಡ್ತಾರೆ. ಈ ತರ ಇದ್ರೆ ನೀವು ಥಿಂಕ್ ಮಾಡಿದ್ರೆ. ಇಂಗ್ಲಿಷ್ ಚೆನ್ನಾಗಿ ಬರ್ತಾರೆ, ಇಂಗ್ಲಿಷ್ ಓದ್ರಿ ಬ್ರದರ್. ವಾಟ್ಸ್ ಥಿಂಗ್ಸ್ ಆರ್ ಟ್ರೂ, whatsoever things are honest, whatsoever things are just, whatsoever things are pure, whatsoever things are lovely, are of good report, if there be any virtue. ಇಷ್ಟೊಂದೆಲ್ಲ ಗೇಟ್ಗಳಿದೆ. ನಿಮ್ ಥಾಟ್ಸ್ ಈ ಗೇಟ್ ಮುಖಾಂತರ ಬೈಪಾಸ್ ಆಗಿ ಬಂದ್ರೆ, ಅಥವಾ ಈ ಗೇಟ್ ಮುಖಾಂತರ ಬಂದ್ರೆ, ಇದೆಲ್ಲ ಮಾಡ್ಬೇಕು. ಇನ್ನೊಂದು ಫೈನಲ್ ಗೇಟ್ ಇದೆ, ವರ್ಚ್ಯೂ. ಅದ್ರಲ್ಲಿ ಒಳ್ಳೇದೇನೋ ಇತ್ತು ಅಂದ್ರೆ ಇದು ನೀವು ಯೋಚನೆ ಮಾಡಿದ ದೇವ್ರಿಗೆ ಮಹಿಮೆ ತರದಿತ್ತು ಅಂದ್ರೆ ಇವಾಗ ಮಾತ್ರ ಥಿಂಕ್ ಮಾಡಿ ಅಂತ ಹೇಳ್ತಾರೆ. ಇದೆಲ್ಲ ನಮ್ಗೆ ತುಂಬಾ ಕಷ್ಟ, ಕರೆಕ್ಟಾ? ಆದ್ರೆ ಇದನ್ನ ಅಟ್ಲೀಸ್ಟ್ ಇಂಪ್ಲಿಮೆಂಟ್ ಮಾಡಕ್ಕೆ ಏನ್ ಮಾಡ್ಬೇಕು? ಟ್ರೈ ಮಾಡ್ಬೇಕು. ಏನಪ್ಪಾ ಇದು ಅಂತ ನೋಡೋಣ. ಮೊದಲನೇದಾಗಿ ಏನ್ ಹೇಳ್ತಾರೆ? ವಾಟ್ಸೋ ಥಿಂಗ್ಸ್ ಆರ್ ಟ್ರೂ. ಅದ್ರ ಟ್ರೂಗೆ ಆಪೋಸಿಟ್ ಫಾಲ್ಸ್. ಸತ್ಯ ಅಸತ್ಯ. ಅದರ ಏನಪ್ಪ ಸತ್ಯ ಅಂದ್ರೆ, ನಮ್ಗೆ ದೇವರ ವಾಕ್ಯದಲ್ಲಿ ಹೇಳಿರೋದು ಏನ್ರಿ? ಸತ್ಯ. ಈ ಸತ್ಯಕ್ಕೆ ವಿರುದ್ಧವಾಗಿರೋದಲ್ಲ ಏನ್ರಿ? ಅಸತ್ಯ. ಅಂದ್ರೆ ಏನಪ್ಪಾ ಅಂದ್ರೆ, ಇದಕ್ಕೆ ಇನ್ನೊಂದು ವರ್ಡ್ ಮಾಡೋದು ಎಕ್ಸಾಜುರೇಷನ್.
ಅದರ ಸತ್ಯಗೆ ಆಪೋಸಿಟ್ ಆಗಿರೋದು ಎಕ್ಸಾಜರೇಷನ್ ರೀ, ಊಹಾಪೋಹಗಳು ಅಂತ ಹೇಳ್ತಾರೆ ಗೊತ್ತಾ. ಈ ತರ ಉದಾಹರಣೆ ಹೇಳ್ಬೇಕಾರೆ, ಇವಾಗ ಎಲ್ಲಾರು ಸತ್ತೋಗಿದ್ಮೇಲೆ ಮನುಷ್ಯರು ಸಮಾಧಿಯಲ್ಲಿ ಇರ್ತಾರೆ, ನಮ್ಗೆ ಚೆನ್ನಾಗ್ ಗೊತ್ತು ಅಲ್ವರ. ನಾನೇನೋ ನಿಮ್ಮ ಹತ್ರ ಕೇಳ್ತೀನಿ, ಮೋಸಸ್ ಎಲ್ಲೋದ್ರು, ಎಲಿಯಾ ಎಲ್ಲೋದ್ರು, ಅಬ್ರಾಹಂ ಎಲ್ಲೋದ್ರು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ಅಯ್ಯೋ, ಬೈಬಲ್ ಇರೋಂತ ಅಬ್ರಾಹಂ ಬಗ್ಗೆ, ನಿಮ್ ಮನೆ ಪಕ್ಕದಲ್ಲಿ ಅಬ್ರಾಹಂ ಅಲ್ಲ ಹೇಳ್ರಿ. ದಾವೀದ್ ಎಲ್ಲೋದ್ರು, ಅಬ್ರಾಹಂ ಎಲ್ಲೋದ್ರು, ಮೋಸಸ್ ಎಲ್ಲೋದ್ರು, ಎಲಿಯಾ ಎಲ್ಲೋದ್ರು? ಇಲ್ಲ. ಗುಡ್, ಕರೆಕ್ಟಾ. ಇದನ್ನೇ ಬ್ಯಾಬಿಲೋನ್ ಕೇಳಿದ್ರೆ ಏನ್ ಹೇಳ್ತಾರೆ? ಅಯ್ಯೋ, ಪರಲೋಕಕ್ಕೆ ಹೋಗ್ಬಿಟ್ರು, ಅಬ್ರಾಹಂ ಮಡಿಲಲ್ಲಿ ಎಲ್ಲಾರು ಏನಾಗಿದ್ದಾರೆ, ಕೂತವ್ರೆ ಅಲ್ವರ. ಲಾಜರಸ್ ಕಥೆಯಲ್ಲಿ ಓದ್ತಿರಲ್ಲ, ಈನಾಕೆಲ್ಲ ಹೋಗ್ಬಿಟ್ಟ ಪರಲೋಕ ಹೋಗ್ಬಿಟ್ಟ, ಎಲಿಯಲ್ಲಿ ಹೋಗ್ಬಿಟ್ರು ಪರಲೋಕ ಹೋಗ್ಬಿಟ್ರು, ದಾವೀದು ಪರಲೋಕಕ್ಕೆ ಹೋಗ್ಬಿಟ್ರು ಅಂತ ಎಲ್ಲ ಏನ್ ಮಾಡ್ತಾರೆ, ಅವ್ರನ್ನ ನಂಬ್ತಾರೆ. ಅದು ಸತ್ಯನಾ? ಅದು ಎಕ್ಸಾಜರೇಷನ್, ಊಹಾಪೋಹಗಳು. ಇದೇ ರೀತಿ ನಮ್ಗೆ ಸತ್ಯವೇದದಲ್ಲಿ ಎಷ್ಟೋ ವಾಗ್ದಾನಗಳು ದೇವ್ರು ಏನ್ ಮಾಡ್ಬಿಟ್ಟಾರೆ, ಮಾಡ್ಬಿಟ್ಟಾರೆ. ಏನಂತ ವಾಗ್ದಾನ ಮಾಡಿದಾರೆ? ಯಾರ್ ಕೈ ಬಿಟ್ರೋ ನಿನ್ನ ಯಾರ್ ಕೈ ಬಿಡಲ್ಲ, ನಾನ್ ಕೈ ಬಿಡಲ್ಲ ಅಂತ ಹೇಳಿದ್ಮೇಲೆ ಆ ವಾಕ್ಯ ಹಂಗೆ ಹೇಳ್ತು ಅಂದ್ರೆ ಅದ್ಮೇಲೆ 100% ಫೇತ್ ನಮ್ಗೇನಾಗಿರ್ಬೇಕು, ಇರ್ಬೇಕು. ಆದ್ರೆ ನಮ್ಗೆ ಅದು ಬೆಳ್ಸ್ಕೊಳ್ಳೋದು ತುಂಬಾ ಕಷ್ಟ, ಸಾಸ್ವೆ ಕಡ ಅಲ್ವರ. ಅದೇ ನಮ್ಗೆ ಕಷ್ಟವಾಗಿ ಅದನ್ನ ಬೆಳ್ಸ್ಕೊಳಕ್ ಏನ್ ಮಾಡಕ್ ಪ್ರಯತ್ನ ಮಾಡಕ್. ಇವಾಗ ನೋಡಿ, ಇವಾಗ ನಾವು ಕ್ರೈಸ್ಟ್ ಎಕ್ಸಾಂಪಲ್ ಯೋಚನೆ ಮಾಡಿದ್ರಿ. ಕಲ್ನ ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ತು ಸ್ಪಾಟ್ ಆಗಿ ಇಮಿಡಿಯೇಟ್ ಸ್ಪಾಂಟೇನಿಯಸ್ ಆಗಿ ಉತ್ತರ ಕೊಟ್ರು. ಏನ್ ಉತ್ತರ ಕೊಟ್ರು? ಮನುಷ್ಯ ರೊಟ್ಟಿ ಮಾತ್ರ ಅಲ್ವರ, ದೇವ್ರ ವಾಕ್ಯದ ಬರ್ದಿದೆಯಲ್ಲ ಅಂತ ಹೇಳ್ತಾರೆ ಅಲ್ವರ. ಎಲ್ಲಿ ಬರ್ದಿದೆ? ಧರ್ಮೋಪದೇಶ ಕಂಡ 8:3. ಕರೆಕ್ಟ್, ವೆರಿ ಗುಡ್, ಪರವಾಗಿಲ್ಲಪ್ಪ, ಎಲ್ಲ ಚೆನ್ನಾಗಿ ಹೇಳ್ತೀರಾ. ಅಲ್ಲೋಗಿ ಓದ್ಕೋ ಅಂತಂದ್ರ ಸೇತನ್ಗೆ ಹೇಳ್ರಿ. ಅದೇ ಮೋಸ ಗ್ರಂಥದಲ್ಲಿದೆ, ಅದು ಆಲಯದ ಸುಳ್ಳಿಯಲ್ಲಿ ಮುಚ್ಚಿಕ್ಬಿಟ್ಟಾರೆ, ನನ್ನ ಸೇರಿಸ್ತಾ ಇಲ್ಲ, ನೀವ್ ಹೋಗಿ ಓದ್ಕೊಳ್ಳಿ ಅಂದ್ರ ಮತ್ತೆ ಏನರ್ಥ? ಯೇಸು ಕ್ರಿಸ್ತು ಎಲ್ಲಿ ಬರ್ಕೊಂಡವ್ರೆ? ಅಲ್ವರ. ಕ್ರಿಸ್ತನ್ ರಾಜ್ಯದಲ್ಲಿ ದೇವರ ವಾಕ್ಯನ ಎಲ್ಲಿ ಬರೀತಾರೆ? ದೇವ್ರು ಹೃದಯದಲ್ಲಿ. ಅದರ ಅವನ ವಾಕ್ಯ ಹೋದ್ರಿ ನಿಂತ್ರಿ. ಪ್ರಕಟಣೆ 22 5 ಓದಿ. ಇನ್ನು ರಾತ್ರಿ ಇರುವುದಿಲ್ಲ ನೋಡಿ, ಇದು ಆಫ್ಟರ್ 1000 years ಏಜಸ್ ಟು ಕಮ್ ಅಲ್ಲಿ ಏನ್ ಹೇಳ್ತಾರೆ? ಇನ್ನು ರಾತ್ರಿ ಇರುವುದಿಲ್ಲ. ಯಾವ ರಾತ್ರಿ? ಯಾವ ರಾತ್ರಿ? ಅದು ಯಾವ್ದು? ಈ ಪಾಪದ ರಾತ್ರಿ ಏನಾಗಿರಲ್ಲ. ಈ 6000 ವರ್ಷ ಏನ್ ಪಾಪ ಇದೆಯೋ ಈ ರಾತ್ರಿ ಇರೋದಿಲ್ಲ. ನೆಕ್ಸ್ಟ್, ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ನೋಡ್ರ, ಬೇಕಾಗಿಲ್ಲ. ದೀಪದ ಬೆಳಕಾಗ್ಲಿ ಸೂರ್ಯನ ಬೆಳಕಾಗ್ಲಿ ಏನಿಲ್ಲಂತೆ, ಬೇಕಾಗಿಲ್ವಂತಂದ್ರ. ಅದಕ್ಕೆ ಎಷ್ಟು ಜನ ಈ ವಾಕ್ಯ ಲಿಟರಲ್ ತಗೊಂಡ್ಬಿಡ್ತಾರೆ. ಅಯ್ಯೋ, ದೇವರಾಜ್ಯದಲ್ಲಿ ಸೂರ್ಯನೂ ಇರಲ್ಲ, ಚಂದ್ರನೂ ಇರಲ್ಲ, ಬೆಳಕು ಇರಲ್ಲ, ಏನೂ ಇರಲ್ಲ, ಡೇನೂ ಇರಲ್ಲ, ನೈಟು ಇರಲ್ಲ ಅಂತೆ. ಇನ್ನೇನಿರ್ತದೆ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ. ಇದು ಲಿಟ್ರಲ್ ಆಗಿರೋದಲ್ಲ ರೀ. ಅಲ್ಲಿ ರಾತ್ರಿ ಇರಲ್ಲ ಅಂದ್ರೆ ಯಾವ ರಾತ್ರಿ? ಈ ಪಾಪದ ರಾತ್ರಿ ಇರೋದಿಲ್ಲ. ಸೂರ್ಯನ ಬೆಳಕಾಗ್ಲಿ ದೀಪದ ಬೆಳಕಾಗ್ಲಿ ಬೇಕಾಗಿಲ್ಲ ಅಂದ್ರೆ ದೀಪ ಅಂದ್ರೆ ಯಾವ್ದು? ದೇವರ ವಾಕ್ಯ, ಬೈಬಲ್ ಬೇಕಾಗಿಲ್ಲ ಅಂದ್ರೆ ಏನು? ಬೈಬಲ್ ಇರಲ್ವಾ ಅಂದ್ರೆ ಬೈಬಲ್ ಎಲ್ಲಿ ಇಟ್ಬಿಡ್ತಾರೆ ದೇವ್ರು? ಬೈಬಲ್ ಐತಲ್ಲ ವಾಕ್ಯ, ಹೃದಯದಲ್ಲಿ ಬಡ್ದಿರ್ತಾರೆ ಅಂತ ಹೇಳ್ತಾರೆ. ಕ್ರಿಸ್ತನ್ ರಾಜ್ಯದಲ್ಲೇ ಪರಿಪೂರ್ಣ ಅಂತ ಪ್ರತಿಯೊಬ್ಬರು ಮನುಷ್ಯರಲ್ಲಿ ದೇವರ ವಾಕ್ಯನ ಬರ್ದಿರ್ತಾರೆ ಅಂತಂದ್ರೆ ಕ್ರಿಸ್ತನಲ್ಲಿ ಬರ್ದಿಟ್ಕೊಂಡಿರ್ತಾರ ಇಲ್ವಾ? ಖಂಡಿತವಾಗಿ ಬರ್ದಿಟ್ಕೊಂಡು. ಅದನ್ನ ಹೇಳಿದ್ದು, ಇದು ಬರ್ದಿದ್ಯಲ್ಲ ಅಂತ. ಎಲ್ಲಿಂದ ಉತ್ತರ ಕೊಟ್ರು ಅಂದ್ರೆ ತನ್ನ ಮನ್ಸಿಂದ ಮನ್ಸ್ಪೂರ್ವಕವಾಗಿ ಏನ್ ಮಾಡಿದ್ರು? ಅದಕ್ಕೆ ಹೇಳ್ತಲ್ಲ, ಯೆಹೋವನ ಪರ್ವತದಲ್ಲಿ ವಾಸ ಮಾಡೋನು ಯಾರು? ಮನ್ಸ್ಪೂರ್ವಕವಾಗಿ ಸತ್ಯವನ್ನು ಮಾತಾಡೋನು. ಇದೇ ಯೇಸು ಕ್ರಿಸ್ತು ಶೇತಾನ್ಗೆ ಉತ್ತರ ಕೊಟ್ಟಿದ್ರು, ಮನ್ಸ್ಪೂರ್ವಕವಾಗಿ ಇದು ಬರ್ದಿದ್ಯಲ್ಲ ಅಂದ್ಬಿಟ್ಟು ಸ್ಟ್ರಾಂಗ್ ಆಗಿ ರಿಬ್ಯೂಕ್ ಮಾಡಿದ್ರು. ಅವ್ರೊಳಗಡೆ ಎಂಟ್ರಿ ಮಾಡಕ್ಕೆ ಥಾಟ್ಸ್ ಮುಖಾಂತರ ಶೇತಾನ್ಗೆ ಏನ್ ಮಾಡ್ಲಿಲ್ಲ, ಬಿಡ್ಲಿಲ್ಲ ಅಲ್ವರ. ಅದಕ್ಕೆ ಇಟ್ ವಾಸ್ ಎ ವೆರಿ ಕ್ಲಿಯರ್ ಕಟ್ ಮೆಸೇಜ್ ಟು ಡೆವಿಲ್ ಅಲ್ವರ. ಅದ್ ನೋಡ್ಬೇಕಾದ್ರೆ ವಾಟ್ಸ್ ಓವರ್ ಥಿಂಗ್ಸ್ ಆರ್ ಟ್ರೂ, ಸತ್ಯವಾದದ್ದು. ಇವಾಗ ಯೋಚನೆ ಮಾಡಿ, ಯೇಸು ಕ್ರಿಸ್ತು ಹಿಂಗ್ ಮಾಡಿದಿರಾ, ಬೇರೆ ತರ ಮಾಡಿದ್ರೆ ಹೆಂಗಿರ್ತಾ ಇತ್ತು? ಎಕ್ಸಾಂಪಲ್, ಇದನ್ನ ಬ್ರದರ್ ಬರಿಬೇಕಾದ್ರೆ ಬರೀತಾರೆ ಇದನ್ನ ಅಲ್ವರ. ಅಯ್ಯೋ, ದೇವ್ರು ಹೌದು, ನೀನ್ ಒಳ್ಳೆ ತಾಟಪ್ಪ ಹೇಳ್ತಾ ಇದ್ಯಾ, ಕರೆಕ್ಟು. ಅದೇ ದೇವ್ರು ಹೇಳ್ಬಿಟ್ಟವ್ರೆ ಏನ್ ಮಾಡ್ಬಾರ್ದು, ನೀನು ರೊಟ್ಟಿನ ಮಾಡ್ಕೊಂಡು ತಿನ್ಬಾರ್ದು ಅಂತ. ಆದ್ರೂ ಒಂದ್ ಪಕ್ಷ ನೀನ್ ಹೇಳೋದು ಸರಿ ಅನ್ಸ್ತದೆ, ಸರಿ ಬಿಡು, ನೋಡೋಣ ಸ್ವಲ್ಪ ತಾಗ್ಲಿ ಅವ್ನು ನೋಡೋಣ ಅಂತ ಯೇಸು ಕ್ರಿಸ್ತು ಈ ತರ ಥಿಂಕ್ ಮಾಡಿದ್ರೆ ಹೆಂಗಿದಿರೋದು ಅಲ್ವರ. ಸತ್ಯಕ್ಕೆ ಆಪೋಸಿಟ್ ಆಗಿರೋದು. ಸ್ವಲ್ಪ ಲೂಸ್ ಕೊಟ್ಟಿ ಸ್ವಲ್ಪ ಚಾನ್ಸ್ ಕೊಟ್ಟಿದ್ರೆ ಡೆವಿಲ್ ಏನ್ ಮಾಡಿರೋಣ, ಒಳಗ್ ಬಂದಿರೋಣ. ಏವಾಳ್ಗೆ ದೇವ್ರು ಏನ್ ತಂದ್ರು, ಆದ ಮತ್ತೆ ಒಳಗೆ ಏನಂತಂದ್ರು, ಹಣ್ಣ ತಿನ್ಬೇಡ, ತಿಂದ್ರೆ ಏನಾಯ್ತೀಯಾ? ಸೇತನ್ ಬಂದ್ ಏನ್ ಕೇಳ್ತಾನೆ? ಇಲ್ಲ, ಸೇತನ್ ಬಂದ್ ಏನ್ ಕೇಳ್ತಾನೆ? ಸರಿ, ಓದೇ ಬಿಡ ಅಂತ ಹೇಳ್ರಿ. ಜೆನಿಸಿಸ್ 3:1. ಇದನ್ನು ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ
ಸರ್ಪವು ಯುಕ್ತವುಳ್ಳದಾಗಿತ್ತು. ಹ. ಅದು ಸ್ತ್ರೀಯ ಬಳಿಗೆ ಬಂದು, ಹ. ಏನಬ್ಬ, ಹ. ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ಹ. ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಏನ್ ಕೇಳ್ದ ಅವನ? ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು, ತೋಟದಲ್ಲಿ ಯಾವ ಮರ, ಯಾವ ಮರದ ಹಂಗ ಹೇಳಿದ್ರ ದೇವ್ರು? ನೋಡಿ ಏನ್ ಕಿಲಾಡಿ ಅಲ್ವಾ. ಹೆಣ್ಮಕ್ಳು ಜಾಸ್ತಿ ಮಾತಾಡ್ಬಾರ್ದು, ಅದ್ ಹೇಳೋದು. ಇವ್ರು ಏನ್ ಮಾಡ್ತಾರೆ ನೋಡಿ, ನೆಕ್ಸ್ಟ್ ಏವಾಡ ಓದಿ. ಕೇಳಲು ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ಇದ್ದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ. ಅಧಿಕವಾಗಿ ಮಾತಾಡ್ಬಿಟ್ಲು. ಏನ್ ಹೇಳ್ಬೇಕಾಯ್ತು ಉತ್ತರ? ಕ್ವಶನ್ ಏನ್ ಉತ್ತರ? ಎಷ್ಟ ಆನ್ಸರ್ ಕೊಡ್ಬೇಕು? ದೇವ್ರು ತಿನ್ಬೇಡ ಅಂತ ಹೇಳೋರಮ್ಮ ಅಂದ್ರೆ ಹೌದ್ ಸರ್ ತಿನ್ಬೇಡ ಅಂತ ಹೇಳೋರೆ, ಈ ಅಣ್ಣ ತಿನ್ಬೇಡ ಅಂತ ಹೇಳೋರೆ ಅಷ್ಟೇ. ಇವಳೇನಂದ್ಲು ಎಕ್ಸ್ಟ್ರಾ ಆಡ್ ಮಾಡ್ಬಿಟ್ಲು, ತಿನ್ನಲು ಕೂಡೋದು ಹಂಗಂತ ಹೇಳಿಲ್ಲ ದೇವ್ರು. ಅವಾಗ ಏನ್ ಮಾಡ್ದ ಸೇತನ? ಪಾರ್ಟಿ ನೋಡ ರೆಡಿ ಆಗವ್ರೆ ಅವರ. ಇದೇ ತರ ಕ್ರೈಸ್ಟ್ ಬಂದಿರೋ ನೆಗೆಟಿವ್ ಥಾಟ್ಸ್ಗೆ ಸ್ವಲ್ಪ ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಹಂಗೆ ಥಿಂಕ್ ಮಾಡಿದ್ರೆ ಏನಾಗಿರೋದು? ಸೇತಾನ್ ಏನ್ ಮಾಡಿರೋನು? ಯಾವ್ದಾರೋ ರೀತಿಯಲ್ಲಿ ಒಳಗಡೆ ಬರೋಕೆ ಏನ್ ಮಾಡಿರೋನು? ಪ್ರಯತ್ನ ಮಾಡ. ಅದಕ್ಕೆ ನಮಗೂ ಕೂಡ ಇದೇ ತರ ಥಾಟ್ಸ್ ಬರ್ತಾರೆ. ದೇವರು ಮಾಡಂತ ವಾಗ್ದಾನ ಮೇಲೆನೆ ಡೌಟ್ ಬರತ್ತರ, ಅಯ್ಯೋ ದೇವ್ರನ್ನ ಕೈ ಬಿಟ್ಬಿಟ್ಟವ್ರ, ಅದರ ನಿಮ್ ಜೊತೆಗೆ ಯಾರು ಇಲ್ಲ, ಅದರ ದೇವ್ರನ್ನ ಕೈ ಬಿಟ್ಬಿಟ್ಟವ್ರೆ, ಅಷ್ಟೇ ನಿಮ್ ಕತೆ ಮುಗೀತು ಅಂತ ಎಲ್ಲ ನೆಗೆಟಿವ್ ಥಾಟ್ಸ್ ಕೊಡ್ಬೇಕಾದ್ರೆ ಆ ಥಾಟ್ಸ್ ಗಳನ್ನ ನಾವೇನ್ ಮಾಡ್ಬೇಕು? ಜಯಿಸ್ಬೇಕು. ಅದು ಸತ್ಯನಾ ಅಂತ ಏನ್ ಮಾಡಕ್ ಫಸ್ಟ್ ನಾವು ಥಿಂಕ್ ಮಾಡ್ಬೇಕು. ಇನ್ನೊಂದು ವಾಕ್ಯ ಹೋದ್ರಿ, Hebrews 5th chapter, ಇಬ್ರಿಯರು 5ನೇ ಅಧ್ಯಾಯದಲ್ಲಿ ವಾಕ್ಯ ಬರ್ಕೊಂಡಿರ್ತೀನಿ, 7 ಮತ್ತೆ 8. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವಾತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ. ಸರಿ, ಪ್ರಾರ್ಥನೆ ವಿಜ್ಞಾಪನೆ ಸಮರ್ಪಿಸುವಂತೆ ಯಾರಿಗೆ ಪ್ರೇಯರ್ ಮಾಡಿದ್ರು? ಏನಕ್ಕೆ ಪ್ರೇಯರ್ ಮಾಡಿದ್ರು? ಮರಣದಿಂದ ತಪ್ಪಿಸೋದಿಕ್ಕೆ, ಕಾಪಾಡೋದಿಕ್ಕೆ ಶಕ್ತನವನಿಗೆ. ಯಾರಿದ್ದು? ಯೇಸು ಕ್ರಿಸ್ತನ ಮರಣದಿಂದ ಕಾಪಾಡೋ ಶಕ್ತಿ ಇರೋದು ಯಾರು? ಅವ್ರೊಬ್ಬರಿಗೆ ಇರೋದು. ಅದರ ಅವ್ರ ಹತ್ರ ಯೇಸು ಕ್ರಿಸ್ತ ಪ್ರೇಯರ್ ಮಾಡಂತೆ. ಏನ್ ಪ್ರೇಯರ್ ಮಾಡಿದ್ರು? ಏನ್ ಪ್ರೇಯರ್ ಮಾಡಿದ್ವ? ಮರಣದಿಂದ ಏನ್ ಮಾಡಿ ನನ್ನ, ಅದೇ ವಾಕ್ಯ ಹೇಳೋದು, ಮರಣದಿಂದ ಏನ್ ಮಾಡಿ ಕಾಪಾಡ ಶಕ್ತನವನಿಗೆ ಪ್ರಯತ್ನ ಮಾಡಿದ್ರು ಅಂತ ಹೇಳಿದ್ರೆ ಯೇಸು ಕ್ರಿಸ್ತ ಮರಣದಿಂದ ಕಾಪಾಡಂತ ಪ್ರೇಯರ್ ಮಾಡಿರ್ಬೇಕು. ಯಾವ ಮರಣದಿಂದ? ಸರಿ, ಅದ್ ನೋಡೋಣ. ಯಾವ್ದು? ಸೆಕೆಂಡ್ ಡೆತ್. ಈ ಪ್ರೇಯರು ದೇವ್ರು ಕೇಳಿದ್ರ ಇಲ್ವಾ ನೋಡಿ, ಮುಂದೆ ಕೇಳ್ತಾರೆ. ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ರಂತೆ. ಈ ಮರಣ ಶಿಲ್ಬೆ ಮರಣ ಅಂತ ಅಲ್ವೇ ಇಲ್ಲ ರೀ. ಈ ಮರಣ ಯಾವ ಮರಣ? ಸೆಕೆಂಡ್ ಡೆತ್ ಅಲ್ರ. ಈ ಮರಣನ ಪ್ರಾರ್ಥನೆ ಕೇಳ್ಬಿಟ್ಟಿದ್ರೆ, ಇದು ಶಿಲ್ಬೆ ಮರಣ ಆಗ್ಬಿಟ್ಟಿದ್ರೆ ನಮ್ಗೆ ರಕ್ಷಣೆ ಇರ್ತಾ ಇರ್ಲಿ. ಕ್ರೈಸ್ಟಿಗೆ ಇದ್ದಿದ್ ಭಯ ಯಾವ ಭಯ? ಸೆಕೆಂಡ್ ಡೆತ್. ಅಂದ್ರೆ ಯೇಸು ಕ್ರಿಸ್ತನಿಗೆ ನೆಗೆಟಿವ್ ಥಾಟ್ಸ್ ಏನಾಗಿದೆ? ಬಂದೈತೆ ನೋಡ್ರಿ ಅಂತೀನಿ. ಆ ನೆಗೆಟಿವ್ ಥಾಟ್ಸ್ ಬಂದಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಏನ್ ಮಾಡೋರು? ಹೋಗಿ ಪ್ರೇಯರ್ ಹತ್ರ ಏನ್ ಮಾಡೋರು? ದೇವತ್ರ ಸಬ್ಮಿಟ್ ಮಾಡೋರೆ. ಈ ಥಾಟ್ಸ್ ಬಂದಿದ ತಕ್ಷಣ ಇದೇನ್ ಮಾಡಿದ್ರು? ದೇವರು ಅವ್ರ ಪ್ರಾರ್ಥನೆ ಕೇಳಿ ಅವ್ರಿಗೆ ಬಲ ಕೊಟ್ಟು ನೋಡಿ ಓವರ್ಕಮ್ ಮಾಡೋರೆ. ಇದೇ ತರ ನಮಗೂ ದೇವ್ರ ವಿರುದ್ಧವಾಗಿ ಅನೇಕ ಅಸತ್ಯವಾಗಿರೋಂಥ ಆಲೋಚನೆಗಳು ಬರ್ತಾರೆ. ಅವಾಗ ಏನ್ ಮಾಡ್ಬೇಕು? ಅದನ್ನೆಲ್ಲನೂ ನಂಬಿಕೆಯಿಂದ ಜಯಿಸ್ಬೇಕು. ಯೇಸು ಕ್ರಿಸ್ತ ಇನ್ನೊಂದು ಬಂತಲ್ಲ, ಅದರ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟೆ ಅಂತ. ಅದರ ಅದು ನಾವು ಕೀರ್ತನೆ 22ನೇ ಅಧ್ಯಾಯ ಅಂತ ನೋಡಿದಿರಿ. ಅದರ ಕೀರ್ತನೆ 22ನೇ ಅಧ್ಯಾಯ ನೋಡ್ಬೇಕಾರೆ ಏನ್ರಿ, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನಾವ್ ಏನ್ ಮಾಡ್ತೀರಿ ಅಲ್ಲಿ? ಅಲ್ಲಿ ಎಷ್ಟೋ ವಿಚಾರಗಳನ್ನ ನೋಡ್ತೀರಿ. ಅದರ ಅಲ್ಲಿ ಸಾಮ್ಸ್ 22 ಅಲ್ಲಿ ಎಷ್ಟೋ ವಾಕ್ಯಗಳಿದೆ. ಇವೆಲ್ಲಾ ವಾಕ್ಯಗಳನ್ನ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಹೇಳಿದ್ರ ಅಂದ್ರೆ ಇಲ್ಲ ರೀ. ಅದರ ಅಲ್ಲಿ ಹೇಳಿರೋದು ಸ್ವಲ್ಪ ಮಾತುಗಳು ಮಾತ್ರ. ಕರೆಕ್ಟಾ? ಮಿಕ್ಕಿದ್ದೆಲ್ಲ ಏನ್ರಿ? ಎಲ್ಲ ಮನ್ಸಲ್ಲಿ ಹೇಳೋದು ಥಾಟ್ಸ್ಗಳು. ಅದರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನ್ ಬಿಡ್ತೀನಿ ಅಂದ್ರೆ ಯಾವ್ದು ಸತ್ಯವೋ ಅದನ್ನ ಏನ್ ಮಾಡ್ಬೇಕು? ನಾವು ಥಿಂಕ್ ಮಾಡೋರಾಗಿರ್ಬೇಕು. ಆಮೇಲೆ ಏನೇನು ಹೇಳ್ತಾ ಬರ್ತಾರೆ ಓದಿ ಮುಂದಕ್ಕೆ. ವಾಟ್ಸ್ ಆರ್ ಥಿಂಗ್ಸ್ ಆರ್ ಆನೆಸ್ಟ್. ಆನೆಸ್ಟ್ ಅಂದೇನು? ನಿಷ್ಠಾವಂತಿಕೆ ಆಗಿರೋದು. ಅದ್ರ ಹೆಂಗಪ್ಪ ನಿಷ್ಠಾವಂತಿಕೆ? ನಮ್ಗೆಲ್ಲ ಅರ್ಥ ಆಗತ್ತೀನಿ ಹೇಳ್ಬೇಕು ಅಂದ್ರೆ, ಒಂದ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರ ಅಂತ ತಿಳ್ಕೊಳ್ಳಿ. ಅಂದ್ರ 500 ರೂಪಾಯಿ ಕೊಟ್ಬಿಟ್ಟು ಬಾಸು, ಹೋಗಪ್ಪ ಗಾಡಿಗೆ ಪೆಟ್ರೋಲ್ ಹಾಕ್ಸು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು? 500 ರೂಪಾಯಿ ಕರೆಕ್ಟಾಗಿ ಪೆಟ್ರೋಲ್ಗೆ ಏನ್ ಮಾಡ್ಬೇಕು? ಹಾಕ್ಸ್ಬೇಕು. ಲೋಕದಲ್ಲಿ ಹಂಗ್ ಮಾಡ್ತಾರಾ? 400 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಟ್ಟು 100 ರೂಪಾಯಿ ಇವನ್ ಏನ್ ಮಾಡ್ತಾನೆ? ಇವ್ನು ಪೆಟ್ರೋಲ್ ಹಾಕೊಂಡ್ಬಿಡ್ತಾನೆ, ಬಿಲ್ ತಂದು ಕರೆಕ್ಟ್ 500 ರೂಪಾಯಿ ಕೊಟ್ಬಿಡ್ತಾನೆ. ಇದು ಆನೆಸ್ಟಿನಾ? ಇಲ್ಲ. ಅದೇ ತರ ನಾವು ದೇವತ ಒಡಂಬಡಿಕೆ ಮಾಡ್ಕೊಂಡಿದೀನಿ ಅಂತ. ದೇವರೇ ನಾನು ಸರ್ವಾಂಗ ಏನ್ ಮಾಡ್ತಿದ್ದೆ, ನನ್ನ ಅಂಗಗಳನ್ನ ನಿಂಗೆ ಅರ್ಪಿಸ್ತೀನಿ ಅಂದ್ಬಿಟ್ಟು, ಇವೆಲ್ಲ ದೇವ್ರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ನಾವ್ ಇದನ್ನೆಲ್ಲ ಬಿಟ್ಬಿಟ್ಟು
ಲೋಕದ ವಿಚಾರಗಳಿಗೆ ನಮ್ಮ ಅಂಗಗಳನ್ನ ಕೊಡ್ತಾ ಇದ್ರೆ ಅವಾಗ ಏನ್ ಮಾಡ್ದಂಗೆ? ನಾವು ಟ್ಯಾಲೆಂಟ್ಸ್ ಇದೆಲ್ಲ ಅದರ ನಮ್ಮ ದೇಹದಲ್ಲಿ ಎಷ್ಟೋ ಕೊಟ್ಬಿಟ್ರೆ, ಕಣ್ಣು ಕಾಯಿ ಕಣ್ಣು ಕಿವಿ ಬಾಯಿ ಎಲ್ಲ, ಕೈ ಕಾಲುಗಳೆಲ್ಲ, ಇದೆಲ್ಲ ಬಂದ್ಬಿಟ್ಟು ದೇವ್ರು ಕೊಡ್ತೀರಾ ಬೇರೆ ಜಾಗ ಕೊಡ್ತಾ ಇದ್ರೆ ಏನ್ ಮಾಡ್ದಂಗೆ? ನಾವು ದೇವ್ರಿಗೆ ಏನ್ ಮಾಡ್ದಂಗೆ? ಡಿಸ್ಆನೆಸ್ಟಿಯಾಗೆ ನಡ್ಕೊಂಡಂಗೆ. ಅಂದ್ರೆ ಈ ತರದ್ ಏನಾರ ಥಾಟ್ಸ್ ಗಳು ನಮಗ್ ಬಂತು ಅಂದ್ರೆ ಅದರ ದೇವ್ರಿಗೆ ಡಿಸ್ಆನೆಸ್ಟಿಯಾಗಿ ನಡ್ಕೊಳಂಥದ್ದು, ಇದನ್ನ ಏನ್ ಮಾಡಕ್ ನಾವು ಜಯಿಸ್ಬೇಕು ಅದರ. ಆಮೇಲೆ ಇನ್ನೊಂದೇನ್ ಹೇಳ್ತಾರೆ ನೆಕ್ಸ್ಟ್? ಜಸ್ಟ್. ಅದರ ಜಸ್ಟ್ ಅಂದ್ರೆ ಏನ್ರಿ? ನ್ಯಾಯಬದ್ಧವಾಗಿರೋಂಥದ್ದು, ಅದರ ನೀತಿ. ನಮ್ಗೇನ್ ಕೊಟ್ಟ ನೀತಿ? ನಮ್ಗೇನ್ ನೀತಿ ತಕಡಿ ಏನೋ? ಕಣ್ಣಿಗೆ ಕಣ್ಣು, ಕಿವಿಗೆ ಬರೆಗೆ, ಇದೆಲ್ಲ ನಮಗ್ ಕೊಟ್ರೆ ನಾವೊಬ್ರು ಸತ್ಯಲ್ಲಿ ಏನಾಗಲ್ಲ. ಮತ್ ನಮ್ಗ್ ಕೊಟ್ಟಿದ್ದೇನು ಹೇಳ್ರಿ? ವೈರಿನ ಮಾಡಕೋ ನಮ್ಗ್ ಕೊಟ್ಟಿದ್ ಏನ್ ಗೊತ್ತಾ? ನೀನ್ ಮತ್ತೊಬ್ಬರನ್ನ ಯಾವ ಅಳತೆಯಲ್ಲಿ ಅಳಿತೀಯೋ ಅದೇ ಅಳ್ತ ನೀನೇನ್ ಮಾಡ್ತೀನಿ ಅಳ್ತೆ. ಮತ್ತೊಬ್ಬರನ್ನ ಶಂಸ ರೀತಿಯಲ್ಲಿ ನಿನ್ನೇನ್ ಮಾಡ್ತೀನಿ? ಇದೇ ದೇವ ನಮ್ ಕೊಟ್ಟಿ ಅಂತ ನೀತಿ. ಅದರ ಏನ್ರಿ? ಮರ್ಸಿ ರಿಜಾಯ್ಸ್ ಓವರ್ ಜಡ್ಜ್ಮೆಂಟ್. ಬೈಬಲ್ ಐತಾ ಇಲ್ವಾ? ಅದ್ರ ನೋಡ್ಬೇಕಾರೆ ಇದೇ ದೇವ ನಮ್ಗೆ ಕೊಟ್ಟಿ ಅಂತ ನೀತಿ. ಹಂಗಾರೆ ನಮ್ ಥಾಟ್ಸ್ ಅಲ್ಲಿ ಯಾವ್ದಾರೋ ನ್ಯಾಯವಾಗಿದೆಯಾ? ಏನ್ ಮಾಡ್ಬೇಕು? ಅದನ್ನ ಏನ್ ಮಾಡ್ಬೇಕು? ನಾವು ಸ್ವಲ್ಪ ಥಿಂಕ್ ಮಾಡ್ಬೇಕು ಅಲ್ವರ. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ? ಪ್ಯೂರ್, ಶುದ್ಧವಾದದ್ದು. ಅದರ ನಮ್ಮ ಆಲೋಚನೆಯಲ್ಲಿ ಏನೋ ಶುದ್ಧವಾದಿದ್ಯಾ ಅದನ್ನೇನ್ ಮಾಡ್ಬೇಕು? ಇವತ್ತಂತ ಬಿಡ್ರಿ ಅಂತೀನಿ, ಎಲ್ಲಾರ ಕೈಲಿ ಮೊಬೈಲ್ ಬಂದ್ಬಿಡ್ತು ಕೋವಿಡ್ ನಂತರ. ಅವರ ಎಲ್ಲಾರ ಕೈಲಿ ನೋಡ್ರಿ ಅಂತ ಬರೀ ಆಂಡ್ರಾಯ್ಡ್. ಅಂದ್ರ ಎಲ್ಲಾ ಅಶುದ್ಧವಾಗಿರೋದು ಎಲ್ಲ ಐತೆ, ಮೊಬೈಲ್ ಎಲ್ಲ ಐತೆ. ಯೋಚನೆ ಮಾಡಿ ಶುದ್ಧವಾಗಿದ್ಯಾ? ಅದರಿಂದ ಎಷ್ಟು ನೆಗೆಟಿವ್ ಥಾಟ್ಸ್ ಜನರೇಟ್ ಆಗ್ತದೆ. ಯೋಚನೆ ಮಾಡಿ ಎಷ್ಟು ಮೈಂಡ್ ಕರೆಕ್ಟ್ ಆಗ್ತದ್ರ. ಇದನ್ನ ಏನ್ ಮಾಡ್ಬೇಕು? ಕರ್ಟೆಯಲ್ಲಿ ಮಾಡ್ಬೇಕು. ನೆಕ್ಸ್ಟ್ ಆಮೇಲೆ ವಾಟ್ಸ್ ಅವರ್ ಥಿಂಗ್ಸ್ ಆರ್ ಲವ್ಲಿ. ಅದರ ಲವ್ಲಿ ಅಂದ್ರೆ ನಮ್ ಥಾಟ್ಸ್ ಲವ್ಲಿ ಆಗಿರ್ಬೇಕ್ರಿ. ಇದಕ್ಕೆ ಬರೆಯುವಂತ ಬುಕ್ ಬರೀಬೇಕಾದ್ರೆ ಒಬ್ಬರು ಎಕ್ಸಾಂಪಲ್ ಕೊಡ್ತಾರೆ. ನಮ್ ಥಾಟ್ಸ್ ಅಂದ್ರೆ ನಮ್ ಥಾಟ್ಸ್ ಗಳು ಬಂದ್ಬಿಟ್ಟು ಬೇರೆಯವ್ರು ಎಲ್ಲಾರ್ಗು ಕಣ್ಣು ಕಾಣಿಸಂತ ಇದ್ದಿದ್ರೆ ನಾವ್ ಹೆಂಗಿರ್ತಾ ಇದೀರಿ ಅಂತ ಹೇಳಿ ಯೋಚನೆ ಮಾಡಿ. ಇವಾಗ ನೀವೆಲ್ಲ ಕೂತಿದ್ದೀರಪ್ಪ, ನಾನು ಇದೀನಿ, ನಾನು ಏನೆಲ್ಲ ಯೋಚನೆ ಮಾಡ್ತಾ ಇದ್ದೀನೋ ಇವೆಲ್ಲಾ ಥಾಟ್ಸ್ ನಿಮ್ಗೆ ಕಾಣಿಸಂಗಿದ್ರೆ ನಾನು ಹೆಂಗಿರ್ತಾ ಇದ್ದೆ? ನೋಡಿ ಓಡಿಸ್ಬಿಡ್ತಾರೆ. ಅದರ ಜೋಸಫ್ ಬದ ನಮ್ಮ ಬಗ್ಗೆ ಏನ್ ಥಿಂಕ್ ಮಾಡ್ತಾರೆ ನಮ್ಗೆ ಗೊತ್ತಾಗಿದ್ದಿದ್ರೆ ಅಯ್ಯೋ ಓಡಬಿಡಿರೋರು ಅಲ್ರ. ಯಾಕೆ? ಅಯ್ಯೋ ಹುಷಾರಾಗಿರ್ಬೇಕು, ಅಯ್ಯೋ ನನ್ ಬಗ್ಗೆ ಏನ್ ಮಾಡ್ತಾರೆ, ನಾನು ಇವ್ರ ಬಗ್ಗೆ ಥಿಂಕ್ ಮಾಡ್ತೀನಿ ಗೊತ್ತಾಗ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ? ಅದರ ಎಷ್ಟು ಅಜಾಗಂತದ ಆಗ್ಬಿಟ್ಟಿರ್ ನೋಡಿ. ಥಾಟ್ಸೇ ಗೊತ್ತಾಲ್ದಿರ ಡೈವರ್ಸ್ಗಳು, ಎಷ್ಟು ಗಲಾಟೆಗಳು. ಥಾಟ್ಸ್ ಗೊತ್ತಾಗಿದ್ಬಿಟ್ಟಿದ್ರೆ ಅದರ ಅಯ್ಯೋ ಬೇಜಾನ ಬಿಡ. ಅದಕ್ಕೆ ದೇವರೇ ಮಾಡ್ಬಿಟ್ರು, ಬುಡ್ಡೆ ಕೊಟ್ಬಿಟ್ಟವ್ರು, ಟ್ರಾನ್ಸ್ಪರೆಂಟ್ ಬೇಡಪ್ಪ ಅಂತಂದ್ರ. ಅದಕ್ಕೆ ನಾವು ಈ ತರ ಕೇರ್ಫುಲ್ ಆಗಿ ಏನಾಗಿರ್ಬೇಕು ಇರ್ಬೇಕು. ಇದಕ್ಕೆ ಬರಿಬೇಕೇನ್ ಹೇಳ್ತಾರೆ ಅಂದ್ರೆ, ಡೆವಿಲ್ಸ್ ಆಫೀಸ್ ಅಲ್ಲಿ ಒಂದ್ ಲಿಸ್ಟ್ ಇದೆ ಅಂತೆ. ಏನ್ ಲಿಸ್ಟ್ ಅಂದ್ರೆ, ನಮ್ಮ ಮೈಂಡ್ ನ ಕ್ಲೀನ್ ಆಗಿ ಏನ್ ಮಾಡ್ಬೋದು ಅವನು? ಓದ್ಬೋದಾ? ಇಲ್ಲ, ಓದ್ಬೋದು. ಇದನ್ನೆಲ್ಲ ಓದಿ ಚೇತಾನು ಯಾವ ಟೈಮ್ಗೆ ಏನ್ ಕೊಡ್ಬೇಕು ಶೋಧನೆ, ಆ ಟೈಮ್ ಕರೆಕ್ಟಾಗಿ ಏನ್ ಮಾಡ್ತಾನೆ? ಶೋಧನೆನ ಕೊಡ್ತಾನೆ ಅಂತ. ಅಂದ್ರೆ ಇವಾಗ ಟಿವಿಲಿ ಎಷ್ಟಿದೆ ಚಾನಲ್ಸ್ಗಳು ಗೊತ್ತಿಲ್ಲ, ಅನ್ಲಿಮಿಟೆಡ್ ತಗೊಳ್ಳಿ. ಅಂದ್ರೆ ಯಾವ ಚಾನಲ್ ಯಾರ್ಯಾರಿಗೆ ಏನ್ ಬೇಕು, ಯಾವ ಟೈಮಲ್ಲಿ ಏನ್ ಪ್ರೋಗ್ರಾಮ್ ಬೇಕೋ ಕರೆಕ್ಟಾಗಿ ಏನ್ ಮಾಡ್ತಾನೆ ಇವಾಗ ಮನೆಗೆ ಕೈನಲ್ಲೇ ಏನ್ ಮಾಡ್ತಾನೆ ನಿಮ್ಗೆ ಡೆಲಿವರಿ ಮಾಡ್ಬಿಡ್ತಾನೆ ಅಲ್ವರ. ಆ ತರ ಶೋಧನೆಗಳು ಏನಾಗ್ತಾರೆ ಇವತ್ತು ಬರ್ತಾ. ಅಶುದ್ಧವಾಗಿರೋದು ಯಾವುದು ಏನ್ ಮಾಡೋದು ಎಂಟರ್ಟೈನ್ಮೆಂಟ್ ಮಾಡ್ಬಿಡ್ತಾನೆ. ನೆಕ್ಸ್ಟ್ ಆಮೇಲೆ ಗುಡ್ ರಿಪೋರ್ಟ್. ನಮ್ಗೆ ಯಾವ್ದು ಗುಡ್ ರಿಪೋರ್ಟ್? Hebrews 11:39 ಓದಿ. Hebrews 11:39. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಅಲ್ವರ ಇಂಗ್ಲಿಷ್ ಓದಿ ನೋಡೋದಂತೀರಿ. ಗುಡ್ ರಿಪೋರ್ಟ್. ಹೂ ಆಲ್ ದೀಸ್ ಆಲ್ ಹೂ ಆರ್ ದೀಸ್ ಪೀಪಲ್ ಅಂತ ನೋಡಿದ್ರೆ Hebrews 11 ಚಾಪ್ಟರ್ ಬಂತ. ಏನ್ಷಿಯಂಟ್ ದೀಸ್ ಆಲ್ ಅಬ್ಟೈನ್ಡ್ ಎ ಗುಡ್ ರಿಪೋರ್ಟ್ ಬೈ ಫೇತ್, ದಟ್ ಈಸ್ ಅವರ್ ಗುಡ್ ರಿಪೋರ್ಟ್. ಅದರ ಆ ತರ ರಿಪೋರ್ಟ್ ನಮ್ದೇನಾಗಿರ್ಬೇಕು? ನಮಗೇನೋ ಥಾಟ್ ಬರ್ತಾರೆ ಅಂದ್ರೆ ಆತರ ಒಳ್ಳೆ ರಿಪೋರ್ಟ್ ತರ ಇದೆಯಾ? ಯೋಚನೆ ಮಾಡಿರ್ತೀನಿ. ಇವರೆಲ್ಲ ದೇವತ್ರ ಏನ್ ಮಾಡೋರಂತೆ? ಸಿಂಪ್ಸನ್ ತಲೆನೇ ಕೊಟ್ಬಿಟ್ರು ಅದರ. ಆದ್ರೂ ಕೂಡ ಏನ್ ಮಾಡೋರು ಅವ್ರ ಬಗ್ಗೆ ಬೈಬಲ್ ಅಲ್ಲಿ ಇರೋದು ಗುಡ್ ರಿಪೋರ್ಟ್. ಯಾಕೆ ಗೊತ್ತಾ? ಸಾಯ್ಬೇಕಾದ್ರೆ ಹೆಂಗ್ ಕೇಳ್ತಾನೆ, ದೇವ್ರೇ ನಾನು ತಪ್ಪು ಮಾಡ್ಬಿಟ್ಟು ಕ್ಷಮಿಸ್ಬಿಡು, ಆಯ್ತು, ಆದ್ರೆ ಇನ್ನೊಂದ್ಸತಿ ಪವರ್ ಕೊಡು ದೇವ್ರೆ, ನಾ ಇನ್ನೊಂದ್ಸತಿ ಏನ್ ಮಾಡಲ್ಲ ಮಿಸ್ಟೇಕ್ ಮಾಡೋದು. ದೇವ್ರಿಗೆ ಏನಾಗೋಯ್ತು? ಮೆಚ್ಚುಗೆ ಆಗೋಯ್ತು. ನೋಡ್ರು ಸಾಯೋ ಟೈಮಲ್ಲಿ ಏನ್ ಕೇಳ್ತಾವನೆ? ಏನ್ ಕೇಳ್ದ ಅವನು ಸ್ಯಾಮ್ಸನ್? ಕಣ್ ಕೇಳದ್ನ? ನಮ್ ಕಣ್ ಕಿತ್ತಾಕಿದ್ರೆ ನಾವೇನ್ ಕೇಳ್ತಾ ಇದ್ರಿ? ಫಸ್ಟ್ ನನ್ ಕಣ್ ಕೊಡೋದು ನನ್ಗೆ ಗೊತ್ತಿಲ್ಲ, ಆಮೇಲೆ ಮಿಕ್ಕಿ ನೋಡೋಣ ಅಂತ. ಅದೇ ಇವತ್ತು ಏನ್ ಕೇಳ್ತಾವ ದೇವತ್ರ? ಎಲ್ಲ ಇವ್ರಿಗೆ ಮುಯಿ ತೀರ್ಸ್ಕೊಂಡ್ ಕಣ್ಣು ಬೇಕಾಗಿಲ್ಲ, ಹೋದ್ರ ಹೋಯ್ತೀನಿ ಪರವಾಗಿಲ್ಲ, ಹೋಗ್ಬಿಡ್ತೀನಿ, ಹೋಗೇ ಬಿಡ್ತೀನಿ, ಆದ್ರೆ ಶಕ್ತಿ ಕೊಡು. ನಿನ್ನ ನಾಮನ್ನು ಏನ್ ಮಾಡ್ಬೇಕು? ದೇವ್ರಿಗೆ ಏನಾಗೋಯ್ತು? ಇಷ್ಟ ಆಗೋಯ್ತು. ಗುಡ್ ರಿಪೋರ್ಟ್ ಬರ್ಬಿಡು ಮಾಸ್ಕಳ್ಳಿ ಅಂದ್ಬಿಟ್ರು. ಅದರ ಈ ತರ ಗುಡ್ ರಿಪೋರ್ಟ್ ಇದೆಯಾ? ನೆಕ್ಸ್ಟ್ ಆಮೇಲೆ ಹೇಳ್ತಾರೆ, ಇಫ್ ದೇರ್ ಬಿ ಎನಿ ವರ್ಚ್ಯೂ ಥಿಂಕ್ ಆನ್ ದೀಸ್ ಥಿಂಗ್ಸ್. ಅದರ ಈ ತರ ಇತ್ತು ಅಂದ್ರೆ
ಥಾಟ್ ಪ್ರೊಸೆಸ್ಗಳನ್ನ ದಯವಿಟ್ಟು ಏನ್ ಮಾಡಿ ಥಿಂಕ್ ಇಲ್ಲ ಅಂತಂದ್ರೆ ಆದಷ್ಟು ಅದನ್ನ ಕಟ್ ಮಾಡೋದಕ್ಕೆ ನೀವೇ ಮಾಡಿ ಪ್ರಯತ್ನ ಮಾಡಿ. ಹೇಗೆ ಅದಕ್ಕೆ ಈ ಬ್ರದರ್ ಬರೀಬೇಕಾದ್ರೆ ಒಂದು ಸಜೆಷನ್ ಕೊಡ್ತಾರೆ. ಹೆಂಗಪ್ಪ ಅಂತಂದ್ರೆ ಒಂದು ಲೋಕದಲ್ಲಿ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀರಿ, ಯಾವ್ದಾದ್ರು ಬೋರ್ಡ್ಗಳು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ನೋಡ್ತೀರಿ, ಎಷ್ಟೆಷ್ಟು ಥಾಟ್ಸ್ ಜನರೇಟ್ ಆಗ್ತಾರೆ. ಅದನ್ನ ಹೆಂಗೆ ಟ್ಯಾಕಲ್ ಮಾಡ್ಬೇಕು ಅಂತ ಹೇಳ್ತಾರೆ. ಒಂದು ಗುಡ್ ಡೇ ಬಿಸ್ಕೆಟ್ ನೋಡಿದ್ರೆ ನೀವೇನ್ ಮಾಡಿ, ಜಿ ಅಥವಾ ಗುಡ್ ಇಂದ ಒಂದು ವರ್ಷ ಸ್ಟಾರ್ಟ್ ಆಗತ್ತೆ, ಏನ್ ಮಾಡಿ ನೀವು ಥಿಂಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಅದರ ಗುಡ್ ಇನ್ ಏನ್ ಬರ್ತದೆ, ಅದರ ವಾಕ್ಯ ಇದೆಯಾ? God so loved the ಗಾಡ್ ಸೊ ಲವ್ world ದ and ವರ್ಲ್ಡ್ ಅಂತ gave ಹೇಳ್ಬೋದು. his only son. ಇಲ್ಲ He gave his only son ಅಲ್ವರ. ಈ ತರ ಒಂದು ಥಾಟ್ಸ್ ಗಳೇನ್ ಮಾಡಿ ನೀವು ಹಾಕೋದಿಕ್ಕೆ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ ಅಲ್ವರ. ಆಮೇಲೆ ಏನೋ ಇವಾಗ ಈ ಕಾಲದಲ್ಲಿ ತುಂಬಾ ಏನು ಲೋನ್ಗಳು ಜಾಸ್ತಿ. ಆಮೇಲೆ ಗೋಲ್ಡ್ ಲೋನ್, ಹೋಮ್ ಲೋನ್. ದುಡ್ಡು ಕೊಡಿ ನಿಮ್ಗೆ ಏನಾಗ್ತಾರೆ, ಗೋಲ್ಡ್ ದುಡ್ಡು ಕೊಡಿ ಗೋಲ್ಡ್ ಕೊಡ್ತೀರಿ. ಯಾರು ಬಂದ್ಬಿಟ್ಟು ಏನು ಕೊಡಿದ್ರೆ ಗೋಲ್ಡ್ ಕೊಡಲ್ವಲ್ಲ ಅಲ್ವರ. ನೋಡಿ ಈ ತರ ಎಲ್ಲ ಏನ್ ನೋಡ್ತಾ ಅವಾಗ ಏನ್ ಮಾಡ್ಬೇಕು, ಈ ಒಂದು ಸಪ್ಲಿಮೆಂಟ್ ಆಗಿ ವಾಕ್ಯಗಳು ಏನ್ರಿ, ಈ ವರ್ಡ್ ಬಿಲ್ಡಿಂಗ್ ಅಂತ ಕೇಳಿದಿರಾ, ಅಂತಾಕ್ಷರಿ. ಈ ತರ ಏನ್ ಮಾಡ್ಬೇಕು, ನಮ್ ಥಾಟ್ಸ್ ಅಲ್ಲಿ ಎಲ್ಲ ಕೂತ್ಕೊಂತಾ ಇರ್ಬೇಕು. ಈ ಸಂಗೀತಗಳು, ಕೀರ್ತನೆಗಳೆಲ್ಲ ವಾಕ್ಯಗಳ ತರ ಓಡ್ತಾ ಇದ್ರೆ ನಮ್ಮ ಮೈಂಡ್ ಆದಷ್ಟು ನೆಗೆಟಿವ್ ಥಾಟ್ಸ್ ನ ಓವರ್ಕಮ್ ಮಾಡಕ್ಕೆ ಏನ್ ಮಾಡ್ತಾರೆ, ಸಹಾಯ ಆಗ್ತದೆ. ಅದನ್ನ ಕರ್ತನಲ್ಲಿ ಪ್ರೀತಿಯ ಸಹೋದರಗಳೇ, ಕಳೆದ ವರ್ಷ ಅನೇಕ ವಿದ್ವಾಂತ ರೀತಿಯಲ್ಲಿ ದೇವ್ರ ಚಿತ್ತಕ್ಕೆ ಆಲೋಚನೆ ಪಾಪ ಮಾಡಿದ್ರು ಸರಿ, ಮುಂದೆ ಬರೋ ದಿನಗಳಲ್ಲಿ ಆದಷ್ಟು ನಾವೇನ್ ಮಾಡೋಣ, ಆಲೋಚನೆ ಶುದ್ಧವಾಗಿದ್ದಿ ದೇವರಿಗೆ ಮಹಿಮೆ ತರಿಸಿ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ. ಅವಕಾಶ ಮಾಡಿಕೊಟ್ಟ ಸಹೋದರ ಸಹೋದರಿಗೆ ಎಲ್ಲರಿಗೂ ಧನ್ಯವಾದಗಳು. ದೇವರ ಕೃಪೆ ಸಮಾಧಾನ ನಿಮ್ಮಲ್ಲಿ ಯಾವತ್ತೂ ಇರಲಿ. ಧನ್ಯವಾದಗಳು.